ಈ ಅವಕಾಶ ಮಾಡ್ಕೊಂಡು ತಂದೆ ದೇವರಿಗೂ ಯೇಸು ಕ್ರಿಸ್ತನಿಗೂ ಸಭೆಯವರಿಗೂ ಎಲ್ರಿಗೂ ಐ ಥ್ಯಾಂಕ್ ಬಾಟಮ್ ಆಫ್ ಮೈ ಹಾರ್ಟ್. ಕ್ರಿಸ್ತರಲ್ಲಿ ಪ್ರಿಯರೇ, ಇವತ್ತು ನಾವು ನೋಡಬೇಕಾಗಿರುವ ಆಧಾರದ ವಾಕ್ಯ ಕೀರ್ತನೆ 69 9ನೇ ಅಧ್ಯಾಯ ಹೋದ್ರೆ. ನಿನ್ನ ಆಲಯಾಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ, ನಿನ್ನನ್ನು ದೂಷಿಸುವ. ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ವಾಕ್ಯದ ಆಧಾರದ ಮೇಲೆ ನಾವು ನೋಡ್ತಾ ಇರುವ ಪಾಠಕ್ಕೆ ಹೆಸರೇನಪ್ಪ ಅಂದ್ರೆ, ನಿನ್ನ ಆಲಯದ ಅಭಿಮಾನವು ಏನ್ ಮಾಡ್ತದೆ, ನಮ್ಮನ್ನ ಬೆಂಕಿಯಂತೆ ದಹಿಸಿದೆ. ಅಂದ್ರೆ ಟುಡೇಸ್ ಟಾಪಿಕ್ ಇಸ್ ಕನ್ಸ್ಯೂಮಿಂಗ್ ಝೀಲ್. ನಮ್ಮನ್ನ ದಹಿಸುವ ಏನಂತಾರ ಆಸಕ್ತಿ, ತುಂಬಾ ವಾರ್ತೆಗಳಿದೆ ಅಂತ ನೋಡ್ತೀವಿ. ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ನಮ್ಮನ್ನು ದಹಿಸ್ಬೇಕಂತೆ. ನೋಡಿ, ಈ ಪ್ರಪಂಚದಲ್ಲಿ ಹುಟ್ಟಿ ಬದುಕಿ ಸತ್ತಿರೋ ಪ್ರತಿಯೊಬ್ಬ ಮನುಷ್ಯ ಏನಾಗಿದೆ ಅವನ್ನ ಒಂದು ವಿಷಯ ಏನು ಮಾಡಿದೆ, ದಹಿಸಿದೆ. ಕರೆಕ್ಟಾ? ಅದು ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು, ಸೋಂಬೇರಿತನ ಇರ್ಬೋದು ಅಲ್ವರ. ಏನೇ ಒಂದು ಏನು ಮಾಡೋಣ ಮಾಡುತ್ತೆ ಅವನ್ನ ದಹಿಸಿದ್ರೆ, ಅವನ ಜೀವನ ಪೂರ್ತಿನ ಆ ಒಂದು ವಿಷಯನ ಮಾಡೋಕ್ಕೋಸ್ಕರ ಏನು ಮಾಡಿದ ಅವನು ಸಮರ್ಪಣೆ ಮಾಡಿದ್ದಾನೆ. ಅದೇ ವಿಷಯ. ಸೊ ಈ ಕನ್ಸ್ಯೂಮಿಂಗ್ ಝೀಲ್, ದಹಿಸುವ ಉತ್ಸಾಹ ನಮಗಿರಬೇಕು. ಕ್ರಿಸ್ತರಲ್ಲಿ ಪ್ರಿಯರೇ, ದೇವರ ಕೃಪೆಯಿಂದ ಏನು ಮಾಡಿದ್ವಿ ನಾವು, ಅವರೇ ಒಂದೇ ದೇವರನ್ನು ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಅವರ ದೊಡ್ಡ ಕೃಪೆಯಿಂದ ಅವ್ರು ನಮ್ಮನ್ನ ಏನು ಮಾಡ್ಬಿಟ್ರು, ಅವ್ರನ್ನ ತಂದೆ ಅಂತ ತಿಳ್ಕೊಂಡಿದ್ದೀವಿ. ಈಗ ನಾವು ಅವರಿಗೆ ಉಡನ್ಬಡಿಕೆ ಮಾಡಿದ್ದೀವಿ ತಾನೆ. ಉಡನ್ಬಡಿಕೆ ಮಾಡಿದ ಮೇಲೆ ನಮಗೆ ಅಪೊಸ್ತಲ ಪೌಲ್ ಬರೀತಾರೆ. ಏನು ಬರೀತಾರೆ? ಹೋಗ್ಬಿಡ್ರಿ, ರೋಮ 12ನೇ ಅಧ್ಯಾಯ 1, 2 ಓದ್ರಿ. 1 ಸಾಕು. ರೋಮ 12:1. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ, ಸಾಕು ಸಿಸ್ಟರ್, ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಏನು ನೋಡಕಂತ ನಮ್ಮನ್ನ ಜೀವ ಬಲಿಯಾಗಿ ಸಜೀವ ಯಜ್ಞವಾಗಿ ಅರ್ಪಣೆ ಮಾಡಬೇಕು. ಎರಡಿರ್ಬೇಕು. ಒಂದು ಏನಪ್ಪ, ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ. ಈಗ ನಾವು ಮೀಸಲಾಗಿದ್ದೀವ? ನಾವು ಮೀಸಲಾಗಿದ್ದೀವ? ನಮ್ಮಲ್ಲಿ ಕೊರತೆ ಇಲ್ವಾ? ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಏನ್ ಮಾಡೋಕ್ಕಾಗಲ್ಲ, ಕ್ಲಿಯರ್ ಆಗಿ ಪರಿಶುದ್ಧ ಆಗೋಕೆ ಸಾಧ್ಯತೆನೇ ಇಲ್ಲ. ಇದಕ್ಕೆ ಅಪೊಸ್ತಲ ಪೌಲರು ಬ್ಯೂಟಿಫುಲ್ ಬರೀತಾರೆ. ಪರಿಶುದ್ಧ ಆತ್ಮದಿಂದ ತುಂಬಿ ಕರ್ತನ ಕರುಣೆಯಿಂದ, ಅವರ ಕರುಣೆ ನಮ್ಮನ್ನ ಏನ್ ಮಾಡ್ಬಿಡ್ತು, ಮೀಸಲಾಗಿ ಮಾಡ್ಬಿಡ್ತು. ಅದ್ಯಾವುದು? ಯೇಸು ಕ್ರಿಸ್ತನ ಆ ಒಂದು ಈಡುಬಲಿ ಮುಖಾಂತರ. ಯಾರೆಲ್ಲ ಅವರ ಈಡುಬಲಿನ ವಿಶ್ವಾಸಿಸ್ತೀವಿ ಅಲ್ವಾ, ನಾವು ಅವ್ರ ಹತ್ರ ಏನು ಮಾಡ್ತೀವಿ, ಕಾನ್ಸಂಟ್ರೇಟ್ ಮಾಡಿದ್ದೀವೋ, ಕ್ರಿಸ್ತರಲ್ಲಿ ಪ್ರಿಯರೇ, ದೇವರೇ ನಮ್ಮನ್ನ ಪಾಪಿಯಾಗಿ ನೋಡೋದಿಲ್ಲ. ಫಸ್ಟ್ ಈ ಪಾಯಿಂಟ್ನ ನಾವು ಏನು ಮಾಡಿ ಮೈಂಡಲ್ಲಿ ರಿಜಿಸ್ಟರ್ ಮಾಡಬೇಕು. ವಿ ಆರ್ ನಾಟ್ ಸಿನ್ನರ್ಸ್ ಬಿಫೋರ್ ಗಾಡ್. ಒಂದು ವೇಳೆ ನಾವು ಪಾಪಿಯಾಗಿದ್ದಿದ್ರೆ ಅಲ್ವರ, ಅವರು ನಮ್ಮನ್ನ ದಹಿಸ್ಬಿಡ್ತಾರೆ. ಅಲ್ಲೇ ಭಸ್ಮವಾಗಿ ನಾವು ಬೂದಿ ಆಗ್ಬಿಟ್ಟು. ಯಾಕಂದ್ರೆ ದೇವರು ಪಾಪವನ್ನು ನೋಡ್ದಿರುವಂತ ಶುದ್ಧ ದೇವರು ಅಲ್ವರ. ಹಾಗಾಗಿ ಯೇಸು ಕ್ರಿಸ್ತನ ಆ ಒಂದು ಏನ್ರಿ ರ್ಯಾನ್ಸಮ್ನಿಂದ ವಿ ಹ್ಯಾವ್ ಬಿನ್ ಸ್ಯಾಂಕ್ಟಿಫೈಡ್. ಇದು ದೇವರ ಕರುಣೆ. ಅರ್ಥ ಆಯ್ತಾ? ಒಂದು ಪಾಠ ಮುಗಿದೋಯ್ತು. ಕರುಣೆಯಾಗಿಯೂ ಏನು ಮಾಡ್ಬಿಟ್ಟು ಮೀಸಲಾಗಿ ಮುಗಿದೋಯ್ತು. ನೆಕ್ಸ್ಟ್ ಏನು? ಮೆಚ್ಚುಗೆ ಆಗುವಂತೆ. ಈ ಮೆಚ್ಚುಗೆ ಆಗ್ಬೇಕಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ದೇವರು ಹೇಳ್ತಾರೆ, ನೀನು ನನಗೆ ಏನು ಮಾಡ್ಬೇಕಂತೆ, ನಂಬಿಕೆಸ್ತನಾಗಿರ್ಬೇಕು. ಅಂದ್ರೆ ಇಂಗ್ಲೀಷ್ ಹೇಳ್ಬೇಕಂದ್ರೆ ಆನೆಸ್ಟ್ ಆಗಿರ್ಬೇಕು. ಆನೆಸ್ಟಿ ಏನು ಬರೆಸಿಟ್ಟು ಬಾಧ್ಯ ಕನ್ನಡದಲ್ಲಿ? ಪ್ರಾಮಾಣಿಕವಾಗಿರ್ಬೇಕು. ದೇವರ ದೃಷ್ಟಿಯಲ್ಲೇ ದೊಡ್ಡ ಪಾಪ ಏನಪ್ಪಾ ಅಂದ್ರೆ ಪ್ರಾಮಾಣಿಕತೆ ಇಲ್ಲದೆ ಇರೋ ವಿಷಯ. ಅದೇ ಆನೆಸ್ಟಿ ಎಲ್ಲಿ ಇಲ್ವೋ ಏನಂತಾರೆ ಅವ್ರನ್ನ ನೀನಿಲ್ಲ, ನಿನಗೆ ಸ್ವಲ್ಪನೂ ನಿಯತ್ತಿಲ್ಲ, ಇಷ್ಟೆಲ್ಲ ಮಾಡಿದ್ ನಿನ್ಗಲ್ವಾ, ಇನ್ನೇನು ಮಾಡಿದ್, ದ್ರೋಹಿ ಅಂತಾರಲ್ವ. ಅದು ನೋಡಿ, ಒಂದು ವೈರಿನೂ ಸಹ ಮಾಡ್ಬಿಟ್ಟು ನಾವು ಕ್ಷಮಾಪಣೆ ಮಾಡ್ಬೋದು, ಅದ್ರ ದ್ರೋಹಿನ ಮಾಡೋಕ್ಕಾಗೋದಿಲ್ಲ.
ಹಂಗಾಗಿ ಡಿಸ್ಆನೆಸ್ಟಿ ಏನು ಮಾಡ್ಬೇಕು ನಾವು ಯಾವಾಗ್ಲೂ ಇರಬಾರ್ದು. ನಾವು ಆನೆಸ್ಟ್ ಆಗಿರ್ಬೇಕು ಅಂತ ನೋಡ್ತೀವಿ. ಕ್ರಿಸ್ತರಲ್ಲಿ ಪ್ರಿಯರೇ, ಈಗ ನಾವು ದೇವರಿಗೆ ಆನೆಸ್ಟ್ ಆಗಿರಬೇಕು ಅಲ್ವರಾ? ಅಂದರೆ ಏನು ಮಾಡ್ಬೇಕು, ನಾವು ನಮ್ಮ ಜೀವನ ಸಜೀವ ಯಜ್ಞವಾಗಿ ಅವ್ರಿಗೆ ನಾವು ಸಮರ್ಪಣೆ. ಆ ದಹಿಸುವ ವೈರಾಗ್ಯ ಏನಂತ ತಮಿಳಲ್ಲಿ, ಕನ್ನಡದಲ್ಲಿ ಉತ್ಸಾಹ ನಮ್ಮಲ್ಲಿ ಇರಬೇಕು. ನಾವು ಆನೆಸ್ಟ್ ಆಗಿರ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋ ಪ್ರಾಮುಖ್ಯವಾದ ವಿಷಯ ದಹಿಸುವ ಉತ್ಸಾಹ. ನೋಡಿ, ಇವಾಗ ನಾವು ದೇವರ ಮಕ್ಕಳಾಗಿದ್ದೀವಿ. ಅದೇ ಮಾತ್ರವಲ್ಲ, ದೇವರ ಚಿತ್ತವನ್ನು ಅರಿತಿರುವಂಥ ನಮಗೊಂದು ಕರ್ತವ್ಯ ಇದೆ. ಏನಪ್ಪ ಅಂದರೆ ನಾವು ದೇವರಿಗೆ ನಾವು ಸರ್ವೆಂಟ್ ಆಗು ಇದ್ದೀವಿ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಹಾಗಾಗಿ ಈ ಸರ್ವೆಂಟ್ ಆಗಿರೋ ಕಾರಣ ಗಾಡ್ ಏನು ಮಾಡ್ತಾರೆ, ನಮ್ಮ ಹತ್ರ ದೇವರು ನಮ್ಮ ಹತ್ರ ಆ ಒಂದು ಏನಂತಾರೆ ಆನೆಸ್ಟಿನ ನಮ್ಮ ಹತ್ರ ಎದುರು ನೋಡ್ತಾರೆ ಅಂತ ನೋಡ್ತೀವಿ. ನೋಡಿ, ಈ ಒಂದು ವಿಷಯ ಎಲ್ಲ ವಿಷಯಗಳು ಇರ್ತದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ವರ್ಲ್ಡ್ ನೋಡ್ತೀವಲ್ಲ, ವರ್ಲ್ಡಿಯಲ್ಲಿ ಏನು ಮಾಡ್ತಾರೆ, ಯಾವುದೇ ಕೆಲಸ ಕೊಟ್ಟರು ಸಹ ಯಜಮಾನ ಏನು ನೋಡ್ತಾರೆ ಅವ್ರ ಹತ್ರ, ಹೆಂಗಿರ್ಬೇಕಂತ ಕೆಲಸದವನು ನಂಬಿಗಸ್ತನಾಗಿರಬೇಕು, ಆನೆಸ್ಟ್ ಆಗಿರಬೇಕು. ಇದನ್ನೇ ತಂದೆ ನಮ್ಮ ಹತ್ರ ಎದುರು ನೋಡೋದು. ಏನು ತಪ್ಪಿದೆಯಾ? ಏನು ತಪ್ಪಿಲ್ಲ, ಅದು ಸರಿ. ಸೊ ಹೀಗಾಗಿ ಈಗ ನಾವು ಆ ಒಂದು ಪ್ಯಾಷನ್, ಅದಕ್ಕೆ ಹೆಸರು ಝೀಲ್ಗೆ ಪ್ಯಾಷನ್ ಹೇಳ್ಬೋದು, ಎಂಥೂಸಿಯಾಸಮ್ ಹೇಳ್ಬೋದು, ಆ ಥರ ಕನ್ನಡದಲ್ಲೂ ತುಂಬ ಬೇರೆ ಪದಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲು ಹಳೆ ಒಡಂಬಡಿಕೆಯಲ್ಲಿ ನೋಡೋಣ, ಹೆಂಗಿತ್ತು ಅವ್ರಿಗೆ ಆ ಒಂದು ಉತ್ಸಾಹ, ಹೆಂಗಿತ್ತು ರೀ? ಫಾರ್ ಎಕ್ಸಾಂಪಲ್ ನೋವಾ ಏನು ಮಾಡಿದ್ರು ಅವರು? ನಾವೇಣೆ ಕಟ್ಟಿದ್ರು ಅಲ್ವರಾ? ದೇವ್ರು ಹೇಳ್ಬಿಟ್ರು ಅವ್ರಿಗೆ, ಏನು ಮಾಡ್ಬಿಟ್ರು, ನಾವೇಣೆ ಕಟ್ಬಿಡು ಅಂತ. ಅವ್ರು ಕಟ್ಟಕ್ಕೆ ತಗೊಂಡಿದ್ದ ಸಮಯ ಅಷ್ಟು ಗೊತ್ತಾ? 120 ವರ್ಷ. ಕ್ರಿಸ್ತರಲ್ಲಿ ಪ್ರಿಯರೇ, ಅದನ್ನು ಕಟ್ಟಬೇಕಂದ್ರೆ ಹೆಂಗಿರ್ಬೇಕು ಅವರಿಗೆ ಆ ಉತ್ಸಾಹ ಅಲ್ವರ? ಎಷ್ಟು ಜನ ಬಂದು ಅವ್ರನ್ನ ಆಸೆ ಮಾಡಿರ್ಬೋದು ಅಲ್ವರ, ಅವ್ರು ಉಗಿದಿರ್ಬೋದು ಅಲ್ವರ, ಏನೇನೋ ಮಾಡಿರ್ಬೋದು. ಬಿಟ್ರ ಅವರು ನೆಕ್ಸ್ಟ್ ಯಾರು? ಎಲಿಯಾ. ಅವ್ರೇನು ಮಾಡಿದ್ರಿ? ಅವ್ರಿದ್ದಂಥ ಆ ಒಂದು ಟೈಮಲ್ಲಿ ಹೆಂಗಿತ್ತು ಟೈಮ್, ಅದು ಬದುಕಿದ್ದವರು ಅಲ್ವರ. ಆ ಟೈಮಲ್ಲಿ ಮಾಡ್ಬಿಟ್ರು ಅವರು ದೇವ್ರಿಗೋಸ್ಕರ. ಅವರು ಫೈಟ್ ಮಾಡಿ ಇದ್ರು. ನೆಕ್ಸ್ಟು ದಾನಿಯಲು, ಎಜೆಕಿಯಲ್ 390 ದಿವಸ ಜಸ್ಟ್ ಹೋಗ್ಬೇಕು, ಒಂದೇ ಕಡೆ ಮಾಡ್ಕೋಬೇಕು. ಇನ್ನೊಂದು 60 ನೆಕ್ಸ್ಟ್ ಟೈಮ್ ಈ ಕಡೆಗೆ, ಎಡಗಡೆಗೆ ಬಲಗಡೆಗೆ ಮಳ್ಕೋಬೇಕು. ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ಇವರೆಲ್ಲ ಪ್ರವಾದಿಗಳು. ಅವ್ರು ಮಾಡಿದಂಥ ಪ್ರವಾದನೆ ಯಾರ ಬಗ್ಗೆ ಗೊತ್ತಾ? ಪ್ರವಾದಿಗಳು ಅವ್ರು ಮಾಡಿದಂಥ ಪ್ರವಾದನೆ ಯಾರ ಬಗ್ಗೆ ಗೊತ್ತಾ? ಯೇಸು ಕ್ರಿಸ್ತನ ಬಗ್ಗೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕ್ರಿಸ್ತನ ಬಗ್ಗೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕ್ರಿಸ್ತ ಮತ್ತು ಸಭೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಮ್ಮ ಬಗ್ಗೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನನ್ನ ಬಗ್ಗೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಉಡನ್ಬಡಿಕೆ ಮಾಡಿ ಉಡನ್ಬಡಿಕೆಯನ್ನು ದೇವರಿಂದ ಅಂಗೀಕಾರ ಪಡ್ಕೊಂಡಿರುವ ಪ್ರತಿಯೊಬ್ಬ ಪರಿಶುದ್ಧವಾದ ಸೈಂಟ್, ಅವನಿಗೋಸ್ಕರ ಈ ಪ್ರವಾದಿಗಳು ಇಷ್ಟೊಂದು ಉತ್ಸಾಹ. ಯಾಕೆ ಹಂಗಪ್ಪ ಅಂದರೆ, ಅವರ ಜೀವವನ್ನೇ ದಹಿಸುವಂತಹ ಉತ್ಸಾಹದಿಂದ ಅವರು ಜೀವವನ್ನು ಬದುಕಿದ್ದಾರೆ. ಅಂದರೆ ಆ ಪ್ರವಾದನೆಯಲ್ಲಿ ಬರುವಂಥ ನಮ್ಮಲ್ಲಿ ಉತ್ಸಾಹ ಹೆಂಗಿರ್ಬೇಕು ಗೊತ್ತಾ? ಕ್ರಿಸ್ತರಲ್ಲಿ ಪ್ರಿಯರೇ, ನನ್ನನ್ನು ಕೇಳಿದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸು, ಈ ಜೀವನದಲ್ಲಿ ಯಾವುದು ಬೇಕಾದ್ರೂ ಏನು ಮಾಡೋದು, ದೇವ್ರಿಗೋಸ್ಕರ ನಾವು ಬಿಡೋಕೆ ರೆಡಿ ಇರಬೇಕು. ಹಂಗಾಗಿ ಎಲ್ಲವನ್ನೂ ಒದು ತಲ್ಬಿಟ್ಟು ಹೋಗೋವಂಥ ವಿಷಯ ಅಲ್ಲ ಅದು. ನಮಗೆ ಕೊಟ್ಟಿರುವಂಥ ಕರ್ತವ್ಯಗಳಲ್ವರ, ನಮಗಿರುವಂತಹ ಡಿಪೆಂಡೆನ್ಸ್ ಅಲ್ಲ, ಹೆಂಡತಿ ಆಗಲಿ, ಗಂಡ ಆಗಲಿ, ಮಕ್ಕಳಾಗಲಿ, ಅವ್ರಿಗೆ ಮಾಡುವ ಕಾರ್ಯಗಳನ್ನ, ನ್ಯಾಯವಾದ ಕಾರ್ಯಗಳನ್ನ ಮಾಡಿ ಮುಗಿಸಿ ಅಲ್ವರ ದೇವ್ರಿಗೋಸ್ಕರ ಮಾಡ್ಕೊಂತ ನಮ್ಮ ಪರ್ಸನಲ್ ರೈಟ್ಸ್, ನಮ್ಮ ಏನಂತಾರೆ ಅಧಿಕಾರಗಳನ್ನ, ಹಕ್ಕುಗಳನ್ನ ನಾವು ಬಿಡ್ಕೊಳ್ಬೇಕು ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಹೀಗಾಗಿ ಈ ಒಂದು ಝೀಲ್ ಅಲ್ವರ, ಉತ್ಸಾಹ ನಮ್ಮಲ್ಲಿ ಸ್ಟಾರ್ಟಿಂಗು ಬರ್ಬೇಕಂಗಿತ್ರಿ. ಉಡನ್ಬಡಿಕೆ ಮಾಡೋ ಅಷ್ಟು ನೋಡಿ, ನಾವು ಯಾವಾಗ ಆ ಒಂದು ನೀರಲ್ಲಿ ಮುಕ್ಕಿ ದೇವರೇ ಏನು ಮಾಡ್ತೀನಿ, ನನ್ನ ಜೀವವನ್ನು ನಿಮಗೋಸ್ಕರ ಅರ್ಪಣಿಸ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಬಂದ್ವಲ್ಲ, ಆಗ ಹೆಂಗಿತ್ರಿ ಆ ಉತ್ಸಾಹ? ಈಗ ಹೆಂಗಿದೆ? ಹೆಂಗಿದೆ? ಕಮ್ಮಿ ಆಗ್ಬಿಟ್ಟಿದೆ. ಈ ಕಮ್ಮಿ ಅಂತ ಆನ್ಸರ್ ಬಂದರೆ ತುಂಬ ಡೇಂಜರ್. ಹಾಗೆ ಇದೆ ಅಂತ ಆನ್ಸರ್ ಬಂದರೆ ಅದು ಡೇಂಜರೇ. ಹೆಂಗಿರ್ಬೇಕಂತೆ?
ಜಾಸ್ತಿ ಆಗಿರಬೇಕು ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಹೀಗಾಗಿ ಈ ಒಂದು ಉತ್ಸಾಹ ಎಲ್ಲಿಂದ ಬರುತ್ತೆ, ಯಾವ ಮುಖಾಂತರ ಬರುತ್ತೆ ನಮಗೆ? ಈಗ ನಮಗೆ ಉತ್ಸಾಹ ಬರಬೇಕಂದ್ರೆ ನಮಗಿರುವಂತಹ ವಿಷಯ ಏನಪ್ಪ ಅಂದರೆ ಕ್ರಿಸ್ತರಲ್ಲಿ ಪ್ರಿಯರೇ, ಒಬ್ಬರಿಗೆ ಈ ಉತ್ಸಾಹ ಬರಬೇಕಂದ್ರೆ ಅವರು ಯಾವ ವಿಷಯವನ್ನು ಅವ್ರದೇ ತಗೊಂಡಿದ್ದಾರೋ ಏನಂತಾರೆ, ಆ ವಿಷಯದ ಮೇಲೆ ಅವ್ರಿಗೆ ತುಂಬಾನೇ ಆಳವಾದ, ನೀಳವಾದ, ಅಗಲವಾದ, ಉದ್ದವಾದ ಪ್ರೀತಿ ಇರಬೇಕಂತೆ. ಯಾವ ವಿಷಯದ ಬಗ್ಗೆ ಅವರು ವೆನ್ ಹಿ ಹಸ್ ಟೇಕನ್ ಸಮಥಿಂಗ್ ಟು ಇಂಟು ಹಿಸ್ ಹಾರ್ಟ್ ಅಲ್ವರಾ, ನನ್ನ ಜೀವನದಲ್ಲಿ ಇದೇನೆ ನನಗೆ ಫಸ್ಟ್ ಗುರಿ ಇಲ್ಲ, ನನ್ನ ಜೀವನದಲ್ಲಿ ಪ್ರಥಮವಾದ ವಿಷಯ ಅಂದರೆ ಇದೇನೆ ಅಂತ ಯಾವ್ದು ತಗೋತಾನೋ ಅದ್ರ ಮೇಲೆ ಏನು ಮಾಡ್ಕೊಂತವನು ಎಲ್ಲ ಪ್ರೀತಿಯನ್ನು ಹತ್ಕೊಂಡೋಗಿ ಅದ್ರ ಮೇಲೆ ಇಟ್ಟರೆ ಮಾತ್ರ ಏನು ಮಾಡ್ತಂತೆ ಆ ಒಂದು ಉತ್ಸಾಹ ಬರೋದಕ್ಕೆ ಏನಾಗುತ್ತೆ ನಮಗೆ ಕಾಯ್ತೀವಿ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಹಂಗಾಗಿ ಇದು ಫಸ್ಟ್ ಕ್ವಾಲಿಟಿ. ನೆಕ್ಸ್ಟ್ ಏನಪ್ಪ ಅಂದರೆ ಅವ್ರಿಗೋಸ್ಕರ ನಾವು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಿ ಎಲ್ಲರ ಅವ್ರಿಗೆ ಸೇವೆ ಮಾಡುವ ಒಂದು ಆಸೆ ಇರಬೇಕು. ಆ ಸೇವೆ ಮಾಡೋ ವಿಷಯದಲ್ಲಿ ಅವ್ರಿಗೆ ಸಂತೋಷ ಇರಬೇಕು. ವೆರಿ ಇಂಪಾರ್ಟೆಂಟ್. ನಾವು ಯಾರಿಗೋಸ್ಕರ ಉತ್ಸಾಹ ಕೊಂಡಿದ್ದೀವೋ ಅವ್ರ ಮೇಲೆ ಅತ್ಯುನ್ನತ ಪ್ರೀತಿ ಇರಬೇಕು. ನೆಕ್ಸ್ಟು ಅವ್ರಿಗೆ ಮಾಡುವ ಸೇವೆ ಮೇಲೆ ನಮಗೆ ಅತಿ ಹೆಚ್ಚದ ಸಂತೋಷ ಇರಬೇಕು ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಈ ಒಂದು ವಿಷಯ ನೋಡ್ರಿ, ಒಂದು ವಾಕ್ಯ ಓದೋಣ. ಜೆರೆಮೀಯ 20ನೇ ಅಧ್ಯಾಯ 9ನೇ ವಾಕ್ಯ. ಜೆರೆಮೀಯ 20:9. ನಾನು ಯೆಹೋವನ ವಿಷಯವನ್ನು ಪ್ರಕಟಿಸೆನು, ಆತನ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡರೆ, ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ. ನೋಡಿದ್ರಾ ಹಿಂಗಿದೆ ಅಂದರೆ ಉತ್ಸಾಹ. ನಾನು ಮಾತಾಡಬಹುದು ಅಂದ್ಕೊಂಡಿದ್ದೀನಿ, ಆದರೆ ದೇವರು ಕೊಟ್ಟಿರೋ ವಿಷಯ ಏನಿದೆ ನನಗೆ, ನನ್ನ ಎಲುಬುಗಳಿರೋ ಬೆಂಕಿಯಾಗಿ ನನ್ನಲ್ಲಿ ಸುಡ್ತಾ ಇದೆ. ಅದನ್ನ ನಾನು ಹೊರಡೆ ಇಟ್ಕೊಳಕ್ಕೆ ನನಗೆ ಸಾಕ್ತಾ ಇಲ್ಲ. ನಾನು ಹೇಳಲೇಬೇಕು, ದೇವ್ರ ಕಾರ್ಯನ ನಾನು ಮಾಡಲೇಬೇಕು ಅನ್ನೋ ವಿಷಯ. ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ಯಾವಾಗ ಈ ಒಂದು ಪ್ರೀತಿ ಅಲ್ವರ ಯಾರ ಮೇಲೆ ಪ್ರೀತಿ ತುಂಬ ಜಾಸ್ತಿ ಇರುತ್ತೋ ಅಲ್ಲಿ ಈ ಉತ್ಸಾಹ ಇನ್ಸ್ಟಂಟೇನಿಯಸ್ ಕಾಣ್ಬರುತ್ತೆ. ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಹೆಂಗಂತಂದ್ರೆ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗಿ ಒಂದು ಹುಡುಗ ಏನು ಮಾಡ್ತಾರೆ, ತುಂಬ ಪ್ರೀತಿ ಮಾಡ್ಬಿಟ್ರೆ ಅಲ್ವರ ಅವ್ರಿಗೋಸ್ಕರ ಅಲ್ವರ ಅವ್ರು ಹೇಳಿದ ತಕ್ಷಣ ಏನು ಮಾಡ್ತಾರೆ, ಅವರು ಮಾಡ್ತಾರೆ ಅಲ್ವರ ಹಂಗೆ. ಯಾಕಂದರೆ ಅವ್ರು ಯಾವ ಥರ ಎಷ್ಟು ಪ್ರೀತಿ ಇಟ್ಟಿರ್ತಾರೋ ದ ಡಿಗ್ರಿ ಆಫ್ ಲವ್ ಇದೆ ಗೊತ್ತಾ, ದಟ್ ಡಿಪೆಂಡ್ಸ್ ಅಪಾನ್ ದ ಡಿಗ್ರಿ ಆಫ್ ಝೀಲ್. ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ನೋಡಿ, ಫಸ್ಟ್ ಕ್ಲಾಸಾಗಿ ಓದ್ರಿ ಇವತ್ತು ನಾವು ಅಲ್ವ. ಪ್ರೀತಿ ಒಂದು ಇದ್ರೆ ಮಾಡ್ಕಂತೆ, ಬೇರತ್ ಹಾಲ್, ಬಿಲೀವತ್ ಹಾಲ್, ಹೋಪತ್ ಹಾಲ್ ಆ್ಯಂಡ್ ಎಂಡ್ಯೂರತ್ ಹಾಲ್. ಹೆಂಗಂದ್ರೆ ಒಂದು ಮೋಟ್ರ್ ಮಾಡ್ತಾರತ್ತ, ಮೋಟ್ರ್ ಹೊಡೋದು ಬಂದಿರುತ್ತೆ. ಏನಪ್ಪ ಅಂದರೆ ಒಂದು ಕಾಯಿಲು, ಅದ್ರ ಜೊತೆಗೆ ರೋಟ್ರ್ ಮೇಲೆ ವೈರ್ಗಳಿರ್ತವೆ. ವೈರ್ಗಳು, ಆ ವೈರ್ಗಳು ಒಂದು ಟಚ್ ಆಗ್ಬಿಟ್ಟಾಗುತ್ತೆ, ಶಾರ್ಟ್ ಆಗ್ಬಿಡುತ್ತೆ. ಟಚ್ ಆಗದೆ ಇರೋಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಪ್ಲಾಸ್ಟಿಕ್ ಥರ ಇರುತ್ತೆ, ಅದರಲ್ಲಿ ಅದನ್ನು ಮುಕ್ಕಿ ಅದನ್ನು ಎಪ್ಪಿಸ್ತಾರೆ. ದಟ್ಸ್ ಕಾಲ್ಡ್ ಇಮ್ಮರ್ಷನ್ ಅಂತಾರೆ, ಕೋಟಿಂಗ್. ಏನಕ್ಕಪ್ಪ ಅಂದರೆ ಬೇರತ್ ಹಾಲ್, ಎಲ್ಲವನ್ನು ಸಹಿಸುವ ಆ ಒಂದು ವಿಷಯ ಅದ್ರ ಕೊಡ್ತಾರೆ. ಅಂದರೆ ಈ ಪ್ರೀತಿಗಿರ್ಬೇಕು ಗೊತ್ತಾ, ನೀನು ಏನೇ ಮಾಡು, ನಾನು ನನ್ನ ಕ್ವಾಲಿಟಿನ ನಾನು ಬಿಟ್ಕೊಡಲ್ಲ. ಐ ವಿಲ್ ಬಿ ವಾಟ್ ಐ ಆಮ್. ಬೇರತ್ ಹಾಲ್. ನೆಕ್ಸ್ಟ್ ಬಿಲೀವತ್ ಹಾಲ್ ಅಂದರೆ ಎಲ್ಲವನ್ನು ನಂಬುತ್ತದೆ ಅಲ್ವರ. ನಾನು 1,00,000 ಸಾರಿ ಏನು ಮಾಡಿದ್ರೂ ಪರವಾಗಿಲ್ಲ, ಆದರೆ 1 ಸಾರಿ ಇನ್ನೊಬ್ಬರು ನಾನು ಏನು ಮಾಡಿಸ್ಬಾರ್ದು. ಇದೇ ನಂಬುತ್ತದೆ, ಎಲ್ಲವನ್ನು ನಂಬುತ್ತದೆ. ಮೂರನೇದಾಗಿ ಏನು ಬರ್ತಾರೆ, ಹೋಪತ್ ಹಾಲ್. ನನ್ನ ಸ್ಥಿತಿಗತಿ ಯಾವುದೇ ಇರಲ್ರಿ, ನನ್ನ ನಂಬಿಕೆ ಇದು ಬರ್ತದೆ ಗೊತ್ತಾ, ದ ವೇಲ್. ಏನಂತ ಕನ್ನಡದಲ್ಲಿ ವೇಲ್ಗೆ? ಮುಸುಕಲ್ಲ, ಪರದೆ. ಎಲ್ಲಿರೋ ಪರದೆ ಹೇಳ್ತಾರದು ನಾನು? ದೇವ ದರ್ಶನ ಕೂಡಾರದಲ್ಲಿ 2ನೇ ಪರದೆ ಯಾವುದದು? ತೆರೆ, 2ನೇ ತೆರೆ ಅಲ್ವರ. ಮಹಾಪರಿಶುದ್ಧವನ್ನು ಮುಂದೆ ಇರುವ ತೆರೆ. ಆ ತೆರೆ ಒಳಗಡೆ ನಮ್ಮ ನಂಬಿಕೆ ಹ್ಯಾಂಕರ್ಡ್ ಆಗಿರ್ಬೇಕು, ನಂಗೂರ ಆಗಿರ್ಬೇಕು ಅದ್ರೊಳಗಡೆ. ದಟ್ ಇಸ್ ಹೋಪತ್ ಹಾಲ್. ನೆಕ್ಸ್ಟ್ ಏನ್ರಿ? ಬೇರತ್ ಹಾಲ್, ಬಿಲೀವತ್, ಹೋಪತ್ ಹಾಲ್, ಎಂಡ್ಯೂರತ್ ಹಾಲ್. ಇದೇ ತುಂಬ ಮುಖ್ಯ. ಎಂಡ್ಯೂರೆನ್ಸ್.
ಆಡಿಕಾಲ್ ಕನ್ನಡ ಎಂಡೂರೆನ್ಸ್ಗೆ ಸಹಿಸಿಕೊಳ್ಳುವಂತೆ. ನೋಡಿ ಕ್ರಿಸ್ತರಲ್ಲಿ ಪ್ರಿಯರೇ, ದೇವರಿಗೆ ನಾವು ಮೆಚ್ಚುಗೆ ಆಗುವಂತಹ ಅಲ್ಲರ ಸಜೀವ ಯಜ್ಞವನ್ನು ಕೊಡಬೇಕಾದ್ರೆ ಆ ಯಜ್ಞ ಹೆಂಗಿರ್ಬೇಕಂತ ಅವರಿಗೆ ಸುಗಂಧ ವಾಸನೆ ಆಗಿರ್ಬೇಕಂತೆ. ಆ ಸುಗಂಧ ವಾಸನೆನೇ ಎಂಡೂರೆನ್ಸ್. ಏನ್ರಿ, ನನ್ನ ಮಗ ನನಗೋಸ್ಕರ ಎಷ್ಟು ಸಹಿಸ್ಕೊಳ್ತಾನೆ. ದಿಸ್ ಇಸ್ ವಾಟ್ ಈಸ್ ಸುಗಂಧ ವಾಸನೆ. ಅವ್ರಿಗೆ ಏನಂತಾರೆ, ಅದೇ ಕನ್ನಡ ಸೇಮ್ ಮೀನಿಂಗ್ ಅಲ್ವಾ, ಸುಗಂಧ ವಾಸನೆ ಬರುತ್ತೆ ಅಲ್ವರ. ಎಂಡೂರೆನ್ಸ್ ನೋಡಿ, ಫಾರ್ ಎಕ್ಸಾಂಪಲು ಯಾವಾಗ ಹೇಳ್ದಂಗೆ ಯಾರ ಹತ್ರ ಜಾಸ್ತಿ ಪ್ರೀತಿ ಇರುತ್ತೋ ಅವ್ರ ಹತ್ರ ಈ ಏನಂತಾರೆ ಸುಡುವ ಝೀಲ್ ಇರ್ತದೆ. ನೆಕ್ಸ್ಟು ಆ ಝೀಲ್ನ ಇಲ್ವಾ ತೋರಿಸ್ಬೇಕಾದ್ರೆ ಏನಂತಂತೆ, ಆ ಒಂದು ವಿಧೇಯತೆ ಇಟ್ ವಿಲ್ ಬಿ ಸ್ಪಾಂಟೇನಿಯಸ್. ಒಬ್ಬರು ಹೇಳಿದ ತಕ್ಷಣ ಟಕ್ಕಂತ ಮಾಡೋದು. ಇದಕ್ಕೆ ಯಾರನ್ನ ಉದಾಹರಣೆ ಇದ್ದಾರಾ ಬೈಬಲಲ್ಲಿ? ಉತ್ಸಾಹ, ಅತಿ ದೊಡ್ಡ ಉತ್ಸಾಹ, ಅತಿ ದೊಡ್ಡ ಪ್ರೀತಿ ಒಬ್ಬರ ಮೇಲೆ ಇಟ್ಬಿಟ್ಟು ಅವ್ರು ಹೇಳಿದ ತಕ್ಷಣ ಅವರು ಇಮ್ಮಿಡಿಯೇಟ್ ಆಗಿ ಮಾಡ್ರಲ್ಲಿ ಅವರ ವಿಧೇಯತೆ ತೋರಿಸಿದ್ರು. ಯೇಸು ಕ್ರಿಸ್ತ ಎಲ್ಲಿ? ಐಸಾಯ 6ನೇ ಅಧ್ಯಾಯ 8ನೇ ವಾಕ್ಯ. ಐಸಾಯ 6ನೇ ಅಧ್ಯಾಯ 8ನೇ ವಾಕ್ಯ. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನು ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸುವುದು ನೋಡಿದ್ರಾ? ಅಂದೆನು. ತಂದೆಯ ದೇವರ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಅವ್ರಿಗೆ, ಅವ್ರ ಕಾರ್ಯವನ್ನು ಮಾಡಿ ಮುಗಿಸೋಕೆ ಅವ್ರಿಗೆ ಎಷ್ಟು ಉತ್ಸಾಹ ಅಂದರೆ, ಆ ಉತ್ಸಾಹ ಹಂಗಿದ್ ಗೊತ್ತಾ, ಅವರ ಜೀವವನ್ನೇ ಅಲ್ಲರ ಅವ್ರಿಗೆ ಏನಿತ್ತೋ ಏನು ಕೊಟ್ಟರೋ ಎಲ್ಲವನ್ನು ಕಳ್ಕೊಂಡ್ಬಿಟ್ರವರು. ಸಡನ್ ಆಗಿ ಇನ್ಸ್ಟಂಟೇನಿಯಸ್ ಆಗಿ ಮಾಡ್ಬಿಟ್ರವರು. ಅಲ್ಲಿ ತೋರಿಸ್ಬರುತ್ತೆ ಅದೇ ವಿಷಯ ನೋಡೋದು ಕ್ರಿಸ್ತಲ್ಲಿ ಪ್ರಿಯರೇ. ಸೊ ಹೀಗಾಗಿ ಏನು ನೋಡೋಕಿದ್ದೀನಿ ನಾವು, ಇಮ್ಮಿಡಿಯೇಟಾಗಿ ನಮ್ಮಲ್ಲಿ ಇರೋ ವಿಷಯಗಳು ನಮ್ಮಲ್ಲಿ ಇರಬೇಕು. ಬಿಕಾಸ್ ಹೂ ಆರ್ ವಿ? ನಾವಲ್ಲ ಯಾರು? ನಾವಲ್ಲ ಕ್ರಿಸ್ತನ ಛಾಯೆಗೆ ಆಗೋದಕ್ಕೆ ಬಂದಿರೋರು. ಸೊ ಕ್ರಿಸ್ತನು ಯಾವ ಥರ ಇದ್ನೋ ಪ್ರಾರಂಭ ನೋಡಿ, ಸ್ಟಾರ್ಟಿಂಗ್ ಯಾವ ಥರ ಇದ್ನೋ ಅಲ್ವರ, ಕೊನೆವರೆಗೂ ನಾವು ಹೆಂಗಿರ್ಬೇಕು ಅದೇ ಥರ ಇರಬೇಕು ಅಲ್ವರ. ಯೋಚನೆ ಮಾಡಿ, ಸ್ಟಾರ್ಟಿಂಗಲ್ಲಿ ಇದ್ದಾಗ ಯೇಸು ಕ್ರಿಸ್ತರು ಏನು ಮಾಡೋದಂತೆ, ತಂದೆಯವ್ರ ಹತ್ರ ಜೊತೆಗಿದ್ದಾರೆ, ಈ ಸೀಯಿಂಗ್ ಹಿಮ್ ಅಲ್ವರ ನೋಡ್ತಾ ಇದ್ದಾರೆ. ಹೋಗ್ತೀನಪ್ಪ ಅಂತ ಬಂದ್ಬಿಟ್ರು ಅಲ್ವರ. ಏನು ಮಾಡಿದ್ರು, ಬಂದು ಎಷ್ಟು ವರ್ಷ ದೂರ ಇದ್ರು ಅವರು? 33.5 ವರ್ಷ ದೂರ ಇದ್ರಲ್ವ. ಈ 33 ವರ್ಷ ಅವ್ರು ದೂರ ಅಂತಾನೆ ಅವ್ರಿಗೇನಿಲ್ಲ, ಅವ್ರಿಗೆ ಅನ್ನಿಸ್ತೇ ಇಲ್ಲ. ಯಾಕೆಲ್ಲಿ? ಯಾಕೆಂದರೆ ತಂದೆಯ ದೇವರು ಅವ್ರನ್ನ ಯಾವಾಗ್ಲೂ ದೂರ ಇರಲಿಲ್ಲ, ಅವರು ಅಲ್ವರ ಜೊತೆಗೇ ಇದ್ರು. ದೇವರೇ ನಾನು ಏನೇ ಕೇಳಿದ್ರು ನೀನು ಅದನ್ನು ಮಾಡ್ತೀಯ ನನಗೆ ಗೊತ್ತು, ಆದರೂ ಇವರು ನಂಬಲಿ ಅಂತ ನನ್ನ ಹತ್ರ ಪ್ರಾರ್ಥನಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾವಾಗ? ಲಾಜರಸ್ನ ಆಚೆಯಾಗಿ ಎತ್ತಬೇಕಾರಲ್ಲವರ. ಸೊ ಆ ಒಂದು ವಿಷಯ ನೋಡಿ, ಅಲ್ಲಿವರೆಗೂ ಆ ಶಿಲುಬೆಯಲ್ಲಿ ಅವರು ಕೊನೆ ಉಸಿರು ಎಳಿತಾ ಇರ್ಬೇಕಾರಲ್ಲವರ. ಶಿಲುಬೆ ಹಾಕಿದ ಮೇಲಿಂದ ಒಂದು ಅರ್ಧ ದಿವಸ ತಗೊಳ್ಳಿ, ನೋಡ್ತಾರೆ ಏನಿಲ್ಲ ತಂದೆ ದೇವರ ಹತ್ರ. ತಂದೆಯ ದೇವರ ದೂರವನ್ನು ಫಸ್ಟ್ ಟೈಮ್ ಅವ್ರು ಅನುಭವಿಸ್ತಾ ಇದ್ದಾರೆ. ನನ್ನ ತಂದೆಯೇ ಯಾಕೆ ನನ್ನನ್ನು ಕೈ ಬಿಟ್ಟೆ? ಆ ಕೈ ಬಿಟ್ಟಾಗೂ ಸಹ ಆ ಪ್ರೀತಿ, ಆ ಉತ್ಸಾಹ ಏನಾಗಲ್ಲ ರೀ, 1% ಸಹ ಕಡಿಮೆ ಆಗಲಿಲ್ಲ. ಅದಕ್ಕೆ ಹೇಳ್ತಾರೆ, ಐ ವಿಲ್ ಲವ್ ಹಿಮ್ ವೇರ್ ಐ ಡೋಂಟ್ ಇವನ್ ಟ್ರೇಸ್ ಯು. ನಿಮ್ಮನ್ನು ನಾನು ಕಂಡಿಡದೇ ಇರೋ ಟೈಮ್ ಒಳಗೂ ಸಹ ಆ ಒಂದು ಏನಂತಾರೆ ಸರ್ಕಮ್ಸ್ಟೆನ್ಸಸ್ ಯಾವುದೇ ಇರಲಿ, ನನ್ನನ್ನು ಪ್ರೀತಿ ಮಾಡಿದ್ದೆ. ನಾನು ಹಿಂದೆ ಹೋಗೋಕ್ಕೆ ಹೇಳಿಲ್ಲ. ಇಫ್ ಯು ಸ್ಲೂ ಮೀ ಐ ವಿಲ್ ಲವ್ ಯು ಗಾಡ್. ನನ್ನನ್ನು ಕೊಚ್ಚಾಕಿದ್ರು ಸಹ ನಾನು ನಿನ್ನನ್ನು ಮಾಡ್ತೀನಿ, ಪ್ರೀತಿಸ್ತೀನಿ ಅನ್ನೋ ಒಂದು ವಿಷಯ ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಹಿಂಗಾಗಿ ಈ ಒಂದು ಉತ್ಸಾಹ, ದ ಕನ್ಸ್ಯೂಮಿಂಗ್ ಝೀಲ್, ನಾವು ದೇವರಿಗೆ ಆಣಿಸಾಗಿರ್ಬೇಕಂದ್ರೆ ಈ ಒಂದು ಕನ್ಸ್ಯೂಮಿಂಗ್ ಝೀಲ್ ತುಂಬ ಮುಖ್ಯ. ಈ ಝೀಲ್ ನಮ್ಮಲ್ಲಿ ಇದ್ದರೆ ಮಾತ್ರನೇ ಅಲ್ಲವರ, ದಹಿಸುವ ಉತ್ಸಾಹ ನಮ್ಮಲ್ಲಿ ಇದ್ದರೆ ಮಾತ್ರನೇ ಕ್ರಿಸ್ತರಲ್ಲಿ ಪ್ರಿಯರೇ ನಾವು ಸಭೆಯಾಗೋದಕ್ಕೆ ಚಾನ್ಸಸ್, ಇಲ್ಲಾಂದರೆ ಇಲ್ಲ. ಈ ಒಂದು ವಿಷಯ ನಮ್ಮಲ್ಲಿ ಸ್ಟಾರ್ಟಿಂಗ್ ನನಗಿತ್ತು ರೀ, ಖಂಡಿತವಾಗಿ ಜಾಸ್ತಿ ಇತ್ತು. ಏನಾಗುತ್ತೆ, ಅದು ಸ್ವಲ್ಪ ಕಡಿಮೆ ಆಗಿರೋದು ನಮಗೆ ಎಲ್ರಿಗೂ ಗೊತ್ತಾಗುತ್ತೆ ಅದು ಅಲ್ವರ. ಸೊ ಹಂಗಾಗಿ ಇವತ್ತಿನ ಪಾಠ ಬಂದರೆ ಯಾಕೆ ಕಡಿಮೆ ಆಯಿತು, ಇದನ್ನು ನಾವು
ಹೇಗೆ ಹೆಚ್ಚಿಸ್ಕೊಳ್ಳೋದು ಅಂತಲೇ ಇವತ್ತು ಪಾಠ. ನೋಡಿ, ಈ ವಿಷಯ ನೋಡ್ಬೇಕಾದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಒಂದು ಸಾಮೆಯಲ್ಲಿ ತಂದೆ ದೇವರು ನಮಗೆ ಈ ಒಂದು ವಿಷಯವನ್ನು ಅಡಿಗೆ ಸೀಕ್ರೆಟ್ ಇಟ್ಟಿದ್ದಾರೆ. ಏನಪ್ಪ ಅಂದರೆ, ಅದು ಮತ್ತೆ 13ನೇದು ಬರೋದು ಸಾಮೆ. ಅದು ಯಾವುದದು? ಬಿತ್ತನೆ ಮಾಡುವ ಸಾಮ್ಯ, ಬಿತ್ತುವ ಸಾಮ್ಯ. ನೋಡಿ, ಇಲ್ಲಿ ಏನು ಮಾಡ್ತಾರೆ? ಇಲ್ಲಿ ಬೀಳುತ್ತೆ ಅದು ಬೀಜ? ಒಂದು ದಾರಿಯಲ್ಲಿ ಬೀಳುತ್ತೆ, ಎರಡನೇದು ಬಂಡೆ ಮೇಲೆ ಬೀಳುತ್ತೆ, ಮೂರನೇದು ಮುಳುಗಡೆ ಮೇಲೆ ಬೀಳುತ್ತೆ, ನಾಲ್ಕನೇದು ಒಳ್ಳೆ ಜಾಗದಲ್ಲಿ ಬೀಳುತ್ತೆ. ನೆಕ್ಸ್ಟ್, ಒಳ್ಳೆ ಜಾಗದಲ್ಲಿ ಬಿದ್ದಿರುವ ಬೀಜ ಏನು ಮಾಡುತ್ತಂತೆ? 30, 60, 100 ಫಲ ಕೊಡುತ್ತೆ. ಈಗ ಪ್ರಶ್ನೆ, ಜಾಗ ಒಳ್ಳೇದು, ಫಲ ಆಗಿರ್ಬೇಕು, ಸೇಮ್ ಇರ್ತಾನೆ. ಯಾಕೆ 30, 60, 100? ಇದೇ ದಹಿಸುವ ಉತ್ಸಾಹದ ಫಲ ಅಲ್ಲ, ಡಿಫ್ರೆನ್ಸಸ್, ಡಿಗ್ರಿ ಆಫ್ ಕನ್ಸ್ಯೂಮಿಂಗ್ ಝೀಲ್. ಡಿಗ್ರಿ ಅಲ್ವಾ? ಕೆಲವೊಬ್ಬರಿಗೆ 90 ಡಿಗ್ರಿ ಇರ್ತದೆ, 94 ನಾರ್ಮಲ್ಲು, 98 ಡಿಗ್ರಿ ಜ್ವರ, 99 ಡಿಗ್ರಿ ಜ್ವರ, 100, 105, 105 ಡಿಗ್ರಿ ಅಲ್ವಾ? ಕೆಲವೊಬ್ಬರಿಗೆ 100 ಪರವಾಗಿಲ್ಲ ಬಿಡಿ, ಏನು ಪ್ರಾಬ್ಲಮ್ ಆಗಲ್ಲ. ಆ ಥರ ಡಿಗ್ರಿ ಅನ್ನೋ ಅರ್ಥ. ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ನೋಡುವಂಥ ಈ ಒಂದು ಬಿತ್ತನೆ ಮಾಡುವ ಸಾಮೆಯಲ್ಲಿ ಆ ಒಂದು ವಿಷಯ ಅಲ್ವಾ, ಅಲ್ಲಿರುವ ಜನ ಕೊಡುವಂಥ ಏನ್ರಿ ರಿಯಾಕ್ಷನು, ದಟ್ ರಿಯಾಕ್ಷನ್ ಇಸ್ ಝೀಲ್. ಅದೇ ಉತ್ಸಾಹ. ಗೊತ್ತಲ್ಲ ನಿಮಗೆ ನೆಲ ಯಾವುದು? ಇಲ್ಲ, ನೆಲ ಬಂದ್ಬಿಟ್ಟು ಪ್ರಪಂಚ, ಬಿತ್ತನೆ ಮಾಡೋದು ದೇವರ ವಾಕ್ಯ, ಫಲ ಕೊಡೋದು ಗೊತ್ತಲ್ಲ, ಅದನ್ನು ನಾವು ಸ್ವೀಕಾರ ಮಾಡಿ ಆ ವಾಕ್ಯದ ಪ್ರಕಾರ ಅವರು ಜೀವನವನ್ನು ನಡೆಸಿ ಅವ್ರನ್ನ ಕನ್ಸ್ಯೂಮವಾಗಿ ಸಜೀವ ಯಜ್ಞವಾಗಿ ಹೆಂಗಿರ್ಬೇಕಂತ ಅವ್ರಿಗೆ ಮೀಸಲಾಗಿಯೂ ಬೆಚ್ಚಗೆಯಾಗಿಯೂ ಮತ್ತೆ ಹೆಂಗಿರ್ಬೇಕದು ಸುಗಂಧ ವಾಸನೆಯಾಗಿ ಅವ್ರಿಗೆ ಇರಬೇಕಾಗಿರುವಂಥ ಆ ಒಂದು ದಹಿಸುವ ಉತ್ಸಾಹದಿಂದ ಕೊಡುವಂಥ ಫಲನೇ ಅದು ವಿಷಯ. ಫಸ್ಟ್ ಇಲ್ಲಿ ಬೀಳುತ್ತದು ಎಲ್ರಿ? ದಾರಿಯಲ್ಲಿ ಬೀಳುತ್ತೆ. ನೋಡಿ, ದಾರಿ ಹೆಂಗಿರುತ್ತೆ? ಜನ ನಡೆದು ಭೂಮಿ ಗಟ್ಟಿಯಾಗಿರುತ್ತೆ ಅಲ್ವರಾ? ಯಾವುದೇ ಒಬ್ಬ ರೈತ ಬಂದ್ಬಿಟ್ಟು ಗಟ್ಟಿ ಇರೋ ಭೂಮಿ ಮೇಲೆ ಬೀಜ ಬಿತ್ತನೆ ಮಾಡ್ತಾನ? ಯಾಕೆ? ಅದು ಪಾಯಿಂಟು. ಏನು ಮಾಡಲ್ಲ, ಅದು ಮೇಲೆ ಇರುತ್ತೆ, ಒಳಗಡೆನೆ ಹೋಗಲ್ಲ. ಒಳಗಡೆ ಹೋಗ್ಬೇಕು, ಏನು ಮಾಡ್ಬೇಕು? ಭೂಮಿನ ಉಳ್ಮೆ ಮಾಡ್ಬೇಕಲ್ವಾ? ನೋಡಿ, ಈ ಭೂಮಿ ಏನು ಮಾಡ್ತಾರೆ ದೇವರು? ಮನುಷ್ಯನ ಹೃದಯಕ್ಕೆ ಹೋಲಿಸ್ತಾರೆ ಅಲ್ವರಾ? ಈಗ ಅವಳ ಹೃದಯ ಗೊತ್ತಾ? ಮನುಷ್ಯನ ಹೃದಯ ರೋಡ್ ಥರ ಇದೆ, ದಾರಿ ಥರ ಇದೆ, ಗಟ್ಟಿ ಇದೆ. ಏನೇ ನೀವು ವಾಕ್ಯ ಹಾಕ್ರಿ, ಮನುಷ್ಯದ ನಾವಲ್ಲ. ಮನುಷ್ಯ ಅಂದರೆ ಜನರಲ್ ಹ್ಯೂಮನ್ ಬೀಯಿಂಗ್ ಅಲ್ವರಾ? ಅವನ ಹೃದಯ ದಾರಿ ಥರ ಇದೆ. ನೀವೆಷ್ಟೇ ಬೀಜ ಹಾಕಿದ್ರು ಅದು ಒಟ್ಟಾಗಿ ಒಳಗಡೆ ಹೋಗೋದೇ ಇಲ್ಲ. ಏನು ಮಾಡೋಕೆ ಹೋದ್ರೆ ನಾವು ಫಸ್ಟ್ ಅವರು ಬಿತ್ತಕ್ಕೆ ಮುಂಚೆ ಉಳುಮೆ ಮಾಡೋಕೆ. ಆ ಉಳುಮೆನೇ ಮಹಾ ಉಪದ್ರವ. ಅದು ಯಾವಾಗ ಉಳುಮೆ ಮಾಡ್ಬಿಟ್ಟು ಬಿತ್ತನೆ ಮಾಡ್ತಾರೆ ದೇವ್ರ ರಾಜ್ಯದಲ್ಲಿ, ಆವಾಗ ಏನಾಗುತ್ತೆ? ಅಲ್ಲಿ ಬೀಜ ಹೊರಡು ಹೋಗುತ್ತೆ. ಯಾಕಪ್ಪ ಅದು ಅವಾಗ ದಾರಿಯಲ್ಲಿ ಹಾಕುವ ಬೀಜ ಆ ಥರ ಇರ್ತಾರೆ ಅವರು. ವಾಕ್ಯ ಓದ್ರಿ, ಅಪೊಸ್ತಲರ ಕೃತಿಗೆ 17ನೇ ಅಧ್ಯಾಯ 32ನೇ ವಾಕ್ಯ. 17:32. ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು. ಬೇರೆ ಕೆಲವರು, ನೀನು ಈ ವಿಷಯದಲ್ಲಿ ಹೇಳುವುದನ್ನು ನಾನು ಇನ್ನೊಂದು ಸಾರಿ ಕೇಳುತ್ತೇನೆ ಅಂದರು. ಏನ್ ಮಾಡ್ಬಿಟ್ರಂತೆ ಅಲ್ಲಿ? ನೀನ್ ಹೇಳೋ ವಿಷಯ ಹೇಗಿದೆ ಅಂತೆ, ಚೆನ್ನಾಗಿದೆ, ಏನ್ ಮಾಡೋಣ, ಇನ್ನೊಂದ್ಸರಿ ನಾವು ಹೇಳ್ತೀವಿ. ಹೇಳಕ್ಕೆ ತುಂಬಾ ಆಸೆ. ಯಾವ್ದನ ಒಂದು ಏನು ಬಂತೆ ಹೊಸದಾಗಿ ಕೇಳ್ಬಿಟ್ರೆ ಖುಷಿ. ಬ್ರದರ್ ನೀವು ಸೂಪರ್ ಆಗಿ ಮಾತಾಡ್ಬಿಡೋದು, ಕೆಲವು ಕೇಳೇ ಇಲ್ಲ ನಾವು ಅಲ್ವಾ? ತುಂಬಾ ಹೊಸದಾಗಿತ್ತು ಬ್ರದರ್, ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇನ್ಫಾರ್ಮೇಶನ್ ಆಗಿತ್ತು, ತುಂಬಾ ಥ್ಯಾಂಕ್ಸ್ ಅಂತಾರೆ ಅಲ್ವರ? ಕೇಳೋಕ್ಕೆ ತುಂಬಾ ಆಸಕ್ತಿ ಅಲ್ವರ? ಆದರೆ ಕ್ರಿಸ್ತರಲ್ಲಿ ಪ್ರಿಯರೇ, ಕೇಳಕ್ಕೆ ಮಾತ್ರ ಆಸಕ್ತಿ ವಿನಃ ಏನು ಮಾಡಲ್ಲ, ಆ ಸತ್ಯ ಅವರ ಹೃದಯ ಒಳಗಡೆ ಹೋಗೋದೇ ಇಲ್ಲ. ಅವ್ರ ಮೇಲೆ ಯಾವ ಥರದ್ದು ಏನಿಲ್ಲ, ಪರಿಣಾಮನೇ ಇಲ್ಲ. ಕ್ರಿಸ್ತರಲ್ಲಿ ಪ್ರಿಯರೇ, ನಮ್ಮಲ್ಲಿ ಇದ್ದಾರ
ಕೇಳಕ್ಕೆ ತುಂಬ ಆಸೆ, ಕ್ಲಾಸ್ ಕೇಳೋಕ್ಕೆ, ಆನ್ಲೈನ್ ಕ್ಲಾಸ್ ಕೇಳ್ತಾರೆ, ಸಂಡೇ ಕ್ಲಾಸ್ ಕೇಳ್ತಾರೆ, ಏನು ಮಾಡ್ತಾರೆ ಎವ್ರಿಡೇ ಕ್ಲಾಸ್ ಕೇಳೋಕ್ಕೆ ತುಂಬ ಉತ್ಸಾಹ, ತುಂಬ ಆಸೆ. ಅದೇನು ಮಾಡಲ್ಲ ಆದರೆ ಸತ್ಯನ ಒಳಗಡೆ ಹೋಗಿ ಸತ್ಯ ನಮ್ಮ ಮೇಲೆ ಪರಿಣಾಮ ತೋರಿಸ್ಬೇಕೆ ಅಲೋನೆ ಮಾಡಲ್ಲ. ನೋಡ್ರಿ 2 ತಿಮೋತಿ 3ನೇ ಅಧ್ಯಾಯ 7ನೇ ವಾಕ್ಯ. 3:7. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರು, ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. ನೋಡಿ ಏನ್ ಮಾಡ್ತಾರಂತ ಇವರೆಲ್ಲ, ಹೆಂಗ್ ಕೇಳ್ತಾರೆ ಉಪದೇಶನ? ಯಾವಾಗ ನೋಡಿದ್ರು ಕೇಳೋದೆ. ಮನೆಯಲ್ಲಿ ಪಾಪ ಗಂಡ ನಾನ್ ಕಾನ್ಸಿಕ್ರೇಟೆಡು, ಸಿಸ್ಟರ್ ಕಾನ್ಸಿಕ್ರೇಟೆಡು ಅಲ್ವಾ, ಕೇಳ್ತಾನೆ ಇರೋದು. ಮನೆ ಪಾಪ ಜಗಳ ಬೇರೆ. ಆದರೆ ಬರೀ ಇಂಟೇಕ್ ಮಾತ್ರ ಇದೆ ವಿನಃ ಏನಿಲ್ಲ ಔಟ್ಪುಟ್. ಫಾರ್ ಎಕ್ಸಾಂಪಲ್ ಇಂಟೇಕೆ ಹೋಗಿಲ್ಲ, ಈ ಕಿವಿಯಲ್ಲಿ ಹೋಗಿ ಈ ಕಿವಿಯಲ್ಲಿ ಹೋಗ್ಬಿಟ್ಟಿದೆ ಇದೆ. ಓ ಚೆನ್ನಾಗಿದೆ ಕೇಳೋಕ್ಕೆ, ಇನ್ನೊಂದ್ಸತಿ ಕೇಳ್ತೀವಿ. ಸೊ ಎಷ್ಟು ಆಸೆ ನೋಡಪ್ಪ ದೇವ್ರ ವಾಕ್ಯ ಅಲ್ವರ. ಕೇಳಕ್ಕೆ ಮಾತ್ರ ಆಸೆ ಇದೆ, ಆದರೆ ಪರಿಣಾಮ ಏನೂ ಇಲ್ಲ. ಯಾಕಂದರೆ ಸತ್ಯ ಒಳಗಡೆನೆ ಹೋಗಿಲ್ಲ. ಸತ್ಯ ಒಳಗಡೆ ಹೋಗಿಲ್ಲ, ಅದನ್ನೆಲ್ಲ ಪರಿಣಾಮಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಕ್ರಿಸ್ತರಲ್ಲಿ ಪ್ರಿಯರೇ. ಚೆನ್ನಾಗಿ ಏನಂತ ಬರೀತಾರೆ ಅಂತ ಬೆದರಲ್ಲಿಗೆ, ಇಟ್ ಇಸ್ ಕಾಲ್ಡ್ ಅಸ್ ಐಡಲ್ ಆರ್ ಯೂಸ್ಲೆಸ್ ಕ್ಯೂರಿಯಾಸಿಟಿ. ಸ್ವಲ್ಪನೂ ಪ್ರಯೋಜನ ಇಲ್ಲದೆ ಇರುವಂತಹ ಏನಂತ ಕೇಳಿಸಿಟ್ಟು ಕನ್ನಡದಲ್ಲಿ ಕುತೂಹಲತೆ. ನೋ ಯೂಸ್ಲೆಸ್ ಯಾರು ಬರೀ ಕೇಳೋದಕ್ಕೆ. ಇಲ್ಲಿ ದೇವರ ವಾಕ್ಯ ಒಂಬಿಟ್ಟು ಸಾರ್ಬೇಕಾರೆ ನಿಮ್ಮ ಹತ್ರ ಸಭಾಷ್ ತಗೊಳಕ್ಕೆ ದೇವರು ಇಲ್ಲಿ ಆಸೆ ಪಡ್ತಾ ಇಲ್ಲ. ಬ್ರದರ್ ತುಂಬ ಚೆನ್ನಾಗಿತ್ತು ಬ್ರದರ್ ಅಲ್ವಾ, ಸತ್ಯ ಸೂಪರ್ ಆಗಿದೆ ಬ್ರದರ್, ಹಂಗಿತ್ತ, ಅಯ್ಯೋ ಸೂಪರ್ ಅಂತ ಈ ವಿಷಯಕ್ಕೆ ನಮ್ಮ ದೇವ್ರು ಕರೆದಿಲ್ಲ. ಯಾಕಂದರೆ ದಿಸ್ ಇಸ್ ಐಡಿಯಲ್ ಏನ್ರಿ ಕ್ಯೂರಿಯಾಸಿಟಿ. ಇದಪ್ಪ ಅಂದರೆ ಇದು ದಾರಿ ಮೇಲೆ ಬಿತ್ತನೆ ಮಾಡಿರುವಂತಹ ಬೀಜಕ್ಕೆ ಸಮಾನ. ಏನಾಗಿಲ್ಲ, ಒಳಗಡೆನೆ ಹೋಗಿಲ್ಲ. ಆಮೇಲೆ ಏನಾಗುತ್ತೆ, ಅದು ಅಕ್ಕಿಗಳು ಬಂದು ಅದನ್ನು ತಿಂದ್ಬಿಡುತ್ತೆ. ಈ ಅಕ್ಕಿಗಳು ಯಾರು? ಶೈತಾನ. ಪಾಪ ಅವನು ಎಲ್ಲೋ ಸೈಲೆಂಟ್ ಆಗಿದ್ದಾನೆ, ಏನೇ ಮಾಡು ಅವ್ರ ಮೇಲೆ ಹಾಕ್ಬಿಡೋದು ಶೈತಾನ. ಯಾರಪ್ಪ ಅಂದರೆ ಇದನ್ನು ಸಮಯ ಬರುತ್ತೆ. ಏನಪ್ಪ ಅಂದರೆ ಸಾಸಿವೆಯ ಕಾಲು ಅದು ಹೆಂಗಿರ್ಬೇಕದು, ಗಿಡ ಬರ್ಬೇಕು, ಮರ ಬರ್ಬೇಕದು. ಗಿಡ ಏನದು ದೇವರ ರಾಜ್ಯ ಹೆಂಗಿತ್ತಂತೆ, ಸಾಸಿವೆ ಕಾಲು ಥರ ಇತ್ತಂತೆ. ಅದು ದೊಡ್ಡ ಮರವಾಗಿ ಅಶುದ್ಧದ ಪಕ್ಷಿಗೆ ಗೂಡಾಗ ಆಶ್ರಯ ಆಗೋಯ್ತು. ಅರ್ಥ ಆಯ್ತಾ? ಅಶುದ್ಧ ಪಕ್ಷಿ ಯಾರು ಗೊತ್ತಾ? ಬ್ಯಾಬಿಲೋನ್. ಅದರಲ್ಲಿ ತಾಯಿ ಬರ್ತಾಳೆ, ಮಗಳು ಬರ್ತಾಳೆ. ತಾಯಿ ಯಾರು, ಮಗಳು ಯಾರು? ಬೇರೆಲ್ಲ ಎಕ್ಸ್ಪೈಸೆಡ್ ಅಲ್ವರಾ. ಪಾಸ್ಟರ್ ಅಲ್ಲಿ ಹೋಗಿದ್ದೆ, ಪಾಸ್ಟರ್ ಈ ವಾಕ್ಯವನ್ನು ಕೇಳಿದೆ, ಹೌದಾ, ಅದಕ್ಕೆ ಹೋಗ್ಬೇಡ ನೀನು. ಏನು ಮಾಡ್ತಾರೆ, ಪಕ್ಷಿ ಆ ಒಂದು ಬೀಜನ ತಿಂದ್ಬಿಡ್ತದೆ, ಒಳಗೋಕೆ ಬಿಡಲ್ಲ. ಇದೇ ವಿಷಯ ರೋಡಲ್ಲಿ ಬಿದ್ದಿರೋದಲ್ವಾ. ನೋಡಿ ಕ್ರಿಸ್ತಲ್ಲಿ ಪ್ರಿಯರೇ, ಒಂದು ಪಾಯಿಂಟ್ ಬಿಟ್ಬಿಟ್ರೆ ನಾನು, ಏನಪ್ಪ ಅಂದರೆ ಇಲ್ಲಿ ಬರೆದಂತಹ 3 ವಿಷಯ ಗೊತ್ತಾ? ಯಾವುದದು? ದಾರಿ, ಬಂಡೆ, ಮುಳ್ಳು. ಇಲ್ಲೇನಪ್ಪ ಅಂದರೆ ಉತ್ಸಾಹನೇ ಆಬ್ಸೆಂಟು. ಹೋಗುತ್ತೆ ಸ್ವಲ್ಪ ಕೆಲವು ಮಾಡ್ತೇನೆ, ನಾನು ಉತ್ಸಾಹನೇ ಆಬ್ಸೆಂಟ್ ಇದೆ ನೋಡ್ತೀವಿ ಕ್ರಿಸ್ತಲ್ಲಿ ಪ್ರಿಯರೇ. ಹಂಗಾಗಿ ನೋಡಿ ಇವಾಗೇನಿಲ್ಲ, ಇಲ್ಲಿ ಉತ್ಸಾಹನೇ ಇಲ್ಲ ಇಲ್ಲಿ. ನೆಕ್ಸ್ಟ್ 2ನೇದು ಬಂಡೆ ಮೇಲೆ ಬೀಳುತ್ತಲ್ವಾ. ಏನಪ್ಪ ಅಂದರೆ ಸ್ವಲ್ಪ ಅರ್ಥ ಆಗುತ್ತೆ. ಹೆಂಗಪ್ಪ ಅಂದರೆ ಔಟ್ವರ್ಡ್ಲಿ ಸತ್ಯ ಅರ್ಥ ಆಗುತ್ತೆ. ಒಂದು ಹೆಂಗಪ್ಪ ಅಂದರೆ ಏನಂತ ಕಾಣೋದಿಲ್ಲ, ಒಂಥರ ಮೇಲ್ನೋಟಕ್ಕೆ ಮಾತ್ರ ಏನಾಗ್ತದೆ, ಅರ್ಥ ಆಗುತ್ತೆ. ಅದನ್ನ ಅವರು ಪರ್ಸ್ನಲ್ ಲೈಫ್ಗೆ ಅವರು ಅದನ್ನ ಅಪ್ಲೈನೇ ಮಾಡಲ್ಲ ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ನಾವು ಯಾವಾಗ ಸತ್ಯವನ್ನು ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ತೀವೋ ಅಲ್ವರ, ಆವಾಗಲೇ ನಾವು ನೀತಿಯ ಏನಂತ ಕೊள்ಗೆ ಅಂತ ತಮಿಳಲ್ಲಿ ಪ್ರಿನ್ಸಿಪಲ್ಸ್ ಏನು ಕಾಣೋದಿಲ್ಲ, ತತ್ವಗಳು ಅಲ್ವರ. ನಾವು ಯಾವಾಗ ಸತ್ಯವನ್ನು ನಮ್ಮ ಜೀವನಕ್ಕೆ ನಾವು ಅಪ್ಲೈ ಮಾಡ್ತೀವೋ ಅಲ್ವರ, ಆವಾಗಲೇ ನಾವು ನೀತಿಯ ತತ್ವಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗೋದು. ನಮಗೆ ನಾವು ಅಪ್ಲೈ ಮಾಡದೇ ಇದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ನಾವು ಎಲ್ಲೂ ಪ್ರಯೋಜನ ಮಾಡೋಕ್ಕಾಗಲ್ಲ. ನೋಡಿ ಹೆಂಗಿದೆ, ಬಂಡೆ ಇದೆ, ಬಂಡೆ ಮೇಲೆ ಸ್ವಲ್ಪ ಮರಳಿದೆ ಅಲ್ವಾ, ಅಲ್ಲಿ ಬೀಜ ಬೀಳುತ್ತೆ. ಏನಾಗುತ್ತೆ, ಫಾಸ್ಟಾಗಿ ಬೆಳೀತದೆ. ಯಾಕಲ್ವ, ರೂಟ್ ಕರೆಕ್ಟಾಗಿ ಬೀಳುತ್ತೆ. ಏನಾಗಲ್ಲ ರೂಟಿಗೆ. ಆಮೇಲೆ ಬೇರಿದೆ, ಆದರೆ ಬೇರು ಹಿಡ್ಕೊಳಕ್ಕೇನಿಲ್ಲ, ಭೂಮಿ ಮಣ್ಣು ಸಾಲ ಇಲ್ಲ. ಏನಾಗುತ್ತದೋ ಅದು
ಬಿದ್ದೋಯ್ತದೆ ಕ್ರಿಸ್ತರಲ್ಲಿ ಪ್ರಿಯರೇ ಅಲ್ವರ. ಹಂಗಾಗಿ ನೋಡಿ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಹೆಂಗಿದೆ, ಮರಳು ಸಾಫ್ಟ್ ಇದೆ ಅಂದರೆ ಹೃದಯ ಆಗಿದೆ, ಸ್ವಲ್ಪ ಸಾಫ್ಟ್ ಇದೆ, ಅದು ಹೊರಡೋಗ್ತಾ ನನಗೆ ಅಂತ ಇರುವಂತಹ ಆಸೆ ಆಕಾಂಕ್ಷೆಗಳು, ನನಗಿರುವಂತಹ ಗುರಿ, ನನಗೆ ಜೀವನದಲ್ಲಿ ಸಾಧನೆ ಮಾಡೋಕ್ಕಂಥ ವಿಷಯ, ನಾನು ತಗೋಬೇಕಾಗಿರುವ ಒಂದು ವಸ್ತುಗಳು, ನಾನು ಪ್ರಪಂಚದಲ್ಲಿ ನನ್ನ ಕುಟುಂಬದವರ ಮಧ್ಯೆ ಚೆನ್ನಾಗಿ ಏನು ಮಾಡೋಕೆ ನಾನು ಇರಬೇಕು, ತೋರಿಸ್ಕೋಬೇಕು, ಇನ್ನೊಬ್ಬರನ್ನ ಮೆಚ್ಚಬೇಕು, ಇದೆಲ್ಲಂಗಿದೆ ನಮಗೆ ಬಂಡೆ ಥರ ಆಗ್ಬಿಟ್ಟಿದೆ ಮನಸ್ಸು. ದೇವರ ವಾಕ್ಯ ಇನ್ನೂ ಒಳಗೆ ಹೋಗೋಕೆ ಏನು ಮಾಡಲ್ಲ, ಜಾಗರಣೆ ಕೊಡಲ್ಲ. ಇದೆಲ್ಲ ಯಾರು ಹೇಳ್ತಾರೆ ಅದನ್ನು? ಇದೆಲ್ಲ ಇನ್ನೂ ನಾವು ಔಟ್ಸೈಡ್ ಇದ್ದೀವಿ, ಜನರಲ್ ಪಬ್ಲಿಕ್, ಅವ್ರ ಜೀವನ ಇದು. ಏನು ಮಾಡ್ತಾರೆ, ಕೇಳ್ತಾರೆ, ಮತ್ತೆ ಮಾಡಲ್ಲ, ಬಂಡೆ ಥರ ಬರಲ್ಲ. ಎರಡನೇ ಅವರು. ನೆಕ್ಸ್ಟ್ ಮೂರನೇ ದಾರಪ್ಪ ಅಂದ್ರೆ, ಮೂರನೇ ದಾರಿ ಮುಳ್ಳು ಮತ್ತೆ ಗಿಡ. ಯಾರು ಮುಳ್ಳು ಅಂದರೆ ಲೋಕದ ವಸ್ತುಗಳ ಮೇಲಿರುವಂತಹ ಪ್ರೀತಿ. ನೋಡಿ, ಈ ಲೋಕದ ವಿಷಯಗಳಿರುವಂತಹ ಪ್ರೀತಿ ಮಾಡ್ತಂದ್ರೆ ಈ ಒಂದು ಸತ್ಯನ ಏನು ಮಾಡುತ್ತೆ ಗೊತ್ತಾ, ಡೈಲ್ಯೂಟ್ ಮಾಡಿಬಿಡುತ್ತೆ. ನೋಡಿ ಕಾಲ್ ಕನ್ನಡ ಡೈಲ್ಯೂಟ್ ಅಂತ ಬಿಡ ಅಂದರೆ ಕಷಾಯ ಮಾಡ್ತಾರೆ ಗೊತ್ತಾ, ಕಷಾಯ ಗಟ್ಟಿರುತ್ತೆ ಅಲ್ವರ, ಹಂಗೆ ಬೇಡ. ಒಂದು ಸಾಂಬಾರು ಇರುತ್ತೆ, ರಾತ್ರಿ ಸಾಂಬಾರು ಮಾಡಿರ್ತಾರೆ, ಬೆಳಗ್ಗೆ ಏನಾಗಿರುತ್ತೆ ಅದು ರಸ ಆಗಿರ್ತದೆ ಅಲ್ಲ, ಏನು ಮಾಡ್ತಾರೆ, ಸ್ವಲ್ಪ ನೀರು ಹಾಕ್ಬಿಟ್ಟು ಕೊಡಿಸ್ಬಿಟ್ಟಿರ್ತಾರೆ. ಆ ಥರ ಲೋಕದ ವಿಷಯಗಳು ನಮ್ಮಲ್ಲಿ ಎಷ್ಟೇ ಒಳಗಡೆ ಹೋಗುತ್ತೋ ಸತ್ಯವನ್ನು ಮಾಡ್ತದೋ ತೆಲ್ಲಿಗೆ ಮಾಡ್ಬಿಡುತ್ತೆ ಅಲ್ವರ, ಡೈಲ್ಯೂಟ್ ಮಾಡಿಬಿಡುತ್ತೆ ಕ್ರಿಸ್ತರಲ್ಲಿ ಪ್ರಿಯರಂಗ. ನೋಡಿ, ಫಾರ್ ಎಕ್ಸಾಂಪಲು ಈ ಲೋಕದ ಜ್ಞಾನ ಅಲ್ವಾ, ಇದು ನಮಗೆ ಏನಾದ್ರು ಡೇಂಜರಾ? ಡೇಂಜರೇ, ಕರೆಕ್ಟು. ಎಲ್ಲ ಅಲ್ಲ, ಕೆಲವೊಂದು ಹೇಳ್ತೀನಿ, ಕೆಲವೊಂದು. ಫಾರ್ ಎಕ್ಸಾಂಪಲು ಒಂದು ಕರೆಂಟ್ ಅಫೇರ್ಸ್ ನೋಡಿ. ನಿನ್ನೆ ಗೊತ್ತಾ ವಿಷಯ ಆಯ್ತಂತ, US ಅಲ್ಲಿ ಇನ್ನೂ ಸ್ವಲ್ಪ ಜ್ಯೂಸ್ ಇಲ್ಲಿ ಮಾಡ್ತಾರೆ ಎಲ್ಲರೂ ಓಡ್ ಬರ್ತಾರೆ ಅಲ್ವರ. ಅಷ್ಟೇ ಮಾತ್ರ ಅಲ್ಲ, ಎಲ್ಲ ಕಡೆ ಲೇಬರ್ಸ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಆರ್ಡರ್ ಬರೋದು ಸ್ಟ್ರೈಕ್ ಮಾಡ್ತಾರೆ ಅಲ್ವರ. ದೇವರ ಸೇನೆ ರೆಡಿ ಆಗ್ತಾ ಇದೆ. ಸೇನೆ ಯಾರು? ದೇವ್ರ ಸೇನೆ ಯಾರು? ಮಹಾ ಉಪದ್ರವಕ್ಕೆ ದೇವ ಪ್ರಯೋಜನ ಪಡಿಸುವಂಥ ಸೇನೆ ಯಾರು? ಫ್ರಸ್ಟ್ರೇಟೆಡ್ ಮಾಸ್ ಆಫ್ ಪೀಪಲ್, ಅಷ್ಟೇ ಜನನೇ. ಎಲ್ಲ ಸೈಲೆಂಟಾಗಿ ರೆಡಿ ಆಗ್ತಿದ್ದಾರೆ. ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ, ಸುಮ್ಮನೆ ನಾಟಕ ಮಾಡ್ತಾನೆ ಇದ್ದೀವಿ ಅಂತ ಅನಿಸ್ತದೆ ಅಷ್ಟೇ. ಕ್ರಿಸ್ತ ನಾಳೆ ಕೇಳಿದ್ರೆ ನಾನು ದೇವರ ಮಗ, ದೇವರ ಸಭೆ, ನಾನು ಶರೀರ, ನಾನು ಮೊದಲೇ ಗೀತಿ, ತುಂಬ ಎಕ್ಸಾಂಪಲ್ಸ್ ಕೊಡ್ತೀವಿ ಅಲ್ವರ. ಆದರೆ ಪ್ರಪಂಚದ ವಿಷಯ ನನ್ನ ಹೊರಡೆ ಬಂದ್ಬಿಟ್ರೆ ಸತ್ಯವನ್ನು ಡೈಲ್ಯೂಟ್ ಮಾಡಿಬಿಡುತ್ತೆ. ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ಖಂಡಿತವಾಗಿ ಹೇಳ್ತೀವಿ ನಾವು, ಏನ್ರಿ ತಪ್ಪ ಅದರಲ್ಲಿ? ದೇವರ ಬಗ್ಗೆ, ಮ್ಯೂಸಿಕ್ ಬಗ್ಗೆ ನಾಲೆಡ್ಜು ತಪ್ಪಾ? ಇಲ್ವಲ್ಲ. ಸ್ಪೋರ್ಟ್ಸ್ ಬಗ್ಗೆ ನಾಲೆಡ್ಜು ತಪ್ಪಾ? ಇಲ್ವಲ್ಲ. ತಪ್ಪಿಲ್ಲನೇ, ಅದು ಪಾಪ ಅಲ್ಲ. ಆದರೆ ಒಂದು ನೂತನ ಸೃಷ್ಟಿಗೆ ಅದು ಯಾವ ರೀತಿಯಲ್ಲೂ ಪ್ರಯೋಜನವೂ ಅಲ್ಲ. ಅರ್ಥ ಆಯ್ತಾ? ಹಂಗಾಗಿ ಏನು ಮಾಡ್ರಿ, ನೀವು ಇದನ್ನು ನೀವು ಡೈಲ್ಯೂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಡೈಲ್ಯೂಟ್ ಮಾಡ್ಬಿಟ್ರೆ ಮುಳ್ಳು ಏನಂತಾರೆ, ಮುಳ್ಳು ಪ್ಲಸ್ ಪ್ರಪಂಚದ ಆಸೆ ಮತ್ತು ನಮ್ಮ ಕರ್ತವ್ಯಗೆಲ್ಲ ಮೇಲಿರುವಂಥ ಭಯ ಅಲ್ವರ. உலகத்தின் மயக்கும் ಪ್ರಪಂಚத்தின் மயக்கும் ಕವಲೆಗಳು ಅಲ್ವರ ಅನ್ನೋದು ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ನೋಡಿ, ನಾವು ಕಾರಣ ಕೊಡಬಾರ್ದು. ಏನು ತಪ್ಪಿದೆ ಬ್ರದರ್? ನಾವು ಕಲ್ತ್ಕೋತೀವಲ್ವ, ಕಲ್ತ್ಕೊಳಕ್ಕೆ ನಮಗೆ ಅದೇನು ಬೇಡ. ನಮಗೇನು ಬೇಕು? ನಮಗೆ ದೇವರ ಕಾರ್ಯ ಸಾಕು. ನೋಡಿ, ಫಾರ್ ಎಕ್ಸಾಂಪಲು ಪ್ರಾರಂಭದಿದ್ದಂಥ ಸಭೆಗಳು ಯಾರೋ ಎಫೆಸಸ್, ಸ್ಮಿರ್ನ ಅಲ್ಲ, ನೋಡಿದಾಗ ಇಲ್ರಿ, ಅವ್ರ ಹತ್ರ ಪರಿಪೂರ್ಣವಾದ ಪ್ರೀತಿ ಇತ್ತು, ಅವ್ರ ಹತ್ರ ಪರಿಪೂರ್ಣವಾದ ಸಮರ್ಪಣೆ ಇತ್ತು. ಏನು ಮಾಡಿದ್ರು ಅವರು? ದೇವ್ರ ಮೇಲೆ ಅವರಿಗೆ ಪರಿಪೂರ್ಣವಾದ ದಯಿಸುವ ಉತ್ಸಾಹ ಇತ್ತು. ಹಂಗಾಗಿ ಅವ್ರು ಮಾಡಿದಂತಹ ಸೇವೆ ಕರೆಕ್ಟಾಗಿತ್ತು. ಎಲ್ಲ ಹೆಂಗಿತ್ತು? ಪರಿಪೂರ್ಣ, ಫುಲ್, 100%. ತುಂಬ ಮುಖ್ಯ. ಕಾನ್ಸಿಕ್ರೇಟ್ ಫಸ್ಟ್, ಕಾನ್ಸಿಕ್ರೇಟೆಡ್, ಸರೆಂಡರ್, ಸಪ್ರೇಟ್, ಸರೆಂಡರ್, ಸ್ಯಾಂಕ್ಟಿಫೈ ಅಲ್ವರ. ಸರ್ವಿಸ್ ನೋಡಿ ಬರುತ್ತೆ, ತುಂಬ ಎಲ್ಲ ಎಸ್ ಬರುತ್ತೆ. ಸರೆಂಡರ್ ಆಗಬೇಕು ಅಲ್ವಾ, ಸಪ್ರೇಟ್ ಆಗಬೇಕು, ಸರೆಂಡರ್ ಆಗಬೇಕು, ಸ್ಯಾಂಕ್ಟಿಫೈ ಆಗಬೇಕು, ಸರ್ವಿಸ್ ಮಾಡಬೇಕು. ಏನಾಗುತ್ತೆ ಅವಾಗ ನಮಗೆ? ಅದು ನಮಗೆ
ಪರಲೋಕಕ್ಕೆ ಹೋಗುವಂತಹ ಒಂದು ದಾರಿ ಆಗುತ್ತೆ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಬಟ್ ಈ ವಿಷಯ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಏನಾಯ್ತಾ ತುಂಬ ಜಾಸ್ತಿ ಇತ್ತು ಪ್ರಾರಂಭ ಸಮಯದಲ್ಲಿ. ಫಾರ್ ಎಕ್ಸಾಂಪಲ್ ಯಾರಿದೆ ಕೇಳ್ಬೋದು ನಾವು, ಪೌಲು ಅಲ್ವರ. ಅಪೋಸಿಟ್ ಪೌಲು ಹೆಂಗಿದ್ರು ಅವರು? ಫುಲ್ ಝೀಲು. ಇಲ್ಲಿ ಬರಕ್ಕೆ ಮುಂಚೆ ಹೆಂಗಿದ್ರು ಅವರು? ಅಲ್ಲೂ ಫುಲ್. ಎಲ್ಲಿ ಹೋದ್ರು ಅವರು ಫುಲ್ ಆಗಿದ್ದಾರೆ, ಅವರು ಫುಲ್ ಝೀಲ್ ಅಲ್ವರ. ಫುಲ್ ಅಂದರೆ ಬರ್ತಾರೆ ಹೋಗ್ಬಿಡಿ ನೀವು, ಪ್ರಪಂಚ ತುಂಬ ಯೂಸ್ ಮಾಡ್ತಾರೆ ಫುಲ್ ಅಂತ ಅಲ್ವಾ. ಸರಿ ಕ್ರಿಸ್ತಲ್ಲಿ ಪ್ರಿಯರೇ, ಅಪೋಸ್ತಲರಾಗಿದ್ದ ಪೌಲು ಅಷ್ಟೇ ನೋಡಿ, ಅವ್ರ ಸಭೆ ಆಗಕ್ಕೆ ಮುಂಚೆ ಎಜುಕೇಷನಲ್ಲಿ ಅವರು ಫುಲ್ ಬೆಸ್ಟ್ ಯೂನಿವರ್ಸಿಟಿ ಅಲ್ವರ. ಫಾರಸಿ ಫುಲ್ ಮರ್ಯಾದೆ, ವೇದಪಾರರು, ಲಾ ಟೀಚರು ಅಲ್ವರ, ರೋಮನ್ ಸಿಟಿಸನ್, ಗ್ರೀನ್ ಕಾರ್ಡ್ ಹೋಲ್ಡರ್ US ಅಲ್ಲಿ. ನೆಕ್ಸ್ಟ್ ಅವ್ರ ಅಪ್ಪ ಬಂದ್ಬಿಟ್ಟು ಬಿಲ್ಡಿಂಗ್ ಕಾಂಟ್ರಾಕ್ಟ್ರು, ಒಳ್ಳೆ ಸಾಹುಕಾರ ಅಲ್ವರ. ಅಷ್ಟೇ ಮಾತ್ರವಲ್ಲ, ಏನು ಮಾಡ್ತಾರೆ ಅವ್ರು, ಈಸ್ ಆಲ್ಸೋ ಐ ಥಿಂಕ್ ಬಿಲೀವ್ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ವಾ, ಒಂದು ಸೂಪರ್ ಥರ ಇದ್ರು ಅವ್ರಲ್ಲ. ಏನು ಮಾಡ್ತಾರೆ, ಆ ಪರ್ಮಿಷನ್ ತಗೊಂಡು ಹೋಗ್ಬಿಟ್ಟು ಕ್ರಿಸ್ತರನ್ನ ಸಾಯಿಸಕ್ಕೆ ಹೋಗ್ತಿದ್ದಾರೆ. ಎಲ್ಲ ಫೀಲ್ಡಲ್ಲೂ ಹೆಂಗಿದ್ದಾರೆ ಅವರು, ಎಕ್ಸ್ಪರ್ಟ್ ಆಗಿದ್ದಾರೆ. ಅಲ್ಲಿ ಏನು ಮಾಡ್ಬಿಡ್ತಾನಲ್ಲ, ಅದನ್ನೆಲ್ಲ ಕಸ ಧೂಳು ಅಂತ ಬಿಟ್ಟು ಏನು ಮಾಡ್ಬಿಟ್ರು, ನಾನು ಒಂದೇನೇ ಮಾಡ್ತೀನಿ. ಓದ್ರಿ ವಾಕ್ಯ 1 ಕೊರಿಂಥಿ 2:2. 1 ಕೊರಿಂಥಿ 2:2. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ನೋಡಿದ್ರ, ಈ ಸದ್ಯದಲ್ಲಿ ಕರೆಕ್ಟ್ ಆಗಿ ಟೇಮ್ ಆಗಿ ಇರುವ ಪ್ರತಿಯೊಬ್ಬ ಪರಿಶುದ್ಧವಂತನು ಸೈಂಟು ಒಂದು ಕಾಂಪಸ್ ಥರ. ನೀವು ಯಾಕೆ ಕಡೆ ಏನು ಮಾಡ್ರಿ ಅದನ್ನ ತಿರುಗಿಸಿಡಿ, ಏನಾಗ್ತದ ಮುಳ್ಳು ಯಾವಾಗಲೂ ಮಾಡ್ತದ ನಾರ್ತ್ ಕಡೆನೇ ಬರುತ್ತೆ. ಹಂಗಾಗಿ ನಾವು ಮಾತಾಡುವ ಯಾವ ಸಂಭಾಷಣೆಯಲ್ಲೇ ಇರಲಿ ಕ್ರಿಸ್ತರಲ್ಲಿ ಪ್ರಿಯರೇ, ಹಳ್ಳಿರ್ಬೇಕು ನಮ್ಮಲ್ಲಿ ನಾವು ಕ್ರಿಸ್ತನ ಬಗ್ಗೆನೇ ನಾವು ಮಾತಾಡಬೇಕು. ಕ್ರಿಸ್ತನ ಆ ಒಂದು ಅಲ್ವರ ಗಾಸ್ಪಲ್ ಬಿಟ್ಟರೆ ನನಗೇನಿಲ್ಲ ಮಾತಾಡೋಕ್ಕೆ ಬೇರೆ ಯಾವುದು ಇಲ್ಲ. ನೋಡ್ತೀವಿ, ಓದ್ರಿ ಫಿಲಿಪೈನ್ಸ್ 3:8. ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ನೋಡಿದ್ರ, ಇದು ಅವ್ರು ಸೌಲಾಗಿದ್ದಾಗ ಬಿಟ್ಟು ಬಂದಿರಂತ ಪೌಲು. ಇದೊಂದು ಪಾಯಿಂಟ್ ನಮಗೆ ಚೆಕ್ ಪಾಯಿಂಟ್ ನೋಡಿ. ಶೈತಾನ ಹೆಂಗಂದ್ರೆ ಈಸ್ ಎ ವೆರಿ ವಿಲ್ಲಿ ಅಡ್ವರ್ಸರಿ, ಅಂದರೆ ತುಂಬಾನೇನ್ರೆ ಏನಂತಾರೆ ಜ್ಞಾನಿಯಾದ ಒಂದು ನಮಗೆ ವಿರೋಧಿ ಅವನು. ಒಬ್ಬೊಬ್ಬರಿಗೆ ಎಲ್ಲಿ ಆಸೆ ಜಾಸ್ತಿ ಇದೆಯೋ ಏನು ಮಾಡ್ತಾನೆ, ಅವಲ್ಲೇ ಲಾಕ್ ಮಾಡೋದು. ಈಗ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ, ಆಚೆ ಕಡೆ ವಿಷಯದಲ್ಲಿ ಲಾಕ್ ಮಾಡೋಕ್ಕಾಗಲ್ಲ ಅಲ್ವರ. ನೆಕ್ಸ್ಟು ಪೌಲ್ ಬರೀತಾರೆ, ಎಲ್ಲ ಹಿಂದೆ ಇರೋ ವಿಷಯನ ಬಿಟ್ಟು ಮುಂದೆ ಇರೋ ವಿಷಯನ ನಾನು ನೋಡಿ ಹೋಗ್ತಾ ಇದ್ದೀನಿ. ಏನರ್ಥ ಇದು, ಹಿಂದೆ ಯಾವುದು ಮುಂದೆ ಯಾವುದು ಅಂದರೆ ಕ್ರಿಸ್ತಲ್ಲಿ ಪ್ರಿಯರೇ, ಆ ಕೊನೆಯ ಆ ಒಂದು ಏನಂತಾರೆ ಅವ್ರಿಗೆ ಸೇವೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ, ಲಾಸ್ಟ್ ಟ್ರಾವೆಲ್ ಪ್ರಯಾಣ, ಕೊನೆ ಪ್ರಯಾಣ ಹೇಳ್ತಾರೆ, ಎಲ್ಲ ಮುಗೀತು, ನನಗೆಲ್ಲ ಹೋಗ್ಬೇಕು, ನಾನು ಇವಾಗ ರೋಮ್ಗೆ ಹೋಗ್ಬೇಕು. ಯಾಕೆ ರೋಮ್ಗೆ ಹೋಗ್ಬೇಕತ್ತಾ, ಸಾಯಕ್ಕೆ. ಈಗ ಹಿಂದೆ ಅಂದರೆ ನಾನು ಯೇಸು ಕ್ರಿಸ್ತನಿಗೋಸ್ಕರ ಪಡ್ಬೇಕಾಗಿರೋ ಅವಮಾನ ಅಲ್ವರ, ಅಮಾಂಗ್ ದ ಜೆಂಟೈಲ್ಸ್ ಏನು ಮಾಡಿದ್ವಿ ನಾವು, ಎಲ್ಲ ಕಡೆ ಹೋಗಿ ಮಾಡಿ ಸಭೆಗಳನ್ನ ಸ್ಥಾಪನೆ ಮಾಡ್ಬಿಟ್ಟೆ ಅಲ್ವರ. ಇನ್ಮೇಲೆ ಈ ಕೆಲಸ ಮುಗೀತು, ನನ್ನ ಕೆಲಸ ಮುಗೀತಿಲ್ಲಿ, ಅಲ್ಲಿ ಸಭೆ ಸ್ಥಾಪನೆ ಮಾಡಿ ಅಲ್ವರ. ಸಭೆಯಲ್ಲಿ ನಾನೇ ಎಲ್ರಾಗಿತ್ಕೊಂಡು ಅಲ್ಲೇ ಕೂತ್ಕೊಂಡಕ್ಕೆ ಏನಿಲ್ಲ, ಅಪೊಸ್ತಲ ಪೌಲು ಬರಲಿಲ್ಲ. ಅವ್ರನ್ನ ಅದಕ್ಕೋಸ್ಕರ ದೇವರು ಕರೆದೂ ಇಲ್ಲ. ನಾವು ಪರಿಪೂರ್ಣ ಸಮರ್ಪಣೆ ಮಾಡಿಬಿಟ್ರೆ ಕ್ರಿಸ್ತರಲ್ಲಿ ಪ್ರಿಯ ನಮ್ಮನ್ನು ಯಾವ ಥರ ಪ್ರಯೋಗ ಮಾಡ್ಬೇಕು ಅನ್ನೋದು ದೇವರ ಇಚ್ಛೆ. ನಮ್ಮ ಯೂಸ್ ಮಾಡ್ತಿರಲ್ಲ ಅಂತ ಯೂಸ್ ಮಾಡ್ತಾರೆ. ಯೂಸ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ಪು ಹೋಗ್ತಾ ಇರ್ಬೇಕು ಮುಂದ್ಗಡೆ. ಯಾಕೆಂದರೆ ನಾವು ಏನಕ್ಕೆ ಬಂದಿರೋದೇ ದೇವರಿಗೆ ಹೇಗಿರಬೇಕಂತೆ, ಶುದ್ಧ ಏನಂತಾರೆ ಸ್ವೀಟ್ ಫ್ರೇಗ್ರೆನ್ಸು,
ಅಲ್ವರ? ಸುಗಂಧ ವಾಸನೆಯಾಗಿ ನಮ್ಮ ಜೀವವನ್ನು ಸಜೀವ ಯಜ್ಞವಾಗಿ ಕೊಡ್ಬೇಕಂದ್ರೆ ಸಾಯಕ್ಕೆ ಬಂದಿರೋದಲ್ವರ? ಹಂಗಾಗಿ ಏನ್ಬಿಟ್ಟು ನಾವು ಎಂದೇ ಇರುವ ವಿಷಯಗಳನ್ನ ಬಿಟ್ಟು ಮುಂದೆ ನೋಡಿ, ಶೈತಾನ ಚೆಕ್ಕಿರ್ತಾನೆ, ನಿನಗೆ ದೇವ್ರ ತುಂಬ ಆಸೆ ಅಲ್ವಾ, ನೀನು ಬಿಟ್ಟು ಹೋಗ್ಬಿಟ್ರೆ ಸಭೆ ನೋಡ್ಕೊಳ್ಳೋದು ಯಾರು? ಹೋಗ್ಬೇಡಪ್ಪ, ಇಲ್ಲೇ ನಿಂತ್ಕೊಂಡು ನೀನು ಇದ್ರೇನಾಗತ್ತೆ, ನಿದ್ರೇನೆ ಸಭೆ ಸರಿಯಾಗಿ ನಡೆಯೋದು, ನೀನು ಹೋಗ್ಬೇಡ ಅಂತ ಹೇಳುವುದು ಎಲ್ಲಿರ್ಬೋದಲ್ವಾ? ಏನು ಮಾಡೋದು ಪೌಲು? ಎಲ್ಲ ಸಭೆಗೂ ಸರಿಯಾದ ಏನು ಮಾಡ್ಬಿಡು, ಎಲ್ಲರನ್ನ ನೇಮಿಸ್ಬಿಟ್ಟು ಅವ್ರನ್ನ ಕೆಲಸ ಮುಗೀತು. ಓಟವನ್ನು ಏನು ಮಾಡಿದೆ? ಓಡಿದೆ. ಒಳ್ಳೆ ಓಟವನ್ನು ಓಡ್ದಲ್ವರ? ಅಲ್ಲ ಓಟತೆ ಓಡಿನ ಓಟತೆ ಮುಡಿತೇನೆ ಅಲ್ವರ? ಏನ್ರಿ, ನನಗೇನಿದೆ ಹೇಳ್ಪಟ್ಟಿದ್ದೆ? ಜೀವ ಕಿರೀಟ. ನೋಡಿ, ಜೀವ ಕಿರೀಟ ಅಂದ್ರೆ ಕಿರೀಟ ಏನಂದ್ರೆ ಅರ್ಥ? ಯಾಕೆ ಕೊಡ್ತಾರೆ ಕಿರೀಟ? ರಾಜನ ಕೊಡ್ತಾರೆ. ಜೀವ ಕಿರೀಟ, ನನ್ನ ಜೀವನಿಗೆ ನಾನೇ ರಾಜ್ಯ. ನನ್ನ ಜೀವವನ್ನು ಯಾರು ಏನು ಮಾಡೋಕ್ಕಾಗಲ್ಲ, ತೆಗಿಯೋದಕ್ಕೆ ಆಗೋದಿಲ್ಲ ಅಲ್ವರ? ನಾನು ಕೇಳಿದ್ರೆ ಇದು ಇಮ್ಮಾರ್ಟಾಲಿಟಿ ಅಲ್ವರ? ಗಾಡಿ ಕಾಲ್ ಇಮ್ಮಾರ್ಟಾಲಿಟಿ, ಅಮರತ್ವ, ಸಜೀವ ಯಜ್ಞ. ಸಜೀವ ಅಂದರೆ ಇಲ್ಲ ಏನಂತಾರೆ, ಅದು ಜೀವ ಕಿರೀಟ, ನಿತ್ಯ ಜೀವ, ಇಟರ್ನಲ್ ಲೈಫು, ಇದೆಲ್ಲ ಕಡೆ ಇದೆಲ್ಲ ದೇವ್ರು ಕೊಡುವಂಥ ನಮಗೆ ಆಶೀರ್ವಾದ 100% ಕೊಟ್ಟೆ ಕೊಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ದೇವರ ಬಾಧ್ಯರು. ತಂದೆಯ ದೇವರು ಇದುವರೆಗೂ ಇದೋ ನನ್ನ ಒಬ್ಬನೇ ಮಗನಾಗಿರುವಂಥ ಯೇಸು ಕ್ರಿಸ್ತನಂತ ಹೇಳ್ತಾ ಇದ್ದಂಥ ತಂದೆಯ ದೇವರು ಈಗ ನನ್ನನ್ನು ನೋಡಿ, ನಿಮ್ಮನ್ನು ನೋಡಿ, ಹಿಂಗೆ ನೀವು ಹೇಳ್ಕೊಳ್ಳಿ ಮನ್ಸೊಳಗಡೆ, ನನ್ನನ್ನು ನೋಡಿ ಇವನು ಅಂತಾರಲ್ಲ ಯೇಸು ಕ್ರಿಸ್ತನ ಥರ ಇರುವಂಥ 1,44,101 ಮಕ್ಕಳು ಅಂತ ಹೇಳ್ತಾರೆ ಗೊತ್ತಾ? ಇದಕ್ಕಿಂತ ಹೆಚ್ಚಾಗಿ ಯಾವ್ದನ್ನ ಬೇಕಾ ಅಲ್ವರ? ಕ್ರಿಸ್ತರಲ್ಲಿ ಪ್ರಿಯರೇ, ಯೋಚನೆ ಮಾಡಿ ನೋಡಿ. ಯಾಕಂದರೆ ನಮಗೆ ದೇವರು ಇಟ್ಟಿರುವಂಥ ವಿಷಯಗಳು ಎಲ್ಲ ಕೊಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಅವ್ರು ಕೊಟ್ಟಿರುವ ಆ ಒಂದು ಆಶೀರ್ವಾದಕ್ಕಿಂತ ತಂದೆಯ ದೇವರ ಗಾಡ್ ಫಾದರ್ ಅವರೇ ಏನಂದರೆ ಅನ್ಮೋಲ್, ಪ್ರೈಸ್ಲೆಸ್. ತಂದೆಯ ದೇವರು ಅದಕ್ಕೆ ಕನ್ನಡದಲ್ಲಿ ಅಮೂಲ್ಯವಾದದ್ದು. ಅವ್ರು ನನಗೆ ತಂದೆಯಾಗಿ ಸಿಗೋದೇ ಅಮೂಲ್ಯವಾದದ್ದು, ನಾನು ಅವ್ರಿಗೆ ಮಗನಾಗೋದೇ ಅಮೂಲ್ಯವಾದದ್ದು ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಹೀಗಾಗಿ ನೋಡಿ, ಏನು ಮಾಡೋದು ನಾವಾಗ ಆ ಥರ ಉತ್ಸಾಹ ನಾವು ತೋರಿಸೋಗಿರ್ಬೇಕು. ಯಾಕಂದರೆ ಈಗ ಏನಾಗುತ್ತೆ ಇಲ್ಲಿ ಉತ್ಸಾಹ ಏನಾಯ್ತು, ಅಲ್ಲಿ ಭೂಲೋಕದ ವಿಷಯಗಳು ಓಡೋದ್ರೆ ಏನಾಗುತ್ತೆ, ಸತ್ಯ ಡೈಲ್ಯೂಟ್ ಆಗಿಬಿಡುತ್ತೆ. ನಾವು ಅದಕ್ಕೆ ಬಿಡಬಾರ್ದು. ಯಾಕಂದರೆ ಪ್ರಾರಂಭ ಇದ್ದಂತಹ ಸಭೆ ಹೆಂಗಿತ್ತು ಆ ಥರ ನಾವು ಇರಬೇಕು ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಾಗಾಗಿ ಇವಾಗ ಒಂದು ವೇಳೆ ನಮ್ಮಲ್ಲಿ ಉತ್ಸಾಹ ಕಡಿಮೆ ಆಗಿದ್ರೆ ಹೆಂಗೆ ಜಾಸ್ತಿ ಮಾಡ್ಕೋಬೇಕು ಅಂತ ನೋಡ್ಬೇಕಾದ್ರೆ ವಾಕ್ಯ ಓದ್ರಿ. ರೋಮ 12ನೇ ಅಧ್ಯಾಯ 11ನೇ ವಾಕ್ಯ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತಿ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಕ್ರಿಸ್ತನು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ಸೇರಣೆ ಉಳ್ಳವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಏನಂತಾರೆ? ನಾಟ್ ಸ್ಲಾತ್ಫುಲ್ ಇನ್ ಬಿಸ್ನೆಸ್ ಬಟ್ ಫರ್ವೆಂಟ್ ಇನ್ ಸ್ಪಿರಿಟ್. ನೋಡಿದ್ರೆ ಫರ್ವೆಂಟ್ ಅಂದರೆ ಏನಂದರೆ ತುಂಬ ಬಿಸಿ, ಜಾಸ್ತಿ ಬಿಸಿ. ಫರ್ವೆಂಟ್ ಇನ್ ಸರ್ವಿಸ್, ಫರ್ವೆಂಟ್ ಇನ್ ಝೀಲ್. ಹೇಗಿರ್ಬೇಕಂತ ಉತ್ಸಾಹ? ನಾವೆಲ್ಲ ಬರ್ನ್ ಆಗ್ತಿರುವ ಏನ್ರಿ ಕಂಡೆನಾ ಕೆಂಡ, ಸಾರಿ ತಮಿಳಲ್ಲಿ ಬರ್ತಾ ಇದ್ದಾರ ಅಲ್ವಾ? ಕೆಂಡ, ಉರಿತರುವಂಥ ಕೆಂಡ ಅಲ್ವರ? ಆ ಉರಿತರ ಕೆಂಡ ಏನಾಗುತ್ತೆ, ಅದು ಬೇರೆ ಉರಿತರ ಕಂಡ ಸೇರ್ಬಿಟ್ರೆ ಏನಾಗುತ್ತೆ, ಅದು ಇನ್ನೂ ಜಾಸ್ತಿ ಉರಿತದೆ. ಇವಾಗ ಒಂದು ಉರಿತಾನೆ ಇಲ್ಲ ಕೆಂಡ, ಅದ್ರ ಜೊತೆಗೆ ಸೇರ್ಬಿಟ್ರೆ ಟುಸ್ಪಟ್ಟಾಗಿ ಆಗ್ಬಿಡ್ತದೆ ಇದನ್ನು ಅಲ್ವಾ? ನೋಡಿ ಕ್ರಿಸ್ತರಲ್ಲಿ ಪ್ರಿಯರೇ, ನಾನು ಇವಾಗ ಒಂದು ವಾರ ಹಿಂದ್ಗಡೆ ಒಂದು ಮನ್ನಾ ಓದಿದೆ. ಮನ್ನಾನು ಸಾಂಗ್ಸ್ ಬರೀತಾರೆ. ನೀವು ಯಾವ್ದು ಸೇರ್ಬೇಕು ಗೊತ್ತಾ? ನಾವೆಲ್ಲ ಸಭೆನೇ ಇರಲಿ, ಎಲ್ಲ ಸಭೆನೇ, ಎಲ್ಲರೂ ಏನು ಮಾಡಿದ್ದೀವಿ, ಒಡಂಬಡಿಕೆ ಮಾಡಿದ್ದೀವಿ. ಆದರೂ ಸಹ ನಿಜವಾದ ಗೋಧಿ, ನಿಜವಾದ ಅರ್ಥ ತಿಳ್ಕೊಳ್ಳಿ, ಇದೆ ಇಲ್ಲದೇ ಇಲ್ಲ, ಅವ್ರು ಸೇರ್ಬೇಕಂತ ನಾವು. ಇವಾಗ ಪ್ರಶ್ನೆ ಚಾಲೆಂಜ್ ಏನಪ್ಪ, ದೇವ್ರನ್ನ ಚಾಲೆಂಜ್ ಏನಪ್ಪ ಅಂದರೆ,
ಆ ನಿಜವಾದ ಗೋಧಿ, ನಿಜವಾದ ಆ ಒಂದು ಕುರಿಮರಿ ನೀನಾಗಿರು. ನೀನು ಬೇರೊಬ್ರು ಹುಡುಕ್ಬೇಡ, ಅವ್ರಿರ್ಬೋದಾ ಇವ್ರಿರ್ಬೋದ ಅಂತ. ನೋ, ನೀನಾಗಿರು. ನೀನು ಹೋಗೋ ಜಾಗ ಇರ್ಬೇಕು. ನೀನು ಹೋಗೋ ಜಾಗಕ್ಕೆ ನನ್ನ ಉತ್ಸಾಹ ಅಲ್ಲಿ ಹಂಚ್ಬಿಟ್ಟು ಬಾ. ಆದ್ರೆ ನೀನು ಹೋಗ್ಬಿಟ್ಟು ಅಲ್ಲಿರೋ ಉತ್ಸಾಹನ ಬಂದ್ಬಿಡೋವರ ಅಲ್ವರ ಕ್ರಿಸ್ತರಲ್ಲಿ ಪ್ರಿಯರೇ ಆಗಿರಬೇಕು. ಯಾಕಂದ್ರೆ ನೋಡಿ, ನಮ್ಮಲ್ಲಿ ಡಿವಿಷನ್ ಅನ್ನೋದು ಬೈ ಡಿಫಾಲ್ಟ್ ಬಂದ್ಬಿಟ್ಟಿದೆ. ನಾನು ದುರ್ಗಣത്തിൽ ഉരുവാനേൻ ತಾಯಿ ಎನ್ನೆ ಪಾವತಿಲೈ ಗರ್ಭಂ ಧರಿತಾಲ್. ಅಲ್ಲೇ ಆಗೋಯ್ತು ಡಿವಿಷನ್ಸ್. ನಾನು ಪೌಲ್ನ ಸೇರಿದವನು, ನಾನು ಅಪೋಲ್ನ ಸೇರಿದವನು ಅಂತ. ಇಲ್ಲೂ ಅಷ್ಟೇನೆ, ನಾನು ಈ ಏಕ್ಲಿ ಸೇರಿದವನು, ನಾಲ್ಕಲಿ ಸೇರಿದವನು. ನನಗೆ ಈ ಎಲ್ರು, ನನಗೆ ಆ ಎಲ್ರು. ಅಪ್ಪ ನಮಗೆಲ್ಲ ಒಂದೇ ಎಲ್ರಪ್ಪ, ಅದು ಯೇಸು ಕ್ರಿಸ್ತಾನೆ. ನಮ್ಗೆಲ್ಲ ಹೌದಪ್ಪ. ನಮ್ಗೆ ಕರೆದಿರೋದು ತಂದೆ ಯಾರು? ಕೆಲಸ ಯಾರ್ದಿದು? ತಂದೆಯ ದೇವ್ರು ಯೇಸು ಕ್ರಿಸ್ತ ಕೆಲಸವನ್ನು ಅಲ್ಲ ಇದು. ಅವರ ನನ್ನ ಚಿತ್ತವಾಗಿ, ನನ್ನ ಕೆಲಸವಾಗಿ ಯಾರು ಹೋಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಯಾರು? ಯೇಸು ಕ್ರಿಸ್ತನು. ಅವ್ರದ್ದೇ ಕೆಲಸ ಇಲ್ಲ ಅಂದಮೇಲೆ ನಾವು ಅವ್ರ ಕೆಲಸ ಮಾಡ್ಕೊಂಡು ಇದೆಯಾ? ಅಲ್ಟಿಮೇಟ್ಲಿ ಇಟ್ ಈಸ್ ಅಬ್ಬಾ ಫಾದರ್ಸ್ ವರ್ಕ್. ಅವ್ರು ನಮ್ಮನ್ನು ಕರೆದಿರೋದಲ್ವ. ಯೇಸು ಕ್ರಿಸ್ತನ ಯಾವ ಥರ ಸರೆಂಡರ್ ಮಾಡೋದನ್ನ ಮತ್ತು ನಾವು ಆ ಥರ ನಾವು ಸರೆಂಡರ್ ಮಾಡೋದಂದರೆ, ಇಫ್ ರೀಡ್ ಇನ್ ದಿಸ್ 12th chapter 11th verse ಇಂದ ಮಫಟ್ ಚಾನಲ್ ಅಂತಂದರೆ, ಮಫಟ್ ಬರೀತಾರೆ, ಮೇಂಟೈನ್ ಯುವರ್ ಸ್ಪಿರಿಚುವಲ್ ಗ್ಲೋ. ಹೇಗಿದ್ದೀರಿ? ನಿಮ್ಮ ಆತ್ಮೀಕವಾದ ವಿಷಯಗಳ ಒಂದು ಏನು ಮಾಡಿ ಗ್ಲೋ ಅಂತಾರಲ್ಲ, ಮಿನ್ನದ ಬೆಳಕು. ಏನು ಮಾಡ್ರಿ ನೀವು ಅದನ್ನ ಕಾಪಾಡ್ಕೊಳ್ಳಿ. ಮೇಂಟೈನ್ ಯುವರ್ ಸ್ಪಿರಿಚುವಲ್ ಗ್ಲೋ ಅಂತ ಬರುತ್ತೆ ಕ್ರಿಸ್ತರಲ್ಲಿ ಪ್ರಿಯರೇ. ಹಿಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ವಿಷಯದ ನಾವು ಉತ್ಸಾಹ ನಮ್ಮಲ್ಲಿ ಇನ್ಕ್ರೀಸ್ ಆಗಬೇಕು ಅಂತ ನೋಡ್ತೀವಿ ಅಲ್ಲರ. ಸೊ ಈಗ ಯೇಸು ಕ್ರಿಸ್ತರು ಏನು ಮಾಡ್ಬಿಟ್ರು? ಅವರು ಜೀವವನ್ನು ಕೊಟ್ಬಿಟ್ರು, ಪರಲೋಕಕ್ಕೆ ಹೋಗ್ಬಿಟ್ರು. ಪರಲೋಕಕ್ಕೆ ಹೋಗಿ ಅವರು ಏನು ಮಾಡ್ತಾರೆ? ಪ್ರವಾದನೆನ ಕೊಡ್ತಾರೆ. ಗೊತ್ತಾ? ಪ್ರವಾದನೆನ ಕೊಡಬೇಕಾದ್ರೆ ಮೊದಲನೇ ಸಭೆಯ ಕಾಲಘಟ್ಟ ಏನಾಗಿದೆ? ಆಲ್ರೆಡಿ ಮುಗಿದೋಗಿದೆ. ಯಾರು ಕೊಟ್ಟರು ಪ್ರವಾದನೆನ? ಯೇಸು ಕ್ರಿಸ್ತು. ಬರ್ದಿದ್ದು ಯಾರು? ಪ್ರಕಟಣೆ ಪ್ರಕಟಣೆ ಪುಸ್ತಕ, ರೆವಲ್ಯೂಷನ್ ಅಲ್ರ. ಎರಡನೇ ಸಭೆಯ ದೂತ ಏನು ಮಾಡ್ತಾನೆ? ಪ್ರಕಟಣೆನ ಬರಿತಾ ಇದ್ದಾನೆ ಅಲ್ವರ. ಅವಾಗೇನಾಗಿದೆ ಅಲ್ಲಿ? ಮೊದಲನೇ ಸಭೆ ಕಾಲಘಟ್ಟ ಆಲ್ರೆಡಿ ಮುಗಿದೋಗಿದೆ. ಈಗ ಮುಗಿದೋಗಿರೋ ಸಭೆ ಬಗ್ಗೆ ಯೇಸು ಬರೀತಾರೆ. ಏನು ಬರ್ತಾರೆ ಗೊತ್ತಾ? ನೀನು ಏನಿದೆ ನಿನ್ನಲ್ಲಿ ಎಲ್ಲ ಚೆನ್ನಾಗಿದೆ ಅಲ್ವಾ, ಆದರೆ ಒಂದೇ ಒಂದು ನಿನ್ನಲ್ಲಿ ಕೊರತೆ ಇತ್ತು ಅಲ್ವರ. ಏನು ಮಾಡೋಣ? ಕೊರತೆನ ನಾವು ಕರೆಕ್ಟ್ ಮಾಡ್ಕೋಬೇಕು ಅಂತ ನೋಡ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಓದೋಣ. 1 ರಾಜ 20ನೇ ಅಧ್ಯಾಯ 11ನೇ ವಾಕ್ಯ. 1ನೇ ಅರಸು 20:11. ಫಸ್ಟ್ ಕಿಂಗ್ಸ್ 20:11. ಇಸ್ರಾಯೇಲರ ಅರಸನು ಬಂದ ದೂತರಿಗೆ ಯುದ್ಧಕ್ಕಾಗಿ ನಡುಕಟ್ಟನ್ನು ಬಿಗಿದುಕೊಳ್ಳುವನು. ಅದನ್ನು ಬಿಚ್ಚಿಡುವ ಜಯಶಾಲಿಯಂತೆ ಹೆಚ್ಚಳ ಪಡಬಾರದು ಎಂದು ಅವನಿಗೆ ಹೇಳಿರಿ ಅಂದನು. ಯಾರಿಗೆ ಹೇಳಿದ್ರು? ಯಾರಿಗೆ ಹೇಳಿದ್ರು? ಯಾರು ಕಳ್ಸಿರೋದಿಲ್ಲಿ ಅಂದ್ರೆ ಇಲ್ಲ, ಇಸ್ರೇಲ್ ರಾಜ ವಿರೋಧವಾಗಿ ಏನ್ ಮಾಡ್ತಾನೆ ಇನ್ನೊಬ್ಬ ರಾಜ. ಯಾವ ರಾಜ ಬಂದರು? ಸಿರಿಯ ರಾಜನ ಅದ. ಯಾವ ರಾಜ್ಯ ಅದು? ಸಮಾರ್ಯ ಅಲ್ಲ ಬದ, ಅರಾಮಿಯವ್ರು ಅಲ್ವರ. ಏನ್ ಮಾಡ್ತಾರೆ? ಆ ರಾಜ್ಯ ಏನ್ ಮಾಡ್ತಾನೆ? ಹೋರಾಟ ಬರ್ತಿದ್ದಾನೆ. ಯಾರು ಹೇಳದ? ಅಗೇನ್ಸ್ಟ್ ದ ಇಸ್ರೇಲ್ ಕಿಂಗ್. ಅವ್ನು ಹೇಳ್ತಾನೆ, ನಾನು ಪ್ರಪಂಚದಲ್ಲಿರುವ ಎಲ್ಲ ರಾಜ್ಯ ಏನು ಮಾಡಿದ್ದೀನಿ, ನಾನು ಸೋಲ್ಸಿದ್ದೀನಿ. ನೆಕ್ಸ್ಟ್ ನೀನೇ. ಯಾರನ್ನ? ಇಸ್ರೇಲ್ ರಾಜನ ಹೇಳ್ತಾನೆ ಅಲ್ವರ. ಅವಾಗ ಇಸ್ರೇಲ್ ರಾಜ್ಯ ಬರಿತಾನೆ, ನೋಡಪ್ಪ ಏನು ಮಾಡಿ ನಿನ್ನ ಇನ್ನು ಯುದ್ಧವನ್ನು ಸ್ಟಾರ್ಟೇ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀನಿ ನೀನು? ನಿನ್ನ ಎಲ್ಲ ಆಯುಧವನ್ನು ನೀನು ಈಗ ಧರಿಸ್ತಾ ಇದೀಯಾ, ಆದರೆ ಹೋರಾಟ ಮಾಡಿ ಅದನ್ನ ಜಯಿಸಿರು ರಾಜ್ಯ ಹತ್ರ ನೀನು ಕೊಚ್ಕೋಬೇಡ ಅಲ್ವರ. ನೀನು ಯಾವಾಗ ಜಯಿಸ್ತಿ, ಯಾವಾಗ ಮಾಡ್ತೀಯ ಎಲ್ಲವನ್ನು ಬಿಚ್ಚಿಡ್ತಾನೆ. ನೀನು ಇನ್ನೂ ಮಾಡ ಹೋಗ್ತಾನೆ ಹಾಕೋತಾ ಇದೀಯಾ, ನೀನು ಕೊಚ್ಕೋಬೇಡ ಅಂತ ಮಾಡ್ತಾನೆ. ಅಲ್ಲಿ ಬರೀತಾನೆ ಕ್ರಿಸ್ತರಲ್ಲಿ ಅಂದರೆ ಬೋಸ್ಟಿಂಗ್ ಬಿಫೋರ್ ಫೈಟ್ ಅಂತ ಅಲ್ಲಿ ಬರೀತಾರೆ ಅಲ್ವರ. ಸುಮ್ಮನೆ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಝೀಲ್ ಇದೆ ಗೊತ್ತಾ, ಉತ್ಸಾಹ,
ಇದು ಚೆನ್ನಾಗಿ ಉರಿತಾ ಇರೋ ಕೆಂಡ ಇರ್ಬೇಕಂದ್ರೆ ಏನು ಬೇಕು ಗೊತ್ತಾ, ಅಲ್ಲಿ ಬೆಂಕಿ ಇರಬೇಕು ಅಲ್ವಾ. ಆ ಬೆಂಕಿ ಬರೀ ಉರಿಬೇಕು ಬೇಕು ಅದಕ್ಕೆ ಅಮೂಲ್ಯ ಬೇಕು, ಬೇಡ ಬೇಡ ಅಮೂಲ್ಯ ಕರೆಕ್ಟಾ? ಏನಂತಾರೆ ಫ್ಯೂಲ್ಗೆ? ಹಾಂ, ಫ್ಯೂಲ್ ಬೇಕು ತಾನೆ. ಇವಾಗ ಇಂಧನ ಅಲ್ವಾ, LPG ಬೇಕು, ಸೀಮೆಣ್ಣೆ ಬೇಕು, ಇಲ್ಲಾಂದರೆ ಏನು ಸೌದೆನ ಬೇಕು ತಾನೆ. ಅದೇ ಫ್ಯೂಲ್ ಅಲ್ವಾ ಅಲ್ವಾ. ಅದಿದ್ರೇ ಬೆಂಕಿ ಉರಿಯೋದು ತಾನೆ. ಬೆಂಕಿ ಉರಿದ್ರೇ ಏನಾಗುತ್ತೆ, ಉತ್ಸಾಹ ಉರಿತಿರುವ ಕೆಂಡ ಥರ ಆಗೋದು. ಹಂಗಾಗಿ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಬೆಂಕಿ ಇದೆ ಗೊತ್ತಾ ಫ್ಯೂಲು, ಆ ಫ್ಯೂಲ್ ಏನು ಗೊತ್ತಾ, ದೇವರ ವಾಕ್ಯವನ್ನು ಧ್ಯಾನ ಮಾಡೋದು, ಓದೋದಲ್ಲ. ನೀವು 1000 ಸತಿ ಓದ್ಬೋದು ಅಲ್ವರ, ಧ್ಯಾನ ಮಾಡೋದಂದರೆ ಅದೇ ಬೇರೆ. ಒಂದೊಂದು ಸಿಂಪಲಾಗಿ ಹೇಳ್ತೀನಿ ನಾನು ಕ್ರಿಸ್ತನಲ್ಲಿ ಪ್ರಿಯರೇ. ಬೆಳಗ್ಗೆ ಪರಲೋಕದ ಮನ್ನಾ, ಸಾಯಂಕಾಲ ಏನಂತಾರೆ ಸಾಂಗ್ಸ್ ಇನ್ ದ ನೈಟು, ಮತ್ತು ಒಂದು ದಿವಸಕ್ಕೆ ಒಂದು ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಕೊಟ್ಟಿರುವಂತಹ ವಾಗ್ದಾನಗಳನ್ನ ನಾವು ಧ್ಯಾನ ಮಾಡಿಬಿಟ್ರೆ ಸಾಕು, 100% ನಮಗೆ ಸಭೆ ಆಗ್ಬಿಡ್ತೀವಿ ನಾವು. ಅಂದರೆ ಹೆಂಗೆ ಮಾಡೋಕ್ಕಂತದ, ಪ್ರತಿಯೊಬ್ಬರು ಏನು ಮಾಡೋಕೆ ಗೊತ್ತಾ, ಇಂಡಿವಿಜುವಲ್ ಸ್ಟಡಿ ಮಾಡಲೇಬೇಕು. ಇಲ್ಲ ಅಂದರೆ ಚಾನ್ಸಸ್ ಇಲ್ಲ. ಇಲ್ಲಿ ಸ್ತ್ರೀಯರು ಏನು ಮಾಡೋಕ್ಕಾಗಲ್ಲ, 100% ನಿಂತ್ಕೊಂಡು ಏನು ಮಾಡೋಕ್ಕಾಗಲ್ಲ, ಇನ್ನೊಬ್ಬರಿಗೆ ಸಭೆಗೆ ಹೇಳೋಕ್ಕಾಗಲ್ಲ. ಆದರೆ ಅವರಿಗೆ ಫಾರ್ ಎಕ್ಸಾಂಪಲ್ ನಿಮಗೆ ಸಭೆ ಆದಾಗ ನಿಮ್ಗೆ ಎಲ್ಲ ಥರನೂ ಸವಲತ್ತು ಕೊಡಲ್ಲ ಅಂದರೆ ಒಪ್ಕೋತೀರಾ? ಅದೇಗೆ ನೀವು ಹಾಗೆ ಮಾಡ್ತೀರಾ? ಅಲ್ಲಿ ಮಾಡ್ಬಿಡ್ತಾರೆ ಫೆಮಿನಿಸ್ಟ್ ಗ್ರೂಪ್ಸ್. ಹೆಂಗೆ ನೀವು ಭೇದ ಮಾಡ್ತೀರಾ? 100% ದೇವರಲ್ಲಿ ಸ್ತ್ರೀಯಲ್ಲ ಪುರುಷನಲ್ಲ, ಆಲ್ ಆರ್ ಈಕ್ವಲ್. ಅದೇ ರೀತಿ ಎಲ್ಲರೂ ಮಾಡಬೇಕಾಗಿರೋ ಹೋಮ್ವರ್ಕು, ಸ್ಟಡಿ ಕ್ರಿಸ್ತನ ಛಾಯೆಗೆ ಆಗೋದು ನಾವು ಮಾಡಲೇಬೇಕು ಅಲ್ಲೂರ ಕ್ರಿಸ್ತನಲ್ಲಿ ಪ್ರಿಯರೇ. ಅಷ್ಟೇ ಥರ ನಾವು ಎಷ್ಟು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೀವೋ, ಧ್ಯಾನ ಮಾಡೋದು ಮಾತ್ರ ಅಲ್ಲ, ಧ್ಯಾನ ಮಾಡಿರೋ ವಾಕ್ಯಗಳನ್ನ ನಾವು ಇನ್ನೊಬ್ಬರಿಗೆ ಹಂಚ್ಕೋಬೇಕು, ಶೇರಿಂಗ್. ನಾನು ಎಲ್ಲೇ ಹೋಗಿ ಏನೇ ಹೇಳಿದ್ರು ಅಂತ ಮಾಡ್ಕೊತಾ, ಟೇಕ್ ಬೇಸಿಕ್ಸು. ಐ ಆಲ್ವೇಸ್ ಎಂಕರೇಜ್ ಬ್ರದರ್ಸ್ ಟು ಟೇಕ್ ಬೇಸಿಕ್. ಒಂದು ಸೆಕೆಂಡ್, ನೀವು ಎಲ್ಲ ಕಡೆ ಹೋಗ್ಬಿಟ್ಟು ಪಾಠ ನೀವು ಮಾತಾಡ್ಬೋದು, ಸಭೆಗೆ ಹೋಗ್ಬಿಟ್ಟು ಕನ್ವೆನ್ಷನ್ ಎಲ್ಲ ಹೋಗ್ಬಿಟ್ಟು ಯಾವುದೋ ಒಂದು ಟಾಪಿಕ್ ತೊಗೊಂಡು ಕ್ಯಾನ್ ಜಸ್ಟ್ ಟಾಕ್. ಅದು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ, ಬೇಸಿಕ್ ತೆಗಿತಾ ಇರಬೇಕು. ಕರೆಕ್ಟಾ ಬ್ರದರ್? ಬೇಸಿಕ್ ನೀವು ತೆಗಿತಾ ಇದ್ರೆ ಬೇರೊಬ್ಬರಿಗೆ ನೀವು ಸರಿಯಾಗಿರ್ತೀರ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನನಗೇ ಕಾಣ್ತಾ ಇಲ್ಲ, ನಾನು ಹಿಂದೆ 100 ಜನನ ಏನು ಮಾಡ್ತೀನಿ ನಾನು ನಡೆಸ್ತಾ ಇರೋಂಗೆ ಆಗ್ಬಿಡುತ್ತೆ. ಬೇಸಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಂಗಾಗಿ ಏನು ಮಾಡ್ಬೇಕು, ನಾವು ಸ್ಟಡಿ ಮಾಡಬೇಕು, ಅದನ್ನು ನಾವು ಇನ್ನೊಬ್ಬರಿಗೆ ಹೇಳಬೇಕು ವಿಷಯ. ನೋಡ್ತೀವಿ ವಾಕ್ಯ ಹೋದ್ರಿ, ಮತ್ತಯ್ಯ 5ನೇ ಅಧ್ಯಾಯ 15ನೇ ವಾಕ್ಯ, ಮತ್ತಯ್ಯ 5:15. ಮತ್ತಯ್ಯ. ಮತ್ತು ಆ ದೀಪವನ್ನು ಹತ್ತಿಸಿ ಕೊಳದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಏನು ಮಾಡಿದ್ರೆ ಇವಾಗ ಒಂದು ಬೆಳಕನ್ನ ಏನು ಮಾಡ್ಬಿಡ್ತಾರೆ, ಅಂಜಿಸ್ಬಿಟ್ಟು ಮಾಡಲ್ಲ ಅದನ್ನ, ಅಂದರೆ ಮಕ್ರಿ ಹಾಕಿ ಮುಚ್ಚಲ್ಲ ಅದನ್ನು. ಏನು ಮಾಡ್ತಾರೆ, ದೀಪ ಸ್ತಂಭದ ಮೇಲೆ ಇಡ್ತಾರಪ್ಪ. ಇವಾಗ ಪ್ರಶ್ನೆ ಏನಪ್ಪ ಅಂದರೆ, ಸ್ತಂಭ ಮೇಲೆ ಇಟ್ಟರೆ ಏನಾಗುತ್ತೆ, ಮಕ್ರಿ ಹಾಕಿ ಮುಚ್ಚಿದ್ರೆ ಏನಾಗುತ್ತೆ? ಹಾಂ, ನೋಡ್ರ ನೋಡಿ, ಉರಿದಿರಲ್ಲ ಅಲ್ವರ, ಉರಿತಾ ಇರ್ತದೆ. ಆದರೆ ಮಕ್ರಿ ಹಾಕ್ಬಿಟ್ರೆ ಒಳಗಡೆ ಮಾತ್ರ ಮಾಡ್ತದೆ, ಬೆಳಕು ತೋರಿಸೋದು, ಆಚೆ ತೋರಿಸಲ್ಲ. ನಿಮಗೆ ದೇವರು ಅವಕಾಶ ಕೊಟ್ಟರೆ, ಅರ್ಥ ಆಯ್ತರ, ನೀವು ಎಲ್ಲ ಕಡೆ ಮಾಡಿ ಒಳಗಡೆ ಹೋಗ್ಬಿಟ್ಟು ಉರಿತಾ ಇರುವ ಬೆಂಕಿಯಾಗಿರ್ಬೇಕು. ಅರ್ಥ ಆಯ್ತರ? ಯು ಶುಡ್ ಬಿ ಅನ್ ಎಕ್ಸಾಂಪಲ್. ಯಾಕೆ ಗೊತ್ತಾ, ನಮ್ಮ ಜೊತೆ ವಾಸ ಮಾಡ್ತಾ ಇರುವಂತಹ ಸಭೆಯಲ್ಲಿರುವಂತಹ ಸಹೋದರ ಇರ್ಬೋದು, ನಾವು ಕೆಲಸ ಮಾಡುವಂತಹ ಜಾಗದಲ್ಲಿರುವಂಥ ಸಹೋದರ ಇರ್ಬೋದು ಅಲ್ವರ, ನಾವು ಪ್ರಪಂಚದಲ್ಲಿ ದಾರಿಯಲ್ಲಿ ಅಲ್ವರ ಹೋಗ್ತಾ ಇದ್ದಂಥ ದಾರಿಯಲ್ಲಿ ಸಿಗ್ತಾ ಗೊತ್ತಾ, ಅವರೊಬ್ಬರು XYZ ಅವರು ಇರ್ಬೋದು, ಎಲ್ಲರೂ ನಮ್ಮನ್ನು ನೋಡಿರ್ಬೇಕು ಗೊತ್ತಾ, ಬೆಳಕಾಗಿ ನಾವು ಕಾಣಬೇಕು. ಏನು ಬೆಳಕು? ಉರಿತಾ ಇರೋ ಬೆಳಕು, ಸುಡೋ ಬೆಳಕು ಅಲ್ಲ. ಅಂದರೆ ಏನ್ಬೇಕು, ಉರಿ ಇರಬೇಕಾದ್ರೆ ಅದು ನಮಗೆ ಕೆಲವೊಬ್ಬರಿಗೆ ಗಿವ್ ದ ವಾಮ್ತ್. ಬಿಸಿ ಇರ್ತಾನೆ, ಸ್ವಲ್ಪ ಕತ್ರ ಹೋದಾಗ ಏನು ಮಾಡ್ತಾರೆ, ಬಿಸಿ ಅಲ್ಲರ, ಬಿಸಿ ಅಂತ ಮುಟ್ಟು ನೋಡ್ತಾರೆ. ಬೆಳಕು ಕೊಡಬೇಕು. ಒಂದು ಒಳ್ಳೆ ವಿಷಯಕ್ಕೆ ಮಾಡ್ತಾರೆ, ಒಳ್ಳೆ ವಿಷಯಕ್ಕೆ ಬ್ರೈಟ್ ಏನು ಮಾಡ್ತಾರೆ, ಲೈಟ್ನ ಅವರು
ಹಚ್ತಾರಲ್ವಾ, ಆ ಬೆಳಕನ್ನು ಇರಬೇಕು ಕ್ರಿಸ್ತರಲ್ಲಿ ಪ್ರಿಯರೇ ಅಲ್ವರ. ಹಾಗಾಗಿ ನಿಮಗೆ ಕೊಟ್ಟಿರುವಂಥ ಅವಕಾಶಕ್ಕೆ ಏನು ಮಾಡಿ, ನೀವು ಮಕ್ಕಳಿಗೆ ಮುಚ್ಚಬೇಡ್ರಿ. ಏನು ಮಾಡ್ರಿ ನೀವು ಅದನ್ನು, ನೀವು ಭೂಮಿಯಲ್ಲಿ ಈಗ ಏನಿದ್ರಿ, ನೀವು ಭೂಮಿಗೆ ಉಪ್ಪಾಗಿ ಮತ್ತೆ ಬೆಳಕಾಗಿದ್ದೀವಿ ಕ್ರಿಸ್ತರಲ್ಲಿ ಪ್ರಿಯರೇ ಅಂತ ನೋಡ್ತೀವಿ. ವಾಕ್ಯ ಹೋದ್ರಿ ಇಬ್ರಾಯ 10ನೇ ಅಧ್ಯಾಯ 24-25. ಇಬ್ರಾಯ 10:24-25. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ನೋಡಿದ್ರ ಕ್ರಿಸ್ತರಲ್ಲಿ ಪ್ರಿಯರೇ, ನಾವು ಸಭೆಯಾಗಿ ಯಾಕೆ ಕೊಡ್ತೀವಿ ಗೊತ್ತಾ? ಯಾಕೆ ಕೊಡ್ತೀವಿ ಗೊತ್ತಾ ಸಭೆಗೆ? ನಾವು ಒಬ್ಬರೊಬ್ಬರನ್ನ ಏನು ಮಾಡಕಂತೆ, ಸರಿಯಾಗಿ ಬಂದಿಲ್ಲ ಪದ. ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಎನ್ಕರೇಜಿಂಗ್ ಒನ್ ಅಲ್ವರ ಕ್ರಿಸ್ತರಲ್ಲಿ ಪ್ರೇರೆ. ನೋಡಿ, ಇದಕ್ಕೇನು ಮಾಡ್ತೀವಿ ನಾವು ಸಭೆ ಕೊಡೋದು. ಫಾರ್ ಎಕ್ಸಾಂಪಲ್, ನನಗೆ ಪ್ರಾಬ್ಲಮ್ ಬಂದ್ಬಿಡ್ತಪ್ಪ, ಕಷ್ಟ ಬಂದ್ಬಿಡ್ತು ನನಗೆ ಅಲ್ವರ. ನನ್ನ ಕಷ್ಟ ಏನು ಮಾಡ್ತೀವಿ, ಹೋಗ್ಬಿಟ್ಟು ಎಲ್ಲರ ಹತ್ರ ನಾನು ತಮಟೆ ಬಾರಿಸ್ಕೊಂಡು ಎಲ್ಲರೂ ಗೆಲ್ತಾ ಬರ್ತೀನಿ, ಬ್ರದರ್ ಕಷ್ಟ ಬರೋರು ಕಷ್ಟ ಬರೋ ಅಂತ. ಆ ಕಷ್ಟದಿಂದ ಏನು ಮಾಡ್ತೀರಿ ದೇವ್ರು ನಮ್ಮನ್ನು ತುಂಬಾ ಆಶ್ಚರ್ಯವಾಗಿ ನಮ್ಮನ್ನು ಬಿಡುಗಡೆ ಮಾಡಿರ್ಬೋದು ಅವರು ಅಲ್ವರ. ಅದನ್ನ ಯಾರು ಹೇಳಕ್ ಹೋಗಲ್ಲ. ಕೇಳಿದ್ರೆ ಆಟ ಬಿಟ್ಟು ಪ್ರಾಬ್ಲಮ್ ಅಂದರೆ ಆಲ್ ಸಾಲ್ವ್ಡ್, ಎಲ್ಲ ಸರಿಯಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಒಂದೇ ಮುಗಿಸ್ಬಿಡ್ತೀವಿ. ಆದರೆ ತಂದೆಯ ದೇವ್ರು ಎಷ್ಟು ಆಶ್ಚರ್ಯವಾಗಿ ನಮ್ಮನ್ನು ಬಿಡುಗಡೆ ಏನು ಮಾಡಿದ್ರೆ ಅದನ್ನು ಹೇಳ್ಬೇಕ್ರಿ ಇನ್ನೊಬ್ಬರಿಗೆ. ಅವಾಗೇನಾಗತ್ತೆ ಅವ್ರಿಗೆ ಅದನ್ನೇ ಪ್ರೇರೇಪಿಸೋದು. ಏನಂತ ಪ್ರೇರೇಪಿಸೋದು, ಎನ್ಕರೇಜಿಂಗ್ ಈಚ್ ಅದರ್ ಅಲ್ವರ. ನನಗೆ ಪ್ರಾಬ್ಲಮ್ ಇತ್ತು, ಏನಾಯ್ತು ಪ್ರಾಬ್ಲಮ್ಮು, ಈ ಥರ ತಂದೆ ದೇವರು ನನಗೆ ಸಾಲ್ವ್ ಮಾಡಿದ್ರು ಅಲ್ವರ. ಇದಕ್ಕೆ ನಾವು ಸಭೆ ಕೊಡೋದು, ಗೊತ್ತಾಯ್ತಾ? ಬಂದ ತಕ್ಷಣ ಒಂದು ಬೆಳಗ್ಗೆ ಸಾಂಗ್ಸ್ ಓಡೋದು, ಆಮೇಲೆ ಹಾಡಾಡೋದು, ಮಾರ್ನಿಂಗ್ ವಿಸಾಲ್ ಓಡೋದು ಅಲ್ವರ. ಒಂಥರ ಸಿಸ್ಟಮ್ಯಾಟಿಕ್ ಹೋಗುತ್ತೆ. ಆರ್ಡರ್ ಇರ್ಬೇಕಿಲ್ಲ ಅಂತ ಹೇಳ್ತಲ್ಲ, ಆರ್ಡ್ರ್ ಇದ್ರೂ ಸಹ ಸಭೆ ಕೊಡ್ತೀವಿ ಗೊತ್ತಾ ನಾವು. ಆ ಒಂದು ನೆಕ್ಸ್ಟ್ ನಮಗೆ ಉತ್ಸಾಹ ಪ್ರೇರಿಸ್ತಾ ಇರ್ಬೇಕು, ನಮ್ಮನ್ನು ಎಂಕರೇಜ್ ಮಾಡ್ಕೊತ ಹಂಗೇನೇನ್ಬೇಕು ನಾವು ಹೋಗ್ತಾ ಇರ್ಬೋದು ಕ್ರಿಸ್ತರಲ್ಲಿ. ಹಂಗಾಗಿ ಏನು ಮಾಡೋದು ಅದನ್ನು, ಹಂಗಾಗಿ ನಾವು ಸಭೆ ಕೊಡೋದನ್ನ ನಾವೇನು ಮಾಡೋದು, ನಾವು ಬಿಡ್ಬಿಡ್ಬಾರ್ದು ಅಂತ ಕೊಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಈಗ ರೆಮಿಡಿ, ಈ ಉತ್ಸಾಹ ಕಡಿಮೆ ಆಗಿದ್ರೆ ಏನು ಮಾಡಬೇಕು ಅಂತ ನೋಡಿದಾಗ ರೆಮಿಡಿ ನೋಡ್ಬಿಟ್ಟು ಮುಗಿಸ್ಬಿಡೋಣ. ಮೊದಲನೇ ರೆಮಿಡಿ ಏನಂತದ, ಅದಕ್ಕೆ ಕನ್ನಡದಲ್ಲಿ ಸರಿಪಡ್ಕೊಳಕ್ಕೆ ಬರುವಂಥ ವಿಷಯ. ಓಕೆನಾ? ವಾಕ್ಯ ಹೋದ್ರಿ ಪ್ರಕಟಣೆ 2ನೇ ಅಧ್ಯಾಯ 5ನೇ ವಾಕ್ಯ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದು. ನೋಡಿದ್ರ ಕ್ರಿಸ್ತರಲ್ಲಿ ಪ್ರಿಯರೇ, ನಮ್ಮ ದಯಿಸುವ ಉತ್ಸಾಹನ ಹೆಚ್ಚಿಸ್ಕೋಬೇಕಂದ್ರೆ ಮೊದಲನೇ ರೆಮಿಡಿ ನೆನಪು, ಮೆಮೊರಿ. ಯೋಚನೆ ಮಾಡಿ ನೋಡು, ನೀನು ಸ್ಟಾರ್ಟಿಂಗ್ ಹೇಗಿದ್ದೆ. ಸ್ಟಾರ್ಟಿಂಗ್ ನೀನು ಹೊರಗಡೆ ಬರ್ಬೇಕಾದ್ರೆ ಯಾರಿಗೋಸ್ಕರ ಬಂದೆ, ಈಗ ನಾನು ಏನಾಗಿದೆಯಾ, ಏನು ಮಾಡಿ ನೀನು ಯೋಚನೆ ಮಾಡಿ ನೋಡು ಅಂತಾರೆ ಅಲ್ವರ. ಜಸ್ಟ್ ಇಮ್ಯಾಜಿನ್ ಅಂಡ್ ಸಿ ಫ್ರಮ್ ವೇರ್ ಯು ಆರ್ ಫಾಲನ್. ಎಂತಹ ದೊಡ್ಡ ಸ್ಥಾನ ಮಾಡಿ ನೀನು ಬಿದ್ದೋಗಿದ್ಯಾ ಅಂತ ನೋಡು ಅಲ್ವರ. ಕ್ರಿಸ್ತರಲ್ಲಿ ನೋಡ್ರೆ ಮೆಮೊರಿ ನೋಡಿ. ಈ ಒಂದು ಫಾರ್ಮುಲಾನ ಏನು ಮಾಡ್ತಾರೆ, ವರ್ಲ್ಡ್ನಲ್ಲಿ ಯೂಸ್ ಮಾಡ್ತಾರೆ ರೀ. ವರ್ಲ್ಡ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ಗಂಡ ಹೆಂಡತಿ ಏನು ಮಾಡ್ತಾರೆ, ಅವ್ರಿಗೆ ಕೂಡಿ ಬಾಳಕ್ಕೆ ಆಸೆ ಇಲ್ಲ, ಏನು ಮಾಡ್ತಾರೆ ಅವಾಗ ಅವರು ಡಿವೋರ್ಸ್ ಮಾಡ್ತಾರೆ. ಡಿವೋರ್ಸ್ ಮಾಡಕ್ಕೆ ಅಪ್ಲೈ ಮಾಡಿದ ತಕ್ಷಣ ಅದೇ ಗಂಟೆ ಏನು ಮಾಡ್ತಾರೆ, ಲಾಯರ್ ಕರೆದ್ಬಿಟ್ಟು ಓಕೆ ಟೈಮ್ ಮಾಡ್ರಿ, ಇಬ್ಬರು ಡಿವೋರ್ಸ್ ಅಂತ ಕೊಟ್ಬಿಡ್ತಾರಾ? ಏನು ಮಾಡ್ತಾರೆ, 1 year ಮಿನಿಮಮ್ 1 year ಟೈಮ್ ಕೊಡ್ತಾರೆ. ಡಿನೋ ವೈ 1 year? ಆ 1 year ನಿಮ್ಮ ನೆನಪು ನೀನು ಪ್ರೀತಿ ಮಾಡ್ಬೇಕಾದ್ರೆ ಹೆಂಗಿತ್ತು ಅದು ವಾಪಸ್ ಬಂದರೆ ಏನಾಗತ್ತೆ, ನೀವು ತಿದ್ಕೊಳ್ಳೋಕ್ಕೆ ಚಾನ್ಸ್ ಇದೆ ಅಂತ ಏನು ಮಾಡ್ತಾನೆ ಭೂಲೋಕದಲ್ಲಿರುವಂಥ ನಾರ್ಮಲ್ ವ್ಯಕ್ತಿ ಆ ನೆನಪನ್ನ ಉಪಯೋಗಿಸ್ತಾನೆ. ನೋಡ್ರ, ಇದೇ ಫಸ್ಟ್ ರೆಮಿಡಿ. ನೀನು ಸ್ಟಾರ್ಟಿಂಗ್ ಬಂದಾಗ ನಿನ್ನ ಉತ್ಸಾಹ ಯಾವ ಥರ ಇತ್ತು, ಈಗ ಹೇಗಿದೆ, ಈಗ ಯಾವ ಸ್ಥಾನದಲ್ಲಿದ್ದೆ, ಈಗ ನೀನು ಏನಾಗಿದ್ಯಾ, ಎಲ್ಲಿ ಬಿದ್ದೋಗಿದ್ಯಾ ಅಂತ ಯೋಚನೆ ಮಾಡಿ ನೋಡು ಅಂತ ಹೇಳ್ತಾರೆ. ವಾಕ್ಯ ಹೋದ್ರಿ ಇಬ್ರಾಯ 10ನೇ ಅಧ್ಯಾಯ 32ನೇ ವಾಕ್ಯ. ಸಾರಿ,
ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವ ಎಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಇಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ. ನೀವು ಅದೇ ಮಾಡ್ರಿ, ನೀವು ನಿಮ್ಮ ಹಿಂದಿನಗಳನ್ನ ನೀವು ನೆನಪು ತಂದುಕೊಡ್ರಿ ಅಂತ ಹೇಳ್ತಾರೆ. ಇದು ಮೊದಲನೇ ರೆಮಿಡಿ ಫಾರ್ ದ ಕರೆಕ್ಷನ್ ಆಫ್ ದ ಕನ್ಸ್ಯೂಮಿಂಗ್ ಝೀಲ್. ನೆಕ್ಸ್ಟ್ ಕೆಲವು ಸಾರಿ ನೀವು ಸಾಕು ಸಿಸ್ಟರ್. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ನೋಡಿ ಇವಾಗ ನಮಗೆ ಒಂದು ನಂಬಿಕೆ ಇದೆ. ಏನಪ್ಪ ನಂಬಿಕೆ ಅಂದರೆ ಏನ್ರಿ, ದೇವ್ರ ರಾಜ್ಯ ಏನು ಮಾಡುತ್ತೆ, ಭೂಮಿ ಭೂಲೋಕಕ್ಕೆ ಬರುತ್ತೆ ನಂಬಿಕೆ ಇದೆ ತಾನೆ. ಉಡನ್ಬಡಿಕೆ ಮಾಡಿಬಿಟ್ಟಿದ್ವಿ, ಎಲ್ಲ ಮಾಡಿಬಿಟ್ಟಿದ್ವಿ. 5 ವರ್ಷ ಆಯಿತು, 10 ವರ್ಷ ಆಯಿತು, 40 ಇಯರ್ಸ್ ಆಯಿತು ಅಲ್ವರ, ಏನಾಯಿತು 50 ಇಯರ್ಸ್ ಆಯಿತು, ಏನಾಗಿಲ್ಲ, ರಾಜ್ಯನೇ ಬರಲಿಲ್ಲ. ಏನಾಗುತ್ತೆ ಅವಾಗ? ವೆಯ್ಟ್ ಮಾಡಿ ಏನಾಗುತ್ತೆ ಗೊತ್ತಾ ನಮಗೆ? ಏನಾಗುತ್ತೆ ವೆಯ್ಟ್ ಮಾಡ್ತಾ ಮಾಡ್ತಾ? ಒಂದು ವಾಕ್ಯ ಹೋದ್ರಿ, ಪ್ರಾವರ್ಬ್ಸ್ 13:12, ಜ್ಞಾನೋಕ್ತಿ 13:12. ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು. ನೋಡ್ರ, ತಡ ಆದ್ರೆ ಏನಾಗುತ್ತೆ, ಮನಸ್ಸು ಬರುತ್ತದೆ ಅಲ್ವರ. ನಮಗೆ ಕಾಯಕ್ಕೆ ಏನಾಗಲ್ಲ, ನಮಗೆ ಎಲ್ಲನೂ ಫಾಸ್ಟ್ ಫುಡ್ ಆಗುತ್ತೆ. ಫಾಸ್ಟ್ ಫುಡ್ಡು, ಇನ್ಸ್ಟೆಂಟು ಅಲ್ವಾ, ಎಲ್ಲ ಇನ್ಸ್ಟೆಂಟೇ ಅಲ್ವಾ. ನಮಗೆ ಫಾಸ್ಟ್ ಆಗಬೇಕು, ಟಕ 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 ಅಂತ ತಾಳ್ಮೆನೇ ಇಲ್ಲ. ಏನು ಮಾಡ್ತೀವಿ, ಒಂದು ಮರ ಇಟ್ಟು ಅಂದ್ಕೊಡ್ಬೇಕಂದ್ರೆ ಅದಕ್ಕೆ 1 ವರ್ಷ ಬೇಕು, ಬಿಡ್ತೀವ ನಾವು ಅದನ್ನು? ನೋಡ್ಬೋದು, ಟೈಮ್ ಇಲ್ಲ, ಏನೋ ಫಾಸ್ಟಾಗಿ ಮಾಡ್ಕೊಡ್ಬಿಡ್ರಿ. ಏನು ಮಾಡ್ತಾರೆ, ಕೋಳಿ ಮೊಟ್ಟೆ ಹಾಕಿ ಅದು ಮರಿ ಆಗ್ಬೇಕಂದ್ರೆ 6 ತಿಂಗಳು ಬೇಕು, ಬಿಡ್ತೀವ ನಾವು? ಬದರ್ ನನಗೆ ಡೈಲಿ ಚಿಕನ್ ಬೇಕು ಬದರ್, ಇಲ್ಲಾಂದ್ರೆ ಹೆಂಗೆ ಮಾಡೋದು? ಏನು ಮಾಡ್ತಾನೆ ಪಾಪ ಅವನನ್ನು ವ್ಯಾಪಾರ ಮಾಡೋನು, ಎಲ್ಲನೂ ಆರ್ಟಿಫಿಷಿಯಲ್ ಮಾಡ್ತಾನೆ ಅಲ್ಲವ್ರ. ತಾಳ್ಮೆ, ಅವಾಗ ಹೇಳ್ದಲ್ಲ, ಸುಗಂಧ ವಾಸನೆ ಯಾರ ಹತ್ರಲ್ಲಿದೆ? ಸುಗಂಧ ವಾಸನೆ ಇರದೆ ಸಹಿಸುವ ಒಂದು ವಿಷಯ, ಕ್ಯಾರೆಕ್ಟರು, ಎಂಡ್ಯೂರೆನ್ಸು ಅಲ್ಲ, ತಾಳ್ಮೆ ತುಂಬ ಮುಖ್ಯ. ಅಂದರೆ ಡಿಲೇ ಇನ್ ದ ಕಿಂಗ್ಡಮ್ ಹೋಪ್ ಅಲ್ವರ. ನಮಗೆ ತಾಳ್ಮೆ ಇರಬೇಕು. ಫಾರ್ ಎಕ್ಸಾಂಪಲು, ನಾನು ಊರಿಗೆ ಹೋಗ್ಬೇಕು, ಓಕೆನಾ, ಊರಿಗೆ ಹೋಗ್ಬೇಕು, ಬಸ್ ಬುಕ್ ಮಾಡಿಬಿಟ್ಟಿದ್ದೀನಿ, ನೀನು ಬಸ್ ಬರಬೇಕು, ಟೈಮ್ ಆಗಿದೆ, ಬರಬೇಕು ಅಂದ್ಬಿಟ್ಟು ಕಾಯ್ತಿದ್ದೀನಿ, ಬಸ್ಸೇ ಬಂದಿಲ್ಲ. ಏನಪ್ಪ ಬಸ್ ಬರಬೇಕು ಅಂತ ಕಾಯ್ತೀನಿ, ಬಸ್ಸೇ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತೀನಿ. ಅಯ್ಯೋ, ಆಮೇಲೆ ಹಾಕೊಂಡ್ಬರ್ತಾರೆ, ನಾನೇ ಬಸ್ ಡ್ರೈವರು, ನೆನ್ಬಿಡಕ್ಕೆ ನಾನೇ ಹೋಗ್ಬಿಟ್ಟು ಬಸ್ನ ತರ್ಕೊಂಬರ್ಬೇಕಲ್ವ, ನಾನೇ ಹೋಗಿಲ್ಲ, ಹಿಂಗೆ ಬಸ್ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾನೆ. ಅದೇನ ದೇವ್ರ ರಾಜ್ಯ. ಉಡನ್ಬಡಿಕೆ ಮಾಡಿದ್ದೀವಿ, ರಜೆ ಬಂದ್ಬಿಡುತ್ತೆ ಅಂತ ಅಲ್ವ ತಾನೆ. ಆದರೆ ಬಂದೇ ಇಲ್ಲ, ಏನಪ್ಪ ಬರುತ್ತೆ ಅಂತಾರೆ, ಬಂದೇ ಇಲ್ಲ. ಅರೆ ನೀನು ಹೋಗ್ಬೇಕಲ್ಲ ಫಸ್ಟ್, ನೀನು ಹೋದ್ರಪ್ಪ ರಜೆ ಬರೋದು ಅಲ್ವಾ. ನಿನಗೋಸ್ಕರ ತಂದೆ ದೇವರು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ನಿನಗೆ ಆ ಒಂದು ಏನಿದೆ, ಆ ಒಂದು ತಾಳದಿದೆ ನನ್ನ ಹತ್ರ, ನೀನು ಸಭೆಯಾಗಿ ಆಗುವ ತಾಳದ ಹತ್ರ ಇದೆ. ನೀನು ಏನಂತಾರೆ, ನೀನು ವರ್ಜಿನ್ ವುಮೆನ್, ಕನ್ನಿ, 10 ವರ್ಜಿನ್ಸ್ ಅಲ್ವ, 10 ವರ್ಜಿನ್ಸ್, ನೀನು ಕನ್ನಿನೇ ಅಪ್ಪ. ನಿನಗೆ ಮದುವೆ ಆಗುವ ಎಲ್ಲ ಯೋಗ್ಯತೆ ಇದೆ, ಆದರೆ ನೀನು ಬುದ್ಧಿವಂತಲ್ಲ, ಇಲ್ಲಾಂದರೆ ಬುದ್ಧಿ ಇಲ್ಲದಲ್ಲ, ನೀನು ಡಿಸೈಡ್ ಮಾಡಬೇಕು ಅಂತ ಹೇಳ್ತಾರೆ. ಹಂಗಾಗಿ ದ ಕಿಂಗ್ಡಮ್ ಡಿಲೇ ಮೇ ಬ್ರಿಂಗ್ ಡೌನ್ ಅವರ್ ಕನ್ಸ್ಯೂಮಿಂಗ್ ಝೀಲ್, ಬಟ್ ವಾಟ್ ವಿ ಶುಡ್ ಡೂ? ವೆಯ್ಟ್ ಮಾಡೋದು ಏನು ಮಾಡುತ್ತೆ, ನಮಗೆ ಬೇಸರ ಕೊಡುತ್ತೆ. ಆದರೆ ಒಂದು ಪಾಯಿಂಟ್ನ ನಾವು ಯೋಚನೆ ಮಾಡಬೇಕು, ಏನಪ್ಪ ಅಂದರೆ, ನಾವು ಉಡನ್ಬಡಿಕೆ ಮಾಡಬೇಕಾದಾಗ ದೇವರ ಪ್ರತ್ಯಕ್ಷವಾದ ರಾಜ್ಯ ಎಷ್ಟು ದೂರ ಇತ್ತೋ ಅದಕ್ಕಿಂತ ಈಗ ಏನಾಗಿದೆ, ಹತ್ರವಾಗಿದೆ. ಅದನ್ನು ನೋಡ್ರಿ ನೀವು, ನಾ ಫಾಸ್ಟಾಗಿ ನಿಮ್ಮ ಓಟವನ್ನು ಓಡಬೇಕು. ಇದು 2ನೇ ಪಾಯಿಂಟು. ನೆಕ್ಸ್ಟು, ನಮ್ಮ ಡೈಲಿ ರೆಸ್ಪಾನ್ಸಿಬಿಲಿಟಿ ಅಲ್ವರ ಕ್ರಿಸ್ತಲ್ಲಿ ಪ್ರಿಯರೇ, ನಮಗಿರುವಂತಹ ದಿನ ಕರ್ತವ್ಯಗಳು. ನೋಡಿ, ಈ ಒಂದು ಪಾಯಿಂಟ್ ಬಂದ್ಬಿಟ್ಟು ಎಲ್ಲ ಸಭೆ ಕಾಲಕ್ಕಿತ್ತು ಅಲ್ವಾ. ಎಲ್ಲ ಸಭೆ ಕಾಲಕ್ಕೂ ಅವರ ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕು, ಊಟ ಮಾಡಬೇಕು, ನಿದ್ದೆ ಮಾಡಬೇಕು ಅಲ್ವಾ. ಇದು ದಿನನಿತ್ಯ ಇರುವಂತಹ ಕರ್ತವ್ಯಗಳು ಎಲ್ರಿಗೂ ಇತ್ತಲ್ವಾ. ಈಗ ನಾವು ಏನು ಮಾಡ್ಕೋತಾ ಅದರಲ್ಲಿ ಏನು ಮಾಡ್ಕೋದ್ರೆ, ವಿ ಶುಡ್ ರೆಡೀಮ್ ಯುವರ್ ಟೈಮ್. ನೀನು ಮಾಡುವ ನಿನ್ನ ಕರ್ತವ್ಯಗಳನ್ನ ಎಷ್ಟು ಫಾಸ್ಟಾಗಿ ಮಾಡಿ ಮುಗಿಸ್ಬೇಕೋ ಮಾಡಿ ಮುಗಿಸಿ, ಮಿಕ್ಕಿರೋ ಟೈಮನ್ನು ನೀನು ಫೋನ್ ತಗೊಂಡು ಯೂಟ್ಯೂಬ್ ನೋಡು ಅಲ್ವರಾ. ಏನು ಮಾಡ್ಬೇಕು ಅವಾಗ? ದೇವರ ವಾಕ್ಯನ ಧ್ಯಾನ ಮಾಡ್ಬೇಕಲ್ವಾ. ಇಲ್ಲ ಪ್ರಿಯರೇ, ನೋಡಿ ಇವಾಗ ಮಿಷಿನ್ ಬಂದಿದ್ದಾರೆ, ಮಿಕ್ಸಿ, ಫ್ರಿಜ್ಜು ಅಲ್ವರಾ, ಗ್ರೈಂಡರ್ ಏನಕ್ಕೆ ಬಂತದಲ್ಲ. ಸಹೋದರಿಗೆ ಸಮಯವನ್ನು ಉಳಿಸಿ ಏನು ಮಾಡ್ಬೇಕು. ಇವಾಗ ನೀವು ಖಾರ ಕೊಡೋಕ್ಕಾಗಲ್ಲ ಅಲ್ವರಾ.
ಎಲ್ಲ ಇವಾಗ ಏನು ಮಾಡ್ತೀರಾ, ಬಟ್ಟೆ ಹೋಗಿದೆ ತುಂಬ ಕಷ್ಟ ಆಗುತ್ತೆ ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗತ್ತೆ ಸಿಸ್ಟರ್? ಬಟ್ಟೆ ಹೋಗಿದೆ ತುಂಬ ಕೈಕೊಂಡು ಹೋಗ್ತಾ ಇಲ್ಸಕ್ಕಾಗತ್ತಾ? ಬಟ್ಟೆ ಹೊರಗಡೆ ಹಾಕಿ ಸ್ವಿಚ್ ಹಾಕ್ಸಿದ್ರಾಗತ್ತೆ ಬಟ್ಟೆ ಆಟೋಮೆಟಿಕ್ಕಾಗಿ ಹೋಗೋದು ಬಂದ್ಬಿಡುತ್ತೆ. ಅದನ್ನು ಹೊಡಗಾಕ್ಬೇಕು, ಎತ್ಕೊಂಬರ್ಬೇಕು, ಅಷ್ಟೇ ಕೆಲಸ. ಅದು ಸರಿ ತಾನೇ? ಎಲ್ಲ ಈಸಿ ಆಗುತ್ತೆ ಇವಾಗ. ಯಾಕೆ ಹೇಳಿ? ನೀವು ಸಭೆ ಆಗೋದಕ್ಕೆ ದೇವರು ಮಾಡಿಕೊಟ್ಟಿರೋಂಥ ಅವಕಾಶಗಳು ಏನು ಮಾಡ್ತೀವಿ, ಅದನ್ನು ಯೂಸ್ ಮಾಡ್ಕೋಬೇಕು ಅಲ್ವರ. ನಾವು ಇಡ್ತೀವಿ, ಹೇಳ್ತಾರಲ್ಲ, ನಾವು ಸಮ್ಟೈಮ್ಸ್ ಇಡುತ್ತೀವಿ, ಬೀಳ್ತೀವಿ. ಅದಕ್ಕೆ ಸ್ವಲ್ಪ ಏನು ಮಾಡ್ತೀವಿ, ನಾವು ಟೈಮ್ನ ನಾವು ರೆಡಿ ಮಾಡಬೇಕು. ನಾವು ಯಾವಾಗಲೂ ಏನೇ ಮಾಡ್ತಾ ಇರಲಿ, ಬುದ್ಧಿಗಿರ ನಮ್ಮ ಬುದ್ಧಿ, ದೇವರ ಚಿತ್ತ, ದೇವರ ಕಾರ್ಯ, ನಾನೇನು ಮಾಡ್ತಾ ಇದ್ದೀನಿ, ನಾನೇನು ಮಾಡಬೇಕಾಗಿತ್ತು, ನೆಕ್ಸ್ಟ್ ನಾವು ಉತ್ಸಾಹ ಹೆಚ್ಚು ಮಾಡಬೇಕು ಅನ್ನೋ ಒಂದು ವಿಷಯ ನಾವು ಯೋಚನೆ ಮಾಡ್ತಾನೆ ಇರಬೇಕು. ಎಬೇಸ್ಯ 5ನೇ ಅಧ್ಯಾಯ 16ನೇ ವಾಕ್ಯ. ಎಬೇಸ್ಯ 5:16. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆ ಉಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ನೋಡಿದ್ರ, ಈ ಟೈಮ್ ಇವಾಗ ಈ ಸಮಯ ತುಂಬಾ ಕೆಟ್ಟೋಗಿದ್ದಾರೆ. ಆದರೆ ನೀವು ಕಾಲವನ್ನು ಕಳ್ಕೊಳ್ತೀವಿ ಮಾಡ್ರಿ, ಅದನ್ನ ಆ ಸಮಯವನ್ನು ನೀವು ಒಳ್ಳೆಯೋದಕ್ಕೆ ಬೆಳೆಯೋದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇದು 3ನೇ ಐತಲ್ಲ, ಪ್ರತಿನಿತ್ಯ ಇರುವಂತಹ ಕರ್ತವ್ಯಗಳ ಬಗ್ಗೆ ನಾವು ವಿ ಶುಡ್ ಪ್ರಿಯೋರಿಟೈಸ್. ಚಾರ್ಟ್ ಹಾಕಬೇಕು. ಫಸ್ಟ್ ನಂಗೆ ಇದು ಮುಖ್ಯ, ಸೆಕೆಂಡ್ ಯಾವ್ದು ಮುಖ್ಯ ಅಲ್ವರ? ಏನು ಮಾಡ್ತೀವಿ ಅದನ್ನ ನಾವು ಚಾರ್ಟ್ ಹಾಕೊಂಡು ನಾವು ಅದು ನೋಡ್ಕೊಂಡು ಮಾಡಬೇಕು ಕ್ರಿಸ್ತರಲ್ಲಿ ಪ್ರಿಯರೇ. 4ನೇದು, ನನ್ನ ಬಲಹೀನ ಮತ್ತು ಬೇರೊಬ್ಬರ ಬಲಹೀನ, ಅದು ನಮಗೆ ಕಾರಣವಾಗಿರಬಾರ್ದು. ಫಾರ್ ಎಕ್ಸಾಂಪಲ್, ನಾನು ತಗೋಣ ನನ್ನ ಬಗ್ಗೆ, ನಾನು ಏನೆಲ್ಲ ಮಾಡಬೇಕಂತ ಆಸೆ ಪಡ್ತೀವಿ ದೇವ್ರಿಗೋಸ್ಕರ, ಅದನ್ನ 100% ಮಾಡೋದಕ್ಕೆ ಆಗ್ತಾ ಇಲ್ಲ. ಬೇಡಾಗ್ತಾನೆ, ಇವಾಗ ಬೇಜಾರಾಗತ್ತಾನೆ, ಉತ್ಸಾಹ ಕಡಿಮೆ ಆಗೋದಕ್ಕೆ ಚಾನ್ಸಸ್ ಬರುತ್ತೆ. ಅದಕ್ಕೆ ದೇವ್ರು ಬರೀತಾರೆ, ವಾಕ್ಯ ಓದ್ರಿ, 2 ಕೊರಿಂಥ್ಯ 8ನೇ ಅಧ್ಯಾಯ 12ನೇ ವಾಕ್ಯ. 2 ಕೊರಿಂಥ್ಯ 8ನೇ ಅಧ್ಯಾಯ 12ನೇ ವಾಕ್ಯ. ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗಿಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ನೋಡಿದ್ರ ಕ್ರಿಸ್ತರಲ್ಲಿ ಪ್ರಿಯರೇ, ನನಗೆ ಏನು ಇದೆಯೋ ಅದ್ರ ಪ್ರಕಾರ ದೇವ್ರು ನನ್ನ ಮಾಡ್ತಾರೆ, ಕೇಳ್ತಾರೆ. ನನಗೇನಿಲ್ವೋ ಅದನ್ನ ದೇವ್ರು ಕೇಳಲ್ಲ. ಏನಪ್ಪ ಅಂದ್ರೆ, ದೇವ್ರಿಗೆ ಗೊತ್ತು ಇದು ಬಲಹೀನವಾದ ಶರೀರ. ಈ ಬಲಹೀನ ಶರೀರದಲ್ಲಿ 100% ಪರ್ಫೆಕ್ಷನ್ನ ಎದುರೊಳಕ್ಕೆ ಆಗೋದಿಲ್ಲ. ಆದರೆ ಉದ್ದೇಶ ಕರೆಕ್ಟಾಗಿರಬೇಕು. ಇಂಟೆನ್ಷನ್ಸ್ ಅರ್ಥ ಮಾಡ್ಕೊಳ್ಳಿ. ಇಂಟೆನ್ಷನ್, ಉದ್ದೇಶ ಗೊತ್ತಾ? ಉದ್ದೇಶ, ಆ ಉದ್ದೇಶನ ದೇವ್ರು ನೋಡೋದು. ನಿನಗೆ ಉದ್ದೇಶ ಕರೆಕ್ಟ್ ಬಿಟ್ಟು ಮಾಡ್ತಾ ದೇವರ ಕಾರ್ಯವನ್ನು ನೀನು ಮಾಡಿ ಮುಗಿಸ್ದಾಗ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ ಅಲ್ವರ. ನಾನು ಪರಿಪೂರ್ಣವಾಗಿ ಏನು ಮಾಡೋಕ್ಕಲ್ಲ, ನಾನು ಏನು ಮಾಡ್ಬೇಕಂತ ಮಾಡೋಕ್ಕಾಗಲ್ಲ, ಅದು ಇಲ್ಲದೇ ಇರೋದು ಅಲ್ವರ. ಇದೇ ದೇಹ ಆಲ್ರೆಡಿ ಡಿಫಾಲ್ಟ್ ಆಗ್ಬಿಟ್ಟಿದೆ. ಈ ದೇಹದಲ್ಲಿ ನಾನು ದೇವರ ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡೋದಕ್ಕೆ ಆಗೋದಿಲ್ಲ, ಗೊತ್ತು ದೇವರಿಗೆ. ಹಂಗಾಗಿ ಅದರಲ್ಲಿ ಪರಿಪೂರ್ಣ ಇಲ್ದಿರೋದ್ ಬಗ್ಗೆ ದೇವ್ರು ನೋಡಲ್ಲ ಅಲ್ವರ. ನಿನ್ನ ಉದ್ದೇಶ ಏನು ಅಲ್ವರ, ಅದನ್ನ ದೇವರು ನೋಡ್ತಾ ಇರ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಿಂಗಾಗಿ ನೆಕ್ಸ್ಟ್ ಏನಪ್ಪ ಅಂದರೆ, ಸಭೆಯಲ್ಲೂ ನೋಡ್ರಿ, ಈವನ್ ಎಲ್ಲರ ಆಲ್ಸೋ ಕಾಟ್ ಸಮ್ ಲಿಮಿಟೇಷನ್ ತಾನೆ. ಯಾರೀ ಎಲ್ಲರೂ ಏನು ಮಾಡ್ತಾರೆ, ಒಂದು ಜಗಳ ಆಗುತ್ತಪ್ಪ ಸಭೆಯಲ್ಲಿ, ಏನು ಮಾಡ್ತಾರೆ ಎಲ್ಡರ್ಸು, ಅವ್ರ ಕೈಯಲ್ಲಿ ಎಷ್ಟು ಹೇಳ್ಬೇಕು ಅವ್ರು ಎಷ್ಟು ಹೇಳ್ಬೋದು ಅಲ್ವರ. ಅದ್ರ ಮೇಲ್ಪಟ್ಟು ಏನು ಮಾಡೋಕ್ಕಾಗಲ್ಲ ಅಲ್ವರ. ಬಿಕಾಸ್ ಗಾಡ್ ಈಸ್ ಜಡ್ಜಿಂಗ್ ಈಚ್ ಇಂಡಿವಿಜುವಲ್ ಅಲ್ವರ. ಎಲ್ಲರ ಲೆಕ್ಕ ಏನು ಮಾಡಬೇಕು, ಪ್ರತಿಯೊಬ್ಬರು ಅವ್ರು ಕೊಡಬೇಕು ಲೆಕ್ಕ. ಲೆಟ್ ಹಿಮ್ ಲೀವ್ ಇಟ್ ಈಚ್ ಇಂಡಿವಿಜುವಲ್ ಅಲ್ವರ. ವಾಟ್ ಯು ವಾಂಟ್ ಟು ಡು, ಯು ಹ್ಯಾವ್ ಟು ಜಸ್ಟ್ ವಾಕ್ ಇನ್ ದ ಕನ್ಸ್ಯೂಮಿಂಗ್ ಝೀಲ್ ವೇ, ಅಷ್ಟೇ ನಾವು ಮಾಡೋಕ್ಕಾಗಿರೋದು ಅಲ್ವರ. ಬಿಕಾಸ್ ದ ಚರ್ಚ್ ಬಿಲಾಂಗ್ಸ್ ಟು ಗಾಡ್. ಸೊ ಹಂಗಾಗಿ ನನಗೆ ನನ್ನ ಕ್ರಿಯೆಯಲ್ಲಿ ಪರಿಪೂರ್ಣ ಇಲ್ದಿರ್ಬೋದು, ನೀನು ಬೇಜಾರಾಗಬೇಡ. ವಾಟ್ ಶುಡ್ ಬಿ, ನಿನ್ನ ಇಂಟೆನ್ಷನ್, ಉದ್ದೇಶ ಚೆನ್ನಾಗಿದ್ರೆ ಸಾಕು ಅಂತ ನೋಡ್ತೀವಿ. ಇದು ಬಂದ್ಬಿಟ್ಟು 4ನೇದು. ನೆಕ್ಸ್ಟ್ 5 ಏನಪ್ಪ 5 ಅಂದರೆ ಕ್ರಿಸ್ತರಲ್ಲಿ ಪ್ರಿಯರೇ, ಈ ದಯಿಸುವ ಉತ್ಸಾಹ ಹಿಂಗೆ ಬಂದರೆ ಇಟ್ ಶುಡ್ ನಾಟ್ ಬಿ ಲೈಕ್ ಅ ವೈಲ್ಡ್ ಫ್ಯಾನಟಿಸಮ್ ಬರೀತಾರೆ ಬ್ರದರ್. ಹೆಂಗಂದ್ರೆ ಬೆರಿತನಮಾನ ವೈರಾಗ್ಯ ಇರக்கூடாது ಕನ್ನಡದಲ್ಲಿ, ತಮಿಳಲ್ಲಿ ಅಂದ್ರೆ ಹೆಂಗಂದ್ರೆ ಒಂಥರ ಏನಂತಾರೆ, ಹುಚ್ಚು ಥರ ಇರಬಾರ್ದು ವೈರಾಗ್ಯ. ಸತ್ಯಾಗೋಸ್ಕರ ಬ್ರದರ್ ನಮ್ಮಲ್ಲಿ ಆರ್ಗ್ಯೂ ಆಗುತ್ತಾನೆ,
ಆರ್ಗಿ ಮಾಡ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಹೊಡೆದಾಡಬಾರ್ದು. ನಾನು ಹೇಳೋದು ಸರಿ, ನೀನು ಹೇಳೋದು ರಾಂಗ್ ಅಂತ ಅಲ್ವರ. ದಿಸ್ ಇಸ್ ಕಾಲ್ಡ್ ಎಸ್ ವೈಲ್ಡ್ ಫ್ಯಾನಟಿಸಮ್. ಬೆರಿತನಮ್ಮನ ವೈರಾಗ್ಯ, ಹಂಗಿರ್ಬಾರ್ದು ವೈರಾಗ್ಯ. ಸತ್ಯನ ಪ್ರೀತಿಯಿಂದ ಸಾಫ್ಟಾಗಿ ಇದೇ ಸತ್ಯ ಅಂತ ಹೇಳ್ಬೇಕು ವಿನಃ ಅದಕ್ಕೋಸ್ಕರ ಹೊಡೆದಾಡ್ಕೊಂಡು ಒಬ್ಬನ ಚಚ್ಚಾಕೊಂಡು ಉಗಿದ್ಕೊಂಡು ನೋ. ಈ ಸತ್ಯಕ್ಕೋಸ್ಕರ ನಿಲ್ಲು, ಪ್ರೀತಿಯಿಂದ ಸಾಫ್ಟಾಗಿ ತಾಳ್ಮೆಯಿಂದ. ಅವ್ರು ಕೇಳಿದ್ರೆ ಕೇಳಲಿ, ಬಿಟ್ರೆ ಬಿಡಲಿ, ನೀನು ನಿಂತ್ಕೊ ಅಷ್ಟೇ. ಅರ್ಥ ಆಯ್ತಾ? ಏನು ಮಾಡ್ತಾ ಗೊತ್ತಾ ಅವರು ನಿಂತಾಗ ನೀನನ್ನೇ ಅಸತ್ಯ ಅಂತ ಹೇಳಿ, ನೀನೇ ಒಬ್ಬ ಸುಳ್ಳುಗಾರ ಅಂತೇಳಿ ನಿನ್ನವರು ಸಾಯಿಸ್ತಾರೆ. ಆಗಿದೆ ಹತ್ರ ಹಿಸ್ಟ್ರಿಲಿ ಹೋಗೋಣ ಎಲ್ಲನ? ಎಲ್ಲಾಗಿದೆ ಹಿಸ್ಟ್ರಿಲಿ? ಎಲ್ಲಾಗಿದೆ ರೀ? ಫಸ್ಟ್ ಯಾರು ಎಕ್ಸಾಂಪಲು? ಜೀಸಸ್ ಕ್ರೈಸ್ಟು. ಏನು ಮಾಡೋರು? ನೀನು ದೇವರ ಮಗನ? ಹೌದು. ನೀನು ಯಾರು? ನನ್ನ ಪ್ರವಾದದ ಬಗ್ಗೆ ನಾನು ನೇರವಾಗಿ ಬಂದಿದ್ದೀನಿ ಅಲ್ವರ. ಸತ್ಯ ಹೇಳಿದ್ರು ಅಲ್ವರ. ಏನು ಮಾಡ್ಬಿಟ್ಟು ಅವ್ರನ್ನ ದೇವ ದೂಷಣ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಸಾಯಿಸಾಕ್ಬಿಟ್ರು. ನಮ್ಮನ್ನು ಸಾಯಿಸದೆ ನಮ್ಮ ಜೊತೆಗಿರುವಂತಹ ಸಭೆಯಲ್ಲಿರುವಂತಹ ಸಹೋದರ ಸಹೋದರಿಯರೇ, ನಮಗೆ ವೈರಿ ಎಲ್ಲಿಲ್ಲ. ಆಚೆ ಕಡೆ ಬೇರೆ ಜಾತಿನೋ ಬೇರೆ ಭಾಷೆನೋ ಬೇರೆ ಮತನೋ ಇಲ್ಲ. ಕ್ರಿಸ್ತರಲ್ಲಿ ಪ್ರಿಯರೇ, ನಮ್ಮ ಜೊತೆಗೆ ಇದ್ದಾರೆ. ಯಾಕಂದರೆ ಏನು ಗೊತ್ತಾ ಡಿಫ್ರೆನ್ಸು? ಅವರು ಗೊತ್ತಿಲ್ಲ ಅವ್ರು ಮಾಡೋದು ತಪ್ಪಂತ. ಯಾಕೆ ಅಲ್ಲಿ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಶರೀರದಲ್ಲಿ ಅಲ್ವ. ದಿ ಡೋಂಟ್ ಹ್ಯಾವ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್, ವಿ ಲೀವ್ ಇಟ್ ಅಲ್ವ. ನಮಗೆ ಸರಿಯಾದ ಅರ್ಥ ಆದ ಸತ್ಯಕ್ಕೋಸ್ಕರ ಸತ್ಯಕ್ಕೋಸ್ಕರ ನಾವು ನಿಲ್ಲರಾಗಿರ್ಬೇಕು ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹೀಗಾಗಿ ನೋಡಿ, ಈ ಒಂದು ವಿಷಯ ದೇವರು ಕರೆದಿದ್ದಾರೆ. ಯಾಕಂದರೆ ನಾವು ದೇವರ ಮಕ್ಕಳಾಗಿಯೂ ಬಾಧ್ಯರಾಗಿ ಹೋಗ್ಬೇಕು ಅಂತ ಹೋದಾಗ ನಾವು ದೇವರನ್ನು ತಂದೆಯಾಗಿ ತಿಳ್ಕೊಂಡಿರೋ ನಾವು ದೇವರ ಏನಾಗಿದ್ದೀವಿ ನಾವು? ವಿ ಆರ್ ಆಲ್ಸೋ ದ ಸರ್ವೆಂಟ್ ಆಫ್ ಗಾಡ್. ತಾನೇ ಸೇವಕರಿದ್ದೀವಿ. ಸೇವಕನಿಗೆ ಈ ಶುಡ್ ಬಿ ಎ ಆನೆಸ್ಟಿ ಅಲ್ವರಾ. ಆ ಆನೆಸ್ಟಿನ ನಾವು ಸರಿಯಾಗಿ ರೀತಿಯಲ್ಲಿ ಪೂರೈಸಬೇಕಂದ್ರೆ ನಮಗೆ ದಹಿಸುವ ಉತ್ಸಾಹ ಪ್ರತಿ ಮುಖ್ಯ. ಆ ದಹಿಸುವ ಉತ್ಸಾಹ ಮಾತ್ರ ನಾವು ಯಾವಾಗಲೂ ಬಿಡಬಾರ್ದು. ಯಾಕಂದರೆ ನಾವು ಅದನ್ನು ಧ್ಯಾನ ಮಾಡಿ ನಾವು ಅದನ್ನು ಮುಗಿಸೋದಿರ್ಬೇಕಂದ್ರೆ ನಮಗೆ ಪ್ರೀತಿ ಆದ್ಮೇಲೆ ಜಾಸ್ತಿ ಇದ್ದರೆ ದೇವರ ಮೇಲೆ, ದೇವರ ಚಿತ್ರದ ಮೇಲೆ ಅದನ್ನು ಮಾಡಿ ಮಾಡೋಣ ನಾವು ದೇವರ ಆ ಒಂದು ಪರಲೋಕ ಸೇರೋಣ ಅಂತ ಹೇಳ್ತಾ, ಐ ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ, ಗಾಡ್ ಫಾದರ್ ಅಂಡ್ ಎವ್ರಿಬಡಿ. ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಮ್ಮ ನಡುವೆ ಸುರಂತ ಆಂಟೋ ಬ್ರದರ್ ಅವರು ಏನ್ರಿ ಝೀಲ್ ಬಗ್ಗೆ ಹೇಳಿದ್ರು, ಅದರ ಆಸಕ್ತಿ ಬಗ್ಗೆ ಹೇಳಿದ್ರು ಅದರ. ನೋಡ್ಬೇಕಾದ್ರೆ ಯೇಸು ಕ್ರಿಸ್ತಂಗೆ ಎಷ್ಟಪ್ಪ ಆಸಕ್ತಿ ಇತ್ತು ಅಂತಂದ್ರೆ, ವಾಕ್ಯ ಏನ್ ಹೇಳ್ತಾ ಅಂದ್ರೆ, ನಿನ್ನ ಆಲಯ ಅಭಿಮಾನವು ನನ್ನ ಬೆಂಕಿ ಅಂತ ಏನ್ ಮಾಡ್ತಾ ಇದೆ, ದಗ್ಗಿಸ್ತಾ ಇದೆ ಅಂತ ಅಂತಾರೆ. ಹಂಗಾರೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ದೇವ್ರ ವಿಚಾರದಲ್ಲಿ ಏನ್ ಮಾಡಕ್ ಹೋಗಿಲ್ಲ, ಕಾಂಪ್ರಮೈಸು ಅವರು ಮಾಡಕ್ಕೆ ಹೋಗಿಲ್ಲ. ಸೊ ದೇವರ ಆಲಯ ವಿಚಾರದಲ್ಲಿ ಅಥವಾ ದೇವ್ರ ಕೆಲಸದ ವಿಚಾರದಲ್ಲಿ ಯಾವುದೇ ರೀತಿ ಯೇಸು ಕ್ರಿಸ್ತನಾಗಿರ್ಲಿಲ್ಲ, ಲೂಸ್ ಆಗಿ ಇರ್ಲಿಲ್ಲ. ಅಂದ್ರೆ ಲೆತಾರ್ಜಿಯಾಗೆ ಸೋಂಬೇರಿಯಾಗಿ ನೋಡೋಣ ಮಾಡೋಣ ಅದ್ರ ಆ ವಿಚಾರದಲ್ಲಿ ಮಾತ್ರ ಯೇಸು ಕ್ರಿಸ್ತನಿಲ್ಲ, ಕಾಂಪ್ರಮೈಸೇ ಇಲ್ಲ ರೀ. ಅದರ ಸದ್ಯ ನಾವು ನೋಡ್ಬೇಕ್ರೆ ಇಲ್ಲಿ ಯೇಸು ಕ್ರಿಸ್ತು ಯೋಹಾನ 2ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ, ವಾಕ್ಯನ ಹೇಳ್ತಾರೆ ಅಲ್ವರ. ನೋಡಿ ಓದೋಣ ವಾಕ್ಯನ. ಯೋಹಾನ 2ನೇ ಅಧ್ಯಾಯದಲ್ಲಿ ಜಾನ್ 2nd chapter 19th verse. ಒಂದ್ ನಿಮಿಷ, 17th verse. ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯನ ನೆನಪಿಗೆ ಬಂತು. ನೋಡ್ರ, ಸೊ ಏನಂತ ಹೇಳ್ತಾರೆ, ಶಿಷ್ಯನ ನೆನಪಿಗೆ ಆ ಮಾತು ಬಂತು ಅಂತ ಹೇಳ್ತಾರೆ. ಯಾವಾಗ ಈ ಸನ್ನಿವೇಶ ಅಂತ ನೋಡಿದ್ರೆ, ಆಲಯದಲ್ಲಿ ಏನ್ ಮಾಡ್ತಿರ್ತಾರೆ, ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ವರ. ಸೊ ಇದು ಮಾಡ್ಬೇಕಾಗಿರೋ ಬಿಸ್ನೆಸ್ ಅಂತಂದ್ರೆ ಮಾಡಬಾರ್ದಾಗಿರೋಂತ ಏನ್ರಿ ಬಿಸ್ನೆಸ್ ಅದರ. ಮಾಡ್ಬೇಕಾಗಿರೋ ಬಿಸ್ನೆಸ್ ಏನಿತ್ತು, ತುಂಬಾ ಇತ್ತು ಅಲ್ವರ. ಸೊ ಅದಕ್ಕೆ ಇಲ್ಲಿ ನೋಡಿದ ತಕ್ಷಣ ಯೇಸು ಕ್ರಿಸ್ತನ್ಗೆ ಏನಾಯ್ತು ಅಂದ್ರೆ, ಸಿಕ್ಕಾಪಟ್ಟೆ ಏನಾಗ್ಬಿಡ್ತು ಅವ್ರಿಗೆ, ಬೇಜಾರಾಗ್ಬಿಟ್ರು. ಯಾಕಂದ್ರೆ ದೇವರನ್ನ ಅದೇಂತೆ ಚೆನ್ನಾಗಿ ತಿಳಿದಿರೋರು ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತು ಅದರ. ದೇವರ ಒಂದು ಅದ್ಭುತ, ದೇವರ ಒಂದು ಮಹತ್ವತೆ ಯಾರಿಗಪ್ಪ ನೋಡ್ಸಿದ್ರು ಅಂತಂದ್ರೆ, ಜಗತ್ತಲ್ಲಿ ಯಾರು ನೋಡ್ಸಿರಲ್ಲ, ಇಸ್ರೇಲ್ಗಳಿಗೆ ಏನಾಗಿದೆ ದೇವರು ಸ್ಪಷ್ಟವಾಗಿ ನೋಡ್ಸಿದ್ರು. ಅವ್ರಿಗೆಲ್ಲ ಗೊತ್ತಿದ್ದು ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಏನ್ರಿ ಇದನ್ನ ವ್ಯಾಪಾರ ಕೇಳಿದ್ಬಿಟ್ರೆ ಅಂದ್ಬಿಟ್ಟು ಯೇಸು ಕ್ರಿಸ್ತಂಗೆ ಅದನ್ನ ಸಹಿಸ್ಕೊಳಕ್ ಏನಾಗಿಲ್ಲ,
ಅನ್ನಾಗಿಲ್ಲ. ಅದರ ಅದೇ ಏನ್ ಮಾಡ್ತಾರೆ, ಅದನ್ನ ರಿವೋಲ್ಟ್ ಮಾಡಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅದನ್ನ ಕರೆಕ್ಷನ್ ಮಾಡ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಆ ಯೇಸು ಕ್ರಿಸ್ತನಂತ ಝೀಲ್ ನೋಡ್ಬಿಟ್ಟು ಶಿಷ್ಯರು ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಇವರು ಆಲಯ ಅಭಿಮಾನ ಏನ್ ಮಾಡ್ತಾ ಇದ್ದ, ಬೆಂಕಿ ಅಂತ ದಗಿಸ್ತಾ ಇದೆ ಅಂತ ಹೇಳ್ತಾರೆ. ಅದರ ಸೊ ಈ ರೀತಿ ಝೀಲು ನಮ್ಗೇನಾಗಿರ್ಬೇಕು, ಇರಬೇಕು ಅಲ್ವರ. ಸತಿ ನೋಡ್ಬೇಕಾದ್ರೆ ಈ ಝೀಲ್ ಅಂತ ಏನಪ್ಪಾ ಅಂದ್ರೆ ಏನ್ರೆ ಒಂದು ಎಕ್ಸ್ಟ್ರಾ ಅಡಿಷನಲ್ ಫೋರ್ಸ್ ಇದ್ದಂಗೆ. ಅದರ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಕೆಟಾಲಿಸ್ಟ್ ಅಂತ ಒಂದು ಏನ್ ಬರ್ತಾರೆ, ಒಂದು ಕೆಮಿಕಲ್ ಬರ್ತಾರೆ. ಅದರ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, 2 ಕೆಮಿಕಲ್ನ ಹಾಕಿದ್ರೆ ಏನಾಗ್ತದೆ, ರಿಯಾಕ್ಷನ್ ಏನಾಗ್ತದೆ, ಆಗ್ತದೆ. ಅದರ ಆ ಕೆಮಿಕಲ್ ರಿಯಾಕ್ಷನ್ ಫಾಸ್ಟ್ ಆಗಿ ಆಗ್ಬೇಕು ಅಂತ ಏನ್ ಮಾಡ್ತಾರೆ, ಒಂದು ಕೆಲವೊಂದು ಅಡಿಟಿವ್ಸ್ ಆಡ್ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಅದಕ್ಕೆ ಬಂದ್ಬಿಟ್ಟು ಕೆಟಾಲಿಸ್ಟ್ ಅಂತ ಹೇಳ್ತಾರೆ. ಅದೇನೋ ಒಂದು ಬೂಸ್ಟ್ ಮಾಡೋದಕ್ಕೆ. ಅದರ ಉದಾಹರಣೆಗೆ ಹೇಳ್ಬೇಕಾದ್ರೆ, ಇವಾಗ ನಮ್ಮ ಗಾಡಿಗೆಲ್ಲ ಏನ್ ಮಾಡ್ತಾರೆ, ಪೆಟ್ರೋಲ್ ಹಾಕ್ಸ್ತೀರಿ, ಕರೆಕ್ಟಾ? ಇವಾಗ ನಾವು ಹಾಕೋಂಥ ಪೆಟ್ರೋಲ್ ಏನೋ ನಾರ್ಮಲ್ ಪೆಟ್ರೋಲ್ ಅದರ. ಆ ಪೆಟ್ರೋಲ್ ಹಾಕಿದ್ರೆ ಗಾಡಿ ಏನಕ್ಕೆ ಕೆಲವೊಂದು ಒಂದು ಸ್ಪೀಡಲ್ಲಿ ಏನು ಮಾಡ್ತಾ ಹೋಗ್ತದೆ. ಅದಕ್ಕೆ ಇನ್ನೊಂದು ಕೆಮಿಕಲ್ ಬರ್ತದೆ, ಆಕ್ಟೇನ್ ಅಂತ ಬರ್ತದೆ. ಅದರ ಆಕ್ಟೇನ್ ಅಂತ ಕೆಮಿಕಲ್ ಜಸ್ಟ್ 1 ಲೀಟರ್ ಪೆಟ್ರೋಲ್ಗೆ ಒಂದು 10 ml ಹಾಕಿದ್ರೆ ಸಾಕು, ನಮ್ಮ ಗಾಡಿ ಏನು ಪರ್ಫಾರ್ಮೆನ್ಸ್ ಕೊಡುತ್ತೆ ಅದಕ್ಕಿಂತ ಏನು ಮಾಡ್ತಾರೆ, ಅದಕ್ಕಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಈ ಥರ ನಮ್ಮ ಲೈಫಲ್ಲಿ, ನಮ್ಮ ಕಾನ್ಸಿಕ್ಯೂಟೆಡ್ ಲೈಫ್ನ ನಮ್ಮನ್ನ ಪುಷ್ ಮಾಡೋದಕ್ಕೆ ಏನಿರಬೇಕು, ಒಂದು ಕೆಟಲಿಸ್ಟ್ ಏನಾಗಿರ್ಬೇಕು, ಇರಬೇಕು. ಅದರ ಅದು ಎಲ್ಲಿಂದ ಬರ್ತದೆ, ದೇವ್ರ ವಾಕ್ಯದಿಂದ ಬರ್ತದೆ. ಅದರ ದೇವ್ರ ವಾಕ್ಯದಿಂದ ಬರ್ತದೆ. ಆಮೇಲೆ ನಮ್ಮಲ್ಲಿ ಇರ್ಬೇಕು ಫಸ್ಟ್. ಅದರ ದೇವ್ರೆಲ್ಲ ಕೊಡ್ತಾರೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರಿ, ಯೇಸು ಕ್ರಿಸ್ತ ಇದ್ದವನಿಗೇನ್ರಿ ಕೊಡ್ತಾರೆ, ಇಲ್ಲದವನ ಹತ್ರ ಇರೋದು ಕೂಡ. ಅದರ ನಮ್ಗೇನಿರ್ಬೇಕು, ಆಸಕ್ತಿ ನಮ್ಗೇನಾಗಬೇಕು, ಫಸ್ಟ್ ಆಫ್ ಆಲ್ ಇರಬೇಕು. ಆಸಕ್ತಿ ಇದ್ರೆ ಏನ್ ಮಾಡ್ತೀರಿ, ಏನ್ ಬೇಕಾದ್ರೆ ಏನ್ ಮಾಡ್ತೀರಿ. ಆಸಕ್ತಿ ಇಲ್ಲ ಅಂತಂದ್ರೆ ಮಾಡ್ತೀರಾ? ಯೋಚನೆ ಮಾಡಿ, ಕೆಲ್ಸಕ್ಕೆ ಹೋಗ್ತೀರಿ, ಏನಕ್ಕೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತೀರಿ? ಸಂಬಳ ಬರ್ತಾರೆ ಅಂತ. ಏನಕ್ಕೆ ಸಂಬಳ ಬೇಕು? ಮನೆಯಲ್ಲೆಲ್ಲ ಖರ್ಚು ನಿರ್ವಹಿಸ. ಇರ್ಲಿ ಬಿಡ್ರಿ, ಅಡ್ಜಸ್ಟ್ ಮಾಡ್ಕೊಳೋಣ, ಪರವಾಗಿಲ್ಲ. ಬ್ಯಾಂಕಲ್ಲಿ ಏನಿಲ್ವಾ? ರಿಸರ್ವ್ ಬ್ಯಾಂಕಲ್ಲಿ ಇರೋದೆಲ್ಲ ನಮ್ದೇ ಅಂತ ಹೇಳಕತ್ತದ, ಕೊಡ್ತಾರೆ ಯಾರಾದ್ರ? ಮತ್ತೆ ಅವಾಗ ನಮ್ಗೇನಕ್ಕೆ ಹೋಗ್ತೀರಿ ಕೆಲ್ಸಕ್ಕೆ? ಆಸಕ್ತಿ. ಅದ್ರ ನೀವು ಯೋಚನೆ ಮಾಡ್ರಿ, ನಮ್ಗೆ ಕುಟುಂಬ ಅಂತ ಇದೆ, ಅದಕ್ಕೆ ನಾವೇನ್ ಮಾಡ್ತೀರಿ? ನಮ್ಗೆ ಯಾರು ಇಲ್ಲಪ್ಪ, ದಿಕ್ಕ ದಿಶ ಇಲ್ಲ, ಒಬ್ಬರೇ ಇದ್ದೀರಿ, ಅವಾಗ ನಾವೇನ್ ಮಾಡ್ತೀರಿ? ಹೋಗ್ಲಿ ಬಿಡು ಅನ್ನೋದು. ಹೋಗ್ತೀರಿ ಕೆಲ್ಸಕ್ಕೆ? ಅಲ್ಲ, ಹೋಗ್ತೀರಿ, ಹೋಗ್ಲೇಬೇಕು. ಯಾವಾಗ ಅದು ನಮ್ಗೆ ಅದು ಏನು ಇಲ್ದಿರ್ಬೇಕಾರೆ, ತಿನ್ನೋಕ್ಕೂ ಏನು ಇಲ್ದಿರ್ಬೇಕು, ನಾವೇನ್ ಮಾಡ್ತೀರಿ ಅವಾಗ? ಬೇರೆ ಏನು ಆಪ್ಷನ್ ಇದ್ರೆ ಏನ್ ಮಾಡ್ತೀರಿ? ಅಲ್ವರ. ಅದಕ್ಕೆ ರೋಡಲ್ಲಿ ಭಿಕ್ಷೆ ಎತ್ತಾರಲ್ಲ, ಅದೇನು ಭಿಕ್ಷೆ ಎತ್ತಾನೆ ಹೇಳಿ, ಅವ್ನು ಬೇರೆ ಏನು ಆಪ್ಷನ್ ಏನಿಲ್ಲ ಇಲ್ಲ ಅಲ್ವರ. ಅವಾಗ ಆ ಭಿಕ್ಷೆ ಎತ್ಬೇಕಾದ್ರೆ ಹೆಂಗ್ ಭಿಕ್ಷೆ ಎತ್ತಾನೆ? ಸುಮ್ಮನೆ ಅಮ್ಮ ಕೊಟ್ಬಿಡಮ್ಮ, ಬೇಜಾರು ಬೇಡ್ಕೊಡಮ್ಮ, ಇಲ್ಲ ಊಟ ಮಾಡಿಲ್ಲ ಕೊಟ್ಬಿಡಮ್ಮ ಅಂತ ಕೊಡ್ತಾನ? ಅವ್ನಿಗೆ ಕೊಡು, ಅವ್ನು ಹಿಂಗೆ ಕೇಳ್ಬೇಕು. ಆ ಎನರ್ಜಿ ಫೋರ್ಸ್ ಹೆಂಗಿರ್ಬೇಕು, ಅವ್ನು ಹೆಂಗ್ ಬರ್ತದೆ, ಆ ಸಿಚುವೇಶನ್ ಅಲ್ವರ. ಏನು ಇಲ್ದಿರ್ಬೇಕು, ಆ ಸಿಚುವೇಶನ್ ಏನ್ ಮಾಡ್ತಾರೆ, ಅವನ್ನ ಪುಷ್ ಮಾಡ್ತಾರೆ. ಕೈ ಕಾಲಿಗೆ ಬ್ಯಾಂಡೇಜ್ ಹಾಕೊಳೋದು, ಉಲ್ಟಾ ತಿರ್ಸೋದು, ಉಲ್ಟಾ ಮಾಡ್ತದೋ, ಫೈನಲ್ ಎಕ್ಸ್ಪ್ರೆಷನ್, ಕರೆಕ್ಟಾ? ಸೊ ನಮ್ಗೆ ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಏನಾಗಿರ್ಬೇಕು, ಇರಬೇಕು. ಆ ಡ್ರೈವಿಂಗ್ ಫೋರ್ಸ್ ಏನಪ್ಪಾ ಅಂದ್ರೆ, ಆ ಭಿಕ್ಷಕನ್ಗೆ ಹೊಟ್ಟೆಪಾಡು ಅಂದ್ರ ಎಷ್ಟೋ ಜನಗಳಿಗೆ ಲೋಕದಲ್ಲಿರೋಂಥ ಕಮಿಟ್ಮೆಂಟ್ಸು. ಅದೇ ಥರ ನಮಗೆ ಈ ಝೀಲ್ ಬರಬೇಕು ಅಂತಂದ್ರೆ, ನಮ್ಮೊಳಗೆ ಬರಬೇಕು ಅಂದ್ರೆ, ನಮ್ಗೆ ದೇವ್ರ ಮೇಲೆ ಏನಾಗಿರ್ಬೇಕು, ಆಸಕ್ತಿ, ಪ್ರೀತಿ ನಮ್ಗೆ ಏನಾಗಿರ್ಬೇಕು, ಇರಬೇಕು. ಪ್ರೀತಿ ಇತ್ತು ಅಂದ್ರೆ ನಾವೇನ್ ಮಾಡ್ತೀರಿ, ಇವೆಲ್ಲವನ್ನ ಏನ್ ಮಾಡ್ತೀವಿ ನಾವು, ನೆರವೇರಿಸಿ ಅಲ್ವ. ಅದಕ್ಕೆ ಬ್ರದರ್ ಹೇಳದಂತೆ ಏನ್ರಿ ಪ್ರೀತಿಯು ಏನ್ ಮಾಡಲ್ಲ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಅನ್ಯಾಯ ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗದಲ್ಲೇ ಮಾಡ್ತದೆ, ಸಂತೋಷ ಪಡ್ತದೆ. ಅದರ ಎಲ್ಲವನ್ನು ಸಹಿಸ್ಕೊಳ್ತಾರೆ, ಎಲ್ಲವನ್ನು ಅಡಗಿಸ್ಕೊಳ್ತದೆ. ಅದರ ಯಾವಾಗ ಇವೆಲ್ಲ ಬರ್ತದೆ, ನಮ್ಮಲ್ಲಿ ಆ ಪ್ರೀತಿ ಇತ್ತು ಅಂದ್ರೆ ಅಂತ ಎಲ್ಲವನ್ನು ಅಡಿಸ್ಕೊಂತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಈ ಒಂದು ಝೀಲು ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ ಏನಾಗಿತ್ತು, ಇತ್ತು ಅಲ್ವರ. ಸರಿ, ಅದಕ್ಕೆ ನೋಡ್ಬೇಕಾರೆ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದ್ರು ಬ್ರದರು, ಏನಕ್ಕೆ ಝೀಲ್ ಕಮ್ಮಿ ಆಗ್ತದೆ ಅಂತ ನೋಡಿದ್ರು ಅದರ. ಅದಕ್ಕೆ ಏನ್ ಮಾಡಿದ್ರು, ಒಂದು ಸಾಮ್ಯದ ಬಗ್ಗೆ ಏನ್ ಮಾಡಿದ್ರು ಹೇಳಿದ್ರು, ಬಿತ್ತುವನ ಸಾಮ್ಯ. ಮೊದಲು ಎಲ್ಲಿ ಬಿತ್ತೋ, ದಾರಿ ಮಗಿಲಲ್ಲಿ ಬಿತ್ತು ಅಲ್ವರ. ಸೊ ಅಲ್ಲಿ ದಾರಿ ಮಗಿಲಲ್ಲಿ ಬೀಜ ಬಿತ್ತಲ್ವಾ, ಫಾಲ್ಟ್ ಯಾರ್ದು, ಬೀಜದ ಫಾಲ್ಟಾ ಇಲ್ಲ ಯಾರ ಫಾಲ್ಟಾ? ಭೂಮಿದೆ ಫಾಲ್ಟ್. ಬೀಜ ಏನಾಗಿದೆ, ಬೀಜ ಚೆನ್ನಾಗಿದೆ ಬಿಡ್ರಿ, ಆ ಬೀಜ ಎಲ್ಲಿ ಬಿತ್ತಿದ್ರು ಏನಾಗಿರೋದು, ಫ್ರೂಟು ಕೊಟ್ಟಿರೋದು. ಆದ್ರೆ ಇಲ್ಲಿ ಕೊಡದ್ರೆ ಕಾರಣ ಏನ್ ಪ್ರಾಬ್ಲಮ್ ಅಪ್ಪ ಅಂದ್ರೆ, ಭೂಮಿ ಏನಾಗಿಲ್ಲ. ಅಲ್ವರ. ಬೀಜ ಅಂತಾರೆ ದೇವ್ರ ವಾಕ್ಯ, ದೇವ್ರ ವಾಕ್ಯ ಏನಾಗಿದೆ ಅದ್ರಲ್ಲಿ ಏನು ತೊಂದರೆ ಇಲ್ಲ ರೀ. ಫಾಲ್ಟ್ ಯಾರ್ದಪ್ಪ ಅಂದ್ರೆ, ನಾವು ಭೂಮಿ ಏನಾಗಿಲ್ಲ, ನಮ್ಮ ಹೃದಯ ಏನಾಗಿಲ್ಲ, ದೇವ್ರ ವಾಕ್ಯನ ಸ್ವೀಕಾರ ಮಾಡಕ್ಕೆ ಏನಾಗಿಲ್ಲ, ರೆಡಿ ಇಲ್ಲ. ನಮ್ಮ ಹೃದಯಗಳನ್ನ ಏನ್ ಮಾಡ್ಕೊಂಡ್ಬಿಟ್ಟಿದ್ರಿ, ರೋಡ್ ತರ ಏನ್ ಮಾಡ್ಬಿಟ್ಟಿದ್ರಿ, ಟಾರ್ ರೋಡ್ ಎಲ್ಲ ಸಿಮೆಂಟ್ ರೋಡ್ ಹಾಕ್ಬಿಟ್ಟಿದ್ರಿ. ಇವಾಗ ಏನೇ ಕಾರಣಕ್ಕೂ ಡ್ರಿಲ್ ಹೊಡೆದು ಏನಾಗ್ಬಾರ್ದು, ಒಂದು ವಾಕ್ಯ ಒಳಗಡೆ ಹೋಗ್ಲೇಬಾರ್ದು ಅಲ್ವರ. ಬಿಡದ್ರೆ ಹೇಳಲ್ಲ, ಈ ಕಿವಿನ ಕೇಳಿ ಆ ಕಿವಿನಿ ಅಲ್ವರ, ಕಿವಿಯೊಳಗೆ ಹೋದ್ರೆ ತಾನೆ. ಇವಾಗೆಲ್ಲ ಬೈಪಾಸ್ ರೋಡ್ಗಳು ಅಲ್ವರ. ಸೊ ನಮ್ಗೆ ಏನಾಗಿರ್ಬೇಕು, ನಮ್ಮ ಹೃದಯ ಏನಾಗಿರ್ಬೇಕು, ಬ್ರಿಕ್ ಬಿಟ್ಟಿರ್ಬೇಕು
ಅಂದ್ರೆ ಆ ಬಿರ್ಕ್ ಬಿಟ್ಟಿರ್ಬೇಕು ಅಂತಂದ್ರೆ ವಾಕ್ಯ ಯಾರಲ್ಲಿ ಹೋಗ್ತಾರೆ ಅಂದ್ರೆ ಯಾರ ಮನ್ಸು ಹೊಡೆದೋಗಿದ್ಯೋ ಅವರೇ ವಾಕ್ಯನ ಕೇಳಕ್ಕೆ ಯಾವತ್ತು ಏನಾಗಿರೋದು ಸಿದ್ಧವಾಗಿರೋದು ಅಲ್ವ. ನನ್ನ ಹೃದಯ ಹೊಡೆದಿಲ್ಲ ಅಂತ ತಿಳ್ಕೊಳ್ಳಿ, ನನ್ನ ಹೃದಯ ಜಜ್ಜೋಗಿಲ್ಲ, ಮನ್ಸು ಕುಗ್ಗೋಗಿಲ್ಲ, ನಾನು ದೇವ್ರನ್ನ ಹುಡ್ಕಲ್ಲ ಅಂತಂದ್ರೆ ವಾಕ್ಯದ ಮೇಲೆ ಆಸಕ್ತಿ ಇತ್ತು ನನಗೆ, ಆಸಕ್ತಿ ಇರಲ್ಲ. ಅದಕ್ಕೆ ದೇವ್ರ ಮಕ್ಳ ಜೀವನದಲ್ಲಿ ದೇವ್ರು ಏನ್ ಮಾಡ್ತಾರೆ, ಕಷ್ಟ ಸಂಕಟಗಳನ್ನ ಏನ್ ಮಾಡ್ತಾರೆ, ಅನುಮತಿ ಕೊಡ್ತಾರೆ. ಏನ್ ಕೊಡ್ತಾರೆ? ಆ ಕಷ್ಟ ಸಂಕಟದಿಂದ ಯಾರು ಹುಡುಕ್ತೀರಿ? ದೇವ್ರು ಹುಡುಕ್ತೀರಿ. ದಾವಿದ ಹೇಳ್ತಲ್ಲ, ದೇವ್ರೇನ ಅಧಿಕವಾಗಿ ಶ್ರೀಮಂತಕ್ಕೆ ಏನ್ ಮಾಡ್ಬೇಡ, ಕೊಡ್ಬೇಡ, ಕೊಟ್ರೆ ನಾನು ಏನ್ ಮಾಡ್ತೀನಿ, ನಿನ್ನ ನೀನನ್ನು ಮರ್ತೋಗ್ಬಿಡ್ತೀನಿ. ಅದೇ ತರ ತೀರಾ ಬಡತನ ಕೊಡ್ಬೇಡ, ನಾನು ಕಳ್ತನ ಮಾಡಿ ಏನ್ ಮಾಡ್ತೀನಿ ನಿನ್ಗೆ ಹೆಸರನ್ನ ನಾಮಕ್ಕೆ ದೋಷ ತಂದ್ಬಿಡ್ತೀನಿ ಅಂದ್ರ. ಅದ್ಕೊಂಡು ಬೇಕಾರೆ ದೇವ್ರ ಮಕ್ಳ ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ದೇವ್ರು ಏನ್ ಮಾಡ್ತಾರೆ, ಕಷ್ಟ ಸಂಕಟಗಳನ್ನ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಯೇಸು ಕ್ರಿಸ್ತ ಹೇಳ್ತಾರೆ, ಸಫಿಷಿಯಂಟ್ ಫಾರ್ ದ ಡೇ ಈ ವಿಲ್ ದೇರ್ ಆಫ್. ಆ ಹೊತ್ತಿನ ಕಾಟ ಏನ ಅರ್ಥ ಅಂದ್ರೆ ಕಾಟಗಳು ಇದ್ದೇ ಇರ್ತದೆ. ದೇವ್ರ ಮಕ್ಳ ಜೀವನದಲ್ಲಿ ಕಾಟಗಳು ಏನಾಗಿರ್ಬೇಕು, ಇರ್ಬೇಕು. ಆ ಹೊತ್ತಿನ ಕಾಟ ನಮ್ಗೆ ಏನ್ ಬೇಕು, ಬೇಕೇ ಬೇಕ್ರಿ. ಅವಾಗೆ ನಮ್ಮ ಹೃದಯ ಹೆಂಗಿರ್ತದೆ, ವಾಕ್ಯನ ಕೇಳಕ್ಕೆ ಏನಾಗಿರೋದು ಇರೋದು ಅಲ್ವ. ಅದ್ ನೋಡ್ಬೇಕಾರೆ ಅದು ಬರ್ದರು ಇನ್ನೊಂದು 2-3 ಹೇಳ್ದಲ್ಲ ಪಾಯಿಂಟ್ಗಳು. ಏನಪ್ಪಾ ಅಂತಂದ್ರೆ ಏನ್ರಿ, ಒಂದು ರೋಡು ಅಲ್ಲಿ ದಾರಿ ಮಗಲ್ ಬಿತ್ತು, ಇನ್ನೊಂದ್ಬಿಟ್ಟು ಅಲ್ಲಿ ಬಂಡೆಕಲ್ಲೇ ಐತಂತೆ, ಅಲ್ಲಿ ಬಿತ್ತು ಅಲ್ವರ. ಅದು ಚೆನ್ನಾಗಿ ಬೆಳಿತಾ ಇತ್ತು. ಆಕ್ಚುಲಿ ಬೇರೆ ಏನಾಗಿಲ್ಲ, ಬೇರೆ ಹೊರಡೆ ಹೋಗೋದಕ್ಕೆ ಅವಕಾಶ ಆಗಿಲ್ಲ. ಅದರ ಏನ ಲೋಕದ ಚಿಂತೆಗಳು, ಪ್ರಪಂಚದ ಚಿಂತೆಗಳು ಅದರ. ಅಯ್ಯೋ ಹಂಗೆ ಹಿಂಗೆ ಅಂದ್ಬಿಟ್ಟು ಅದರ ಕೆಲವು ಜನ ಹೇಳ್ತಾರೆ, ಅಯ್ಯೋ ಸಮಾಜದಲ್ಲಿ ನಾವ್ ಹೆಂಗಿರ್ಬೇಕು, ಅದರ ಎಲ್ಲಾರ ಮುಂದೆ ನಾವು ಒಂಥರ ಇರಬೇಕು ಅಂತ ಅಂದ್ಬಿಟ್ಟು ಅದರ ಒಂದು ಸ್ಥಾನದಲ್ಲಿ ಇರಬೇಕು, ಗೌರವವಾಗಿ ಬಾಳಬೇಕು ಅದರ. ನಾವು ಯಾರ ಮುಂದೆ ಹೆಂಗ್ ಬದುಕ್ತಿರೋ ಬೇಕಾಗಿಲ್ಲ ರೀ, ದೇವ್ರ ಮುಂದೆ ನಾವ್ ಏನಾಗಿರ್ಬೇಕು, ಫಸ್ಟ್ ಕರೆಕ್ಟಾಗಿ ಇರಬೇಕು ಅಲ್ವರ. ಆಮೇಲೆ 3ನೇ ಪಾಯಿಂಟ್ ಏನ್ ನೋಡ್ರಿ, ಮುಳ್ಳುಗಳ ನಡುವೆ ಏನಾಗಿರೋದು, ವಾಕ್ಯದ ನಿಮಿತ್ತವಾಗಿ ಹಿಂಸೆಗಳು, ತೊಂದರೆಗಳು, ಬಾಧೆಗಳು ಬಂದವಾಗ ಏನಾಗೋದು, ಆವಾಗ ಸತ್ಯನೇ ಮಾಡೋ ಬಿಟ್ಟಿ ಹೊರಗಡೆ ಹೋಗ್ಬಿಡೋದು ಅದರ. ಆದ್ರೆ ನಾಕ್ತಲ್ಲಿ ಬಿದ್ದಿರೋದು ಏನಂದ್ರೆ ಒಳ್ಳೆ ಪ್ರತಿಫಲ ಕೊಡಂಥದ್ದು ಅಲ್ವರ. ಸೊ ಆಮೇಲೆ ಇದನ್ನ ಏನು ಇದು 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 ಪ್ರಾಬ್ಲಮ್ ಅಂದ್ರೆ ಈ ಒಂದು ಸಮಸ್ಯೆಗಳ ಜೀವನದಲ್ಲಿ ಬಂದಾಗ ನಮ್ಮಲ್ಲಿ ಝೀಲು ಕಮ್ಮಿ ಆಗೋದು. ಝೀಲ್ ಹೆಂಗ್ ಇನ್ಕ್ರೀಸ್ ಮಾಡೋದು ಬ್ರದರ್ ಏನ್ ಹೇಳಿದ್ರು, ಆಸಕ್ತಿನ ಹೆಂಗೆ ಬೆಳೆಸ್ಕೊಳೋದು? ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ರು, ನಾವೇನ್ ಮಾಡ್ಬೇಕು, ಫೆಲೋಶಿಪ್ ಇಟ್ಕೊಬೇಕು. ಯಾರ ಜೊತೆ ಅನ್ಯೋನ್ಯತೆ ಇಟ್ಕೊಬೇಕು? ಸಹೋದರ ಸಹೋದರಿ ಹತ್ರ, ದೇವ್ರ ಹತ್ರ, ಫಸ್ಟ್ ದೇವ್ರ ಹತ್ರ. ಫಸ್ಟ್ ದೇವ್ರ ಹತ್ರ ಅದರ, ಸಹೋದರ ಸಹೋದರಿಗಳ ಹತ್ರ. ಆಮೇಲೆ ಒಂದು ವಾಕ್ಯ ಇದ್ರಿ, ಮೊನ್ನೆ ತರ ಒಂದು ವಾಕ್ಯ ಇದೆ ತಿಮೋತಿಯಲ್ಲಿ, ಇಂಥವ್ರ ಸವಾಸ ಮಾಡೇ ಬಿಡ್ರಿ ಅಂತ ಹೇಳ್ತಾರೆ, ಗೊತ್ತಾ? ಇಲ್ಲ ಒಂದು ನಿಮಿಷ ಸೆಕೆಂಡ್ ತಿಮೋತಿನಾ 3 ಇಲ್ಲ ಸೆಕೆಂಡ್ ತಿಮೋತಿ 3:7 ಅಲ್ಲ. ಹ್ಮ್. ಎಲ್ಲಿ ಇಷ್ಟ ವಾಕ್ಯ ಕರೆಕ್ಟ್? 2ನೇ ತಿಮೋತಿ 3ನೇ ಅಧ್ಯಾಯ ಕರೆಕ್ಟ್ 4-5 ಓದಿ. ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ಮೈಕ್ ಆನ್ ಆಗಿತ್ತಾ? ಮೈಕ್ ಆನ್ ಆಗಿದ್ಯಾ? ಇಲ್ರಿ, ಬಾಳ ಕೇಳಂಗಿಲ್ರಿ. ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ನೋಡ್ರ ಇಂತಹ ಸಹವಾಸವನ್ನು ಮಾಡಿ ನೋಡಕ್ ಮಾತ್ರ ಹೆಂಗಿರ್ತಾರಂತೆ, ದೇವ್ರ ಮಕ್ಳ ತರ ಏನ್ ಮಾಡ್ತಾ ಇದಾರೆ, ಕಾಣಿಸ್ತಾ ಇರ್ತಾರೆ. ಆದ್ರೆ ನಿಜವಾಗ್ಲೂ ಏನಿಲ್ಲ, ದೇವ್ರ ಮೇಲೆ ಭಯ ಭಕ್ತಿ ಇರಲ್ಲ. ಇಂಥವ್ರ ಸವಸ್ಯ ಮಾಡಕ್ ಹೋಗ್ಬೇಡ. ಯಾಕೆ ಇಂಥ ಸವಸ ಮಾಡ್ತಾರೆ, ನಾವೇನಾಗೋಯ್ತೀರಿ, ನಾವು ಅದೇ ತರ ಆಗ್ಬಿಡ್ತೀರಿ ಅಲ್ವರ. ಅದಕ್ಕೆ ದೇವ್ರ ಮಕ್ಳು ಸವಾಸ ಯಾವ ಜೊತೆಗೆ ಇರ್ಬೇಕು ಅಂದ್ರೆ ಆಸಕ್ತಿ ಉಳ್ಳೋ ಜೊತೆಗೆ ಏನಾಗಿರ್ಬೇಕು, ನಮ್ಮ ಸವಾಸ ಇರ್ಬೇಕು. ಯೋಚನೆ ಮಾಡ್ರಿ, ಇವಾಗ ನಾವು ನೋನ್ ಜೊತೆಗೆ ಇದ್ರೆ ಹೆಂಗಿರ್ತೀರಿ, ಮೋಸದ ಜೊತೆಗಿದ್ರೆ ಹೆಂಗಿರ್ತೀರಿ, ಅದರ ಎಲಿಯನ್ ಜೊತೆಗಿದ್ರೆ ಹೆಂಗಿರ್ತೀರಿ, ಇದನ್ನೆಲ್ಲ ಇಲ್ದಿರ ಜೋಸಫಿನ ಸಹೋದರಗಳ ಜೊತೆಗಿದ್ರೆ ಹೆಂಗಿರ್ತೀರಿ, ಗುಣ್ಗುಡ್ತಾರ ಅಂತ ಇಸ್ರೇಲ್ ಜಂಗ್ಳ ಜೊತೆ ಇದ್ರೆ ನಾವ್ ಹೆಂಗಿರ್ತೀರಿ, ಆಮೇಲೆ ನೋವನ್ಗೆ ಎಲ್ಲ ಹಿಂಸೆ ಕೊಟ್ರಲ್ಲ ಆ ದುಷ್ಟ ಜನಗಳು, ಅವ್ರ ಜೊತೆಗಿದ್ರೆ ನಾವ್ ಹೆಂಗಿರ್ತೀರಿ. ಅಷ್ಟೇ ಸಿಂಪಲ್ ಎಕ್ಸಾಂಪಲ್ ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ನಾವ್ ಯಾರ ಸವಾಸ ಮಾಡ್ತಿರೋ ನಮ್ಮಲ್ಲಿ ಅದೇ ಬದಲಾವಣೆ ಏನಾಯ್ತದೆ ಬರ್ತಾರೆ ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ನಮ್ಮ ಸೀಲ್ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ಒಳ್ಳೆ ಸವಾಸ ನಾವೇನ್ ಮಾಡ್ಬೇಕು, ಅಲ್ಲಿ ಇಟ್ಕೊಬೇಕು ಅಲ್ವ. 2ನೇ ದಿನಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ಕರೆಕ್ಷನ್ ಏನ್ ಮಾಡ್ಬೇಕು ಮಾಡ್ಕೊಬೇಕು. ನಮ್ಮ ಮಿಸ್ಟೇಕ್ ಕಂಡು ಹಿಡಿತ ನಾವೇನ್ ಮಾಡ್ಕೋ, ನಮ್ಮನ್ನ
ತಿದ್ದಿಗೆ ಅದೇ ಬ್ರದರ್ ಹೇಳ್ತಾರಲ್ಲ, ಏನೋ ಎಂತಂದ್ರು, ನೀವು ಪೂರ್ವ ದಿನಗಳಲ್ಲಿ ಮಾಡಿ ನೀವು ನೆನೆಸ್ಕೊಳ್ಳಿರಿ. ಅವರ ಆಸಕ್ತಿಯಿಂದ ಇದ್ರಿ, ಹೆಂಗಿದ್ರು ಫಸ್ಟ್ ಸತಿ ಬರ್ಬೇಕು ಹೆಂಗಿದ್ರಿ, ಅದನ್ನೇ ಮಾಡಿ ನೀವು ನೆನ್ಸ್ಕೊಳ್ಳಿ. ಆಮೇಲೆ ಮೂರನೇ ದಿನಪ್ಪ ಅಂದ್ರೆ ನಮ್ಗೆ ತಾಳ್ಮೆ ಬೇಕು. ಅವರ ಪ್ರತಿಫಲಗಳು ಏನಾಗಲ್ಲ ಇಮ್ಮಿಟಾಗೆ ಬರೋದಿಲ್ಲ. ಅದಕ್ಕೇನಾಗಿರ್ಬೇಕು, ಸ್ವಲ್ಪ ತುಂಬಾ ತಾಳ್ಬೇಕು. ಅದನ್ನ ಡ್ಯೂ ಟೈಮಲ್ಲಿ ಏನಾಗುತ್ತೆ ಪ್ರತಿಫಲಗಳು ಅದನ್ನ ಬರೋದು. ಅದರ ಆಮೇಲೆ ಏನ್ರಿ ಮೂರನೇದು ಏನಪ್ಪಾ ಅಂತಂದ್ರೆ ನಾವು ಪ್ರಯಾರಿಟಿ ಅಂದ್ರೆ ನಾವು ಸತ್ಯದ ವಿಚಾರದಲ್ಲಿ ದಿನನಿತ್ಯ ನಡೀತಾ ಇರ್ಬೇಕಾದ್ರೆ ಯಾವ್ದಕ್ಕೆ ಪ್ರಾಮುಖ್ಯತೆ ನಾವು ಏನ್ ಮಾಡ್ತೀರಿ ಕೊಡ್ತೀರಿ. ಅದರ ಎಕ್ಸಾಂಪಲ್ ನೋಡ್ಬೇಕಾರೆ ಇವಾಗ ಏನ್ರಿ ನಾವು ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತೀರಪ್ಪ, ನಮ್ಗೆ 10 ಕೆಲಸ ಕೊಡ್ತಾರೆ. 10 ಕೆಲಸನೇ ಮಾಡ್ಬೇಕು ಒಂದೇ ದಿನದಲ್ಲಿ, ಬೆಳಿಗ್ಗೆ ಸಾಯಂಕಾಲ ಒಳಗೆ ಮಾಡ್ಬೇಕು. ನೀವು ಮುಗಿಸ್ಬೇಕು. ಯಾವ ಕೆಲಸ ಮುಗಿಸ್ತೀರಾ, ಯಾವ ಕೆಲಸ ಫಸ್ಟ್ ಮುಗಿಸ್ತೀರಿ? ಎಲ್ಲ ಕೆಲಸನೂ ಇಂಪಾರ್ಟೆಂಟೇ, ಆದ್ರೆ ಅದರಲ್ಲಿ ಏನ್ರಿ 8 ಕೆಲಸ ಸಣ್ಣ ಕೆಲಸಗಳು, 2 ತುಂಬಾ ದೊಡ್ಡ ಕೆಲಸಗಳು. ಆದ್ರೆ ಇವೆಲ್ಲ ಕೆಲಸಗಳನ್ನ ಸಾಯಂಕಾಲ ಒಳಗೆ ಏನ್ ಮಾಡ್ಬೇಕು, ಮುಗಿಸ್. ಎಲ್ಲ ಇಂಪಾರ್ಟೆಂಟ್. ಇವಾಗ ನಾವ್ ಯಾವ ಕೆಲಸ ಫಸ್ಟ್ ಮುಗಿಸ್ತೀರಿ? 8ನ ಮುಗಿಸ್ತೀರಾ? ಓಕೆ, ವೆರಿ ಗುಡ್. ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ 8 ಕೆಲಸಗಳು ಮುಗಿಸ್ಬಿಡ್ತೀನಿ. ಯಾಕೆ ಹೇಳಿ? 8 ಕೆಲಸಗಳು ಚಿಕ್ಕ ಚಿಕ್ಕ ಕೆಲಸಗಳು. ಸೊ ಅದು ಫಾಸ್ಟ್ ಆಗಿ ಏನ್ ಮಾಡ್ಬೋದು, ಮುಗಿಸ್ಬಿಡೋದು. ಇನ್ 2 ಕೆಲಸ ಐತಲ್ಲ ದೊಡ್ಡ ಕೆಲಸ ಅಂದ್ರೆ ಅದಕ್ಕೆ ಅಧಿಕ ಕಾನ್ಸಂಟ್ರೇಷನ್ ಏನ್ ಇವಾಗ ಬೇಕು, ಅದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ಮಾಡ್ತಾ ಕೂತ್ಕೊಂಡ್ರೆ ಇನ್ ಮಿಕ್ಕಿದ 8 ಕೆಲಸ ಏನಾಗ್ಬಿಡ್ತದೆ, ಪೆಂಡಿಂಗ್ ಆಗ್ಬಿಡ್ತದೆ. ಅವಾಗ ಏನಾಗ್ತದೆ ಅಂದ್ರೆ ನಮ್ಮ ಹ್ಯೂಮನ್ ಸೈಕಾಲಜಿ ಏನಂತಂದ್ರೆ ಬೆಳಗ್ಗೆಯಿಂದ ಮಾಡ್ತಾ ಇರ್ತೀರಿ, ಮುಗಿದಿಲ್ಲ ಸಾಯಂಕಾಲ ಆದ್ರು ಆಯ್ತಾ 4 ಗಂಟೆ ಆದ್ರೂ ಇನ್ನ 2 ಕೆಲಸ ಮೋಸ್ಟ್ಲಿ ಏನಾಗಿರಲ್ಲ, ಮುಗ್ದಿರಲ್ಲ. ಇಲ್ಲ ಅಂದ್ರೆ ಪ್ರಾಬಬ್ಲಿ ಏನಾಗ್ಬೋದು, 2 ಕೆಲಸ ಏನಾಗ್ಬೋದು 4 ಗಂಟೆಗೆ ಮುಗಿಬೋದು. ನಮ್ಮ ಮೈಂಡ್ ಹೆಂಗಿದೆ ಅಂತಂದ್ರೆ ಅಯ್ಯೋ ಇನ್ನ 6 ಕೆಲಸ ಪೆಂಡಿಂಗ್ ಇದೆಯಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮೈಂಡ್ ಏನಾಗ್ತದೆ ಇವಾಗ ಪ್ರೆಷರ್ ಬೀಳ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಜ್ಞಾನ ಏನು ಅಂತಂದ್ರೆ ಸಣ್ಣ ಪುಟ್ಟ ಕೆಲಸಗಳಿಗೆ ಫಸ್ಟ್ ಏನ್ ಮಾಡೋದನ್ನ ಅದನ್ನ ಮುಗಿಸ್ಬಿಟ್ರೆ ಮೈಂಡ್ ಏನಾಗ್ತಾರೆ, ಇನ್ನು 2 ಕೆಲಸ ಏನ್ ಮಾಡ್ಬೋದು ನಾವು ಈಸಿಯಾಗಿ ಮಾಡ್ಬೋದಲ್ಲ. ಅದಕ್ಕೆ ನಮ್ಮ ಒಂದು ಜೀವನದಲ್ಲಿ ಪ್ರಯಾರಿಟೈಸ್ ಮಾಡಬೇಕು. ಕಾನ್ಸಿಕ್ರೇಟೆಡ್ ಲೈಫಲ್ಲಿ ಯಾವ್ದು ಇಂಪಾರ್ಟೆಂಟು, ನಾವ್ ಯಾವ್ದಕ್ಕೆ ಇಂಪಾರ್ಟೆಂಟ್ ಕೊಡ್ತೀರಿ? ಒಂದು ಮದುವೆ ಇದೆ ಅಂತ ತಿಳ್ಕೊಳ್ಳಿ, ಒಂದು ಬರ್ತಡೇ ಅಂತ ತಿಳ್ಕೊಳ್ಳಿ, ನೀವು ಯಾವ್ದು ಹೋಗ್ತೀರಾ? ಯಾಕೆ ದೊಡ್ಡದು ಪಾರ್ಟಿ ಗ್ರ್ಯಾಂಡ್ ಆಗಿದೆ. ಸರಿ, ಇವಾಗ ಇದೇ ತರ ಮದುವೆ ಇದೆ, ಬರ್ತಡೇ ಇದೆ, ಅದೇ ತರ ಕನ್ವೆನ್ಷನ್ ಇದೆ, ಎಲ್ಲಿಗೆ ಹೋಗ್ತೀರಾ? ನಿಜವಾಗ್ಲೂ ಬರಲ್ಲ ಬಿಟ್ರಿ ಅಲ್ವರ. ಅಷ್ಟೇ ಪ್ರಯಾರಿಟೈಸ್, ನಾವು ಯಾವ್ದು ಪ್ರಯಾರಿಟೈಸ್ ಮಾಡ್ತೀರಿ ಅಲ್ವರ. ಅಷ್ಟೇ ನಾವು ಕಾನ್ಸಿಕ್ರೇಟೆಡ್ ಲೈಫಲ್ಲಿ ಏನ್ ಮಾಡ್ಬೇಕು ಯೋಚನೆ ಮಾಡ್ರಿ. ಅದರ ಆಮೇಲೆ ಏನ್ರಿ ಕೊನೆಯದಾಗಿ ಏನಂದ್ರೆ ಬ್ರದರ್ ಅಂತಂದ್ರೆ ನಮ್ಮ ಉದ್ದೇಶಗಳೇನ್ರಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಅದರ ಉದ್ದೇಶ ಏನ್ರಿ, ನಾವು ಯಾವ ತರ ಒಂದು ಮನಸ್ಸಲ್ಲಿ ಇಟ್ಕೊಂಡು ನೀವೆಲ್ಲ ಮಾಡ್ತಾ ಇದೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಂತಂದ್ಬಿಟ್ಟು ಅಲ್ವರ. ಅದು ನೋಡ್ಬೇಕಾದ್ರೆ ಇದೆಲ್ಲ ನಾವು ಯೋಚನೆ ಇಟ್ಕೊಂಡಂತಂದ್ರೆ ನಮ್ಮ ಆಸಕ್ತಿ ಕಮ್ಮಿ ಆಗಿದ್ರೆ ಆಸಕ್ತಿ ನಿಮ್ಗೆ ನಾವು ಜಾಸ್ತಿ ಮಾಡ್ಕೊಬೋದು ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವಾಗನ. ಅದೇ ತರ ಮುಂದೆ ಬರೋ ದಿನಗಳಲ್ಲಿ ಸೋದರ ಮುಖಾಂತರ ಇನ್ನ ಹೆಚ್ಚಿನಾಗಿರೋಂಥ ಒಳ್ಳೆ ವಾಕ್ಯಗಳನ್ನ ಕೊಟ್ಟು ಸಭೆಯವ್ರನ್ನೆಲ್ಲರನ್ನೂ ಬಲಪಡಿಸ್ಬೇಕಾಗಿ ನಾವು ಕೇಳ್ಕೊಂತೀವಿ.